Hello everyone, ಎಲ್ಲರಿಗೂ ನಮಸ್ಕಾರ. Welcome to my channel, that is Chemistry Club. So we are discussing about general organic chemistry. General organic chemistry ಬಗ್ಗೆ ಏನು ಮಾಡ್ತಿದ್ವಿ, ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಅದರಲ್ಲಿ ವಿ ಹ್ಯಾವ್ ಕಂಪ್ಲೀಟೆಡ್ ಲೈಕ್ ಮೀಸೋಮೆರಿಕ್ ಎಫೆಕ್ಟ್ಸ್, ಸಮ್ ಎಲೆಕ್ಟ್ರಾನಿಕ್ ಎಫೆಕ್ಟ್ಸ್ನ ಸ್ಟಡಿ ಮಾಡಿದ್ವಿ ಕಂಪ್ಲೀಟ್ ಆಗಿ, ಅರೋಮ್ಯಾಟಿಸಿಟಿನ ಸ್ಟಡಿ ಮಾಡಿದ್ವಿ ಕಂಪ್ಲೀಟ್ ಆಗಿ. ಸೊ ವಿ ಆರ್ ಕಂಪ್ಲೀಟ್ ಡೀಲಿಂಗ್ ವಿತ್ ಹೋಲ್ ಜನರಲ್ ಆರ್ಗಾನಿಕ್ ಕೆಮಿಸ್ಟ್ರಿ, ಸೊ ಇಟ್ ವಿಲ್ ಬಿ ಹೆಲ್ಪ್ಫುಲ್. So today in this video I will go to start that new concept, that is a new topic that is called as acid base chemistry. Acid base chemistry. Before going to this acid base chemistry ಗೆ ಹೋಗೋಕ್ಕಿಂತ ಮುಂಚೆ the terms which are acid and the terms which are base ಅಂತ ಅನ್ನೋದು ಭಾಳ ಇಂಪಾರ್ಟೆಂಟ್ ರೀ. ಸೊ ಐ ಆಮ್ ಕಂಪ್ಲೀಟ್ ಡೀಲಿಂಗ್ ವಿತ್ ಆಸಿಡ್ ಬೇಸ್ ಕೆಮಿಸ್ಟ್ರಿ ರಿಗಾರ್ಡಿಂಗ್ ಟು ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ಆಸಿಡ್ ಬೇಸ್ ಕೆಮಿಸ್ಟ್ರಿನ ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ ಮಾಡ್ತೀವಿ ಅಂದರೆ ನಾವು ಸ್ಟಡಿ ಮಾಡ್ತಾ ಇದ್ದೀವಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಪರ್ಟಿಕ್ಯುಲರ್ಲಿ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಹೌ ವಿ ಆರ್ ಗೋಯಿಂಗ್ ಟು ಡೀಲ್ ದ ಆಸಿಡ್ ಬೇಸ್ ಕೆಮಿಸ್ಟ್ರಿ, ಆಸಿಡ್ ಬೇಸ್ ರಿಯಾಕ್ಷನ್ಸ್ ಆ್ಯಂಡ್ ಆಸಿಡ್ ಬೇಸ್ ಯಾವ ರೀತಿ ಆಸಿಡ್ ಹೈಡ್ರೋಜನ್ನ ಕಂಡುಹಿಡಿತೀವಿ ಅಂತ ಏನು ಮಾಡ್ತಿದ್ರೆ ವಿ ಆರ್ ಗೋಯಿಂಗ್ ಟು ಡಿಸೈಡ್ ಆಸಿಡ್ ಬೇಸ್ ಕೆಮಿಸ್ಟ್ರಿ. ಓಕೆ, without any delay we will do that acid base chemistry. So first of all acid ಅಂದ್ರೆ ಏನು and base ಅಂದ್ರೆ ಏನು. To tell this acid, what is acid and what is base, there are certain theories which are proposed by different people, and they explain what is acid and what is base according to their theories. ಅದರಲ್ಲಿ ಫಸ್ಟ್ ಥಿಯರಿ ಇಫ್ ಯು ಆರ್ ಸ್ಟಡಿಡ್ ಅಬೌಟ್, ಅದರಲ್ಲಿ ಏನು ಮಾಡ್ತಿದ್ರೆ ಫಸ್ಟ್ ಥಿಯರಿ ಬರ್ತದೆ ಅರ್ಹೀನಸ್ ಥಿಯರಿ ಅಂತ ಬರ್ತದೆ. ಅರ್ಹೀನಸ್ ಥಿಯರಿ ಅಂತ ಬರ್ತದೆ. ಸೊ ಅಕಾರ್ಡಿಂಗ್ ಟು ಅರ್ಹೀನಸ್ ಥಿಯರಿ ದ acid is one which donates H plus ion. ಯಾವ ಒಂದು ಮಾಲಿಕ್ಯೂಲ್ ಆರ್ ವಿಚ್ ಆಸಿಡ್ ವಿಚ್ ಡೊನೇಟ್ಸ್ ದ H plus ion, those molecule are called as, those are called as acid ಅಂತ ಕರಿತೀವಿ ಅಕಾರ್ಡಿಂಗ್ ಟು ಅರ್ಹೀನಸ್ ಥಿಯರಿ. ಆ್ಯಂಡ್ ವಾಟ್ ಈಸ್ ಬೇಸ್ ಅಂದ್ರೆ ಏನಂದರೆ ವಾಟ್ ಈಸ್ ಬೇಸ್ ವಿಚ್ ಡೊನೇಟ್ಸ್ OH minus ions. ಯಾವ ಒಂದು ಮಾಲಿಕ್ಯೂಲ್ಸ್ ಡೊನೇಟ್ ಮಾಡ್ತಾವೆ, ಯಾವನ್ನ OH minus ion ಡೊನೇಟ್ ಮಾಡ್ತಾವೋ ದೇ ಆರ್ ಕಾಲ್ಡ್ ಎಸ್ ಅ ಬೇಸ್, ಆ್ಯಂಡ್ ವಿಚ್ ಡೊನೇಟ್ಸ್ H plus ion, those molecules are said to be acid according to the Arrhenius theory. For example, acidic input HCl ತಗೋರಿ, HCl which donates H plus ion ಡೊನೇಟ್ ಮಾಡ್ತದೆ. ಲೈಕ್ ಬೇಸ್ ಇಸ್ ಆಲ್ಸೋ ಡೊನೇಟಿಂಗ್ NaOH ತಗೋರ್ಬೇಕಾದ್ರೆ NaOH ಬೇಸ್ ಏನು ಮಾಡ್ತದೆ OH minus ಡೊನೇಟ್ ಮಾಡ್ತದೆ. ಸಿಂಪಲ್ ಥಿಂಗ್ಸ್ ಅಲ್ಲ. ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಥಿಯರಿ, ದಟ್ ಈಸ್ ಅ ಸೆಕೆಂಡ್ ಥಿಯರಿ ಬರೋದಾದ್ರೆ ದಟ್ ಈಸ್ ಅ ಲಿವಿಸ್ ಥಿಯರಿ ಬಗ್ಗೆ ಸ್ಟಡಿ ಮಾಡೋಣ. ಸೊ ಅಕಾರ್ಡಿಂಗ್ ಟು ಲಿವಿಸ್ ಥಿಯರಿ, ವಾಟ್ ಈಸ್ ಆಸಿಡ್, ವಾಟ್ ಈಸ್ ಬೇಸ್? ಸೊ ಅಕಾರ್ಡಿಂಗ್ ಟು ಲಿವಿಸ್ ಥಿಯರಿ, ಆಸಿಡ್ ಈಸ್ ಒನ್ ವಿಚ್ ಅಕ್ಸೆಪ್ಟ್ಸ್ ಅ ಲೋನ್ ಪೇರ್ನ ಅಕ್ಸೆಪ್ಟ್ ಮಾಡಿದ್ರೆ ದೋಸ್ ಆರ್ ಕಾಲ್ಡ್ ಆಸಿಡ್ ಅಂತ ಕರಿತೀವಿ. ಸೊ ವಾಟ್ ಈಸ್ ಬೇಸ್ ದೆನ್ ವಿಚ್ ಡೊನೇಟ್ಸ್ ದ ಲೋನ್ ಪೇರ್. ಯಾವ ಒಂದು ಮಾಲಿಕ್ಯೂಲು ಲೋನ್ ಪೇರ್ನ ಡೊನೇಟ್ ಮಾಡ್ತದೋ ಇನ್ನೊಂದು ಮಾಲಿಕ್ಯೂಲ್ಗೆ, ಲೈಕ್ ಆಸಿಡ್ ಆಗಿರ್ಬೋದು, ದೋಸ್ ಮಾಲಿಕ್ಯೂಲ್ಸ್ ಆರ್ ಕಾಲ್ಡ್ ಆಸ್ ಬೇಸಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಾವೇನು ಮಾಡ್ತೀವಿ, ಈಗ ಫ್ರಿಡಲ್ ಕ್ರಾಫ್ಟ್ ರಿಯಾಕ್ಷನ್ ಓದ್ತೀವಿ. ಸೊ ಓಕೆನಾ, ಫಾರ್ ಎಕ್ಸಾಂಪಲ್ ಫ್ರಿಡಲ್ ಕ್ರಾಫ್ಟ್ ರಿಯಾಕ್ಷನ್ ಓದ್ತೀವಿ. ಎಕ್ಸಾಂಪಲ್ ತೊಗೊತೀನಿ ಅಷ್ಟೇ, ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ಫ್ರಿಡಲ್ ಕ್ರಾಫ್ಟ್ಸ್ ರಿಯಾಕ್ಷನ್ ಅಂತ ಓದ್ತೀವಿ. ಅದರ ಅಲ್ಕಲೇಷನ್ ಬರ್ತದೆ, ಅಸಲೇಷನ್ ಬರ್ತದೆ. ಸೊ ಇಫ್ ಐ ಸ್ಟಡಿಡ್ ಅಲ್ಕಲೇಷನ್ ಬಗ್ಗೆ ಹೇಳಿದ್ರೆ ಅದೇನು ಮಾಡ್ತದೆ ಅಂದರೆ, ಸಪೋಸ್ ನಾ ಏನು ಮಾಡ್ತೀನಿ ಅಂತಂದರೆ ಐ ಆಮ್ ಯೂಸಿಂಗ್ ಇನ್ ದಿಸ್ ಫ್ರಿಡಲ್ ಕ್ರಾಫ್ಟ್ ರಿಯಾಕ್ಷನ್, ಅಲ್ಲೇನು ಮಾಡ್ತೀನಿ ಅಂದರೆ ಐ ಆಮ್ ಗೋಯಿಂಗ್ ಟು ಯೂಸ್ a particular acid that is called as AlCl3 ಯೂಸ್ ಮಾಡ್ತೀನಿ, ಅಥವಾ FeCl3 ಯೂಸ್ ಮಾಡ್ತೀನಿ. ಅದೇ ಥರ ನಾನು ಏನು ಮಾಡ್ತೀನಿ ಅಂದರೆ, ನನ್ನ ಒಂದು ಬೇಸ್ ಯಾವ್ದಾಗಿರ್ತದಪ್ಪ ಅಂದರೆ ಈ ಒಂದು CH2 CH3 CH2 ದಿಸ್ Cl ಆಗಿರ್ತದೆ. ದಿಸ್ ಈಸ್ ಎಕ್ಸೆಪ್ಟ್ ದಿಸ್, ಇದನ್ನು ಬಿಟ್ಬಿಟ್ರಿ. ಬಟ್ Cl ಇರ್ತದಲ್ಲ ವಿಚ್ ಈಸ್ ಹ್ಯಾವಿಂಗ್ ಅ ಲೋನ್ ಪೇರ್. ಈ ಒಂದು ಲೋನ್ ಪೇರ್ನ ಇದೇನು ಮಾಡ್ತಾ ಅಕ್ಸೆಪ್ಟ್ ಮಾಡ್ದಲ್ಲ. ಸೊ ಈ ಒಂದು ಲೋನ್ ಪೇರ್ನ ಏನು ಮಾಡ್ತದೆ, ಇದು ಅಕ್ಸೆಪ್ಟ್ ಮಾಡ್ಕೊಳ್ತದೆ. ಅದಕ್ಕೋಸ್ಕರ ಲಿವಿಸ್ ಆಸಿಡ್ ಅಂತ ಕರಿತೀವಿ. ದೀಸ್ ಆರ್ ಕಾಲ್ಡ್ ಆಸ್ ಲಿವಿಸ್ ಆಸಿಡ್. ಅಕ್ಸೆಪ್ಟ್ ಮಾಡ್ತದಂದ್ರೆ ಏನು ಮೀನಿಂಗ್ ಏನು? ಅಕ್ಸೆಪ್ಟ್ ಮಾಡ್ತದಂದ್ರೆ ವಿಚ್ ಈಸ್ ಹ್ಯಾವಿಂಗ್ ಅ ವೇಕೆಂಟ್ ಸ್ಪೇಸ್ ಇರಬೇಕು.
ವೇಕೆಂಟ್ ಸ್ಪೇಸ್ ಅಂದ್ರೆ ಏನು, ವೇಕೆಂಟ್ ಆರ್ಬಿಟಲ್ಸ್ ಇರಬೇಕು. ಸಪೋಸ್ ನಾನು AlCl3 ನೋಡೋದಾದ್ರೆ ವೆನ್ ಐ ಸಿ AlCl3 Al3+, it is actually oxidation number of aluminum is 3+ in this particular compound. ಇಲ್ಲಿ Al3+ ಅಂದ್ರೆ ಏನು, ಇಲ್ಲಿ 3 ವೇಕೆಂಟ್ ಅದ, ವೇಕೆಂಟ್ ಆರ್ಬಿಟಲ್ಸ್ ಅದಾವ 3. ಓಕೆನಾ, ಆ ಒಂದು ವೇಕೆಂಟ್ಸ್ ಅಲ್ಲಿ ಏನು ಮಾಡ್ತಾರೆ, ಆ ಒಂದು ಲೋನ್ ಪೇರ್ ಏನು ಮಾಡ್ತಾರೆ, ಲೋನ್ ಪೇರ್ ಏನು ಮಾಡ್ತಾರೆ, ಅಕ್ಸೆಪ್ಟ್ ಮಾಡ್ತಾವೆ. ಏನಾದರೂ ಒಂದು ಬೇಸಿಕ್ ಎಕ್ಸಾಂಪಲ್ ಕೊಡೋದ್ರೆ ಏನು ಮಾಡ್ತೀನಿ, NH3 ಕೊಡ್ತೀನಿ, ಅಮೋನಿಯಾ ಕೊಡ್ತೀನಿ, ವಿಚ್ ಇಸ್ ಹ್ಯಾವಿಂಗ್ ಅ ಲೋನ್ ಪೇರ್ ವಿಚ್ ಡೊನೇಟ್ಸ್ ಎಲೆಕ್ಟ್ರಾನ್ ಪೇರ್, lone pair. ಇದಕ್ಕೆ ಹಿಂಗೆ ಹೇಳ್ತಾರೆ, ದಿಸ್ ಈಸ್ ಕಾಲ್ಡ್ ಆಸ್ ಅ ಲಿವಿಸ್ ಥಿಯರಿ ವಿಚ್ ಶೋಸ್ ವಾಟ್ ಈಸ್ ಆಸಿಡ್, ವಾಟ್ ಈಸ್ ಬೇಸ್. ಓಕೆ, then coming to the third theory, that is a Bronsted theory. What is Bronsted theory? It is also simple. That is, according to Bronsted theory, acid is a one which donates an H+ ion na donate ಮಾಡ್ತವೆ, which donates H+ ion, and base is one which accepts H+ ion. H+ ions ಏನು ಮಾಡ್ತಾರೆ, accept ಮಾಡ್ತವ. This is called as a Bronsted theory. Mainly in organic chemistry we are taking a help of Lewis theory and Bronsted theory ಮತ್ತು ಲಿವಿಸ್ ಥಿಯರಿನ ಇವೆರಡು ಹೆಲ್ಪ್ ತೊಗೊಂಡು ಏನು ಮಾಡ್ತಿದ್ರೆ ನಾವೇನು ಮಾಡ್ತೀವಿ, ಆಸಿಡ್ ಬೇಸ್ನ ಯೂಸ್ ಮಾಡ್ಕೊತೀವಿ ನಮ್ಮ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ರಿಯಾಕ್ಷನ್ಸಲ್ಲಿ. ಸೊ ಐ ಹೋಪ್ the theories of acid base chemistry are clear with you guys. I hope that these theories are clear with you guys. Okay, so ನಮಗೆ ಗೊತ್ತಾಯ್ತಪ್ಪ ಅಂದರೆ ವಿ ಆರ್ ನೋ ಅಬೌಟ್ ದ ಆಸಿಡ್ ಬೇಸ್. ಆಸಿಡ್ ಅಂದ್ರೆ ಬೇಸ್ ಅಂದ್ರೆ ಅಂತ ಗೊತ್ತಾಯ್ತು ಅಕಾರ್ಡಿಂಗ್ ಟು 3 ಥಿಯರೀಸ್. ಸೊ let me ask question. ಸಪೋಸ್ ನಾನು 2 ಆಸಿಡ್ ಕೊಡ್ತೀನಿ, A and B ಅಂತ 2 ಆಸಿಡ್ ಕೊಡ್ತೀನಿ. ಆವಾಗ ನಾನು 2 ಆಸಿಡಲ್ಲಿ ಸಪೋಸ್ ನಾನು ಏನು ಮಾಡ್ತೀನಿ, ಇವಾಗ ವಿಚ್ ಆಸಿಡ್ ಇಸ್ ಮೋರ್ ಸ್ಟ್ರಾಂಗ್ ಆಸಿಡ್ ಯಾವುದು, ಸ್ಟ್ರಾಂಗ್ ಆಸಿಡ್ ಯಾವುದು ಅಂತ ಕೇಳಿದಾಗ, ಸೊ ಆವಾಗ ವಿ ಹ್ಯಾವ್ ಟು ಕಂಪೇರ್ ದೋಸ್ ಆಸಿಡ್, ರೈಟ್? We have to compare those acids. So to compare those acids and to tell which acid is stronger and which acid is weaker, we are having some factor that is the physical terms that determine the strength of acid. ಒಂದು ಸ್ಟ್ರೆಂತ್ ಆಫ್ ಆಸಿಡ್ನ ಆನ್ ದ ಬೇಸಿಸ್ ಆಫ್ ಫಿಸಿಕಲ್ ಟರ್ಮ್ಸ್ ಮೇಲೆ ಮಾಡ್ತಾರೆ, ನಾವು ಡಿಟರ್ಮೈನ್ ಮಾಡ್ತೀವಿ, ಆ ಒಂದು ಫಿಸಿಕಲ್ ಟರ್ಮ್ಸ್ನ ಕರಿತಾ ಹೋಗ್ಬಂದ್ರೆ. ಓಕೆ, ಫಸ್ಟ್ there are 3 physical terms I am going to discuss about. There are 3 physical terms. One is a pH value, and one is a Ka value, and another one is a then pKa value. pH value ಗೊತ್ತಿದೆ, ಆಲ್ಮೋಸ್ಟ್ ನಾವು 10th ಇಂದ ಓದ್ಕೊಂಡ್ಬರ್ತೀವಿ, ಲೈಕ್ ಹೈಯರ್ ಸ್ಕೂಲಿಂದ ಓದ್ಕೊಂಡ್ಬರ್ತೀವಿ. ಸೊ ದಟ್ ಈಸ್ ಕಾಲ್ಡ್ ಎಸ್ ಅ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಅಂತ ಕರಿತೀವಿ. ದಟ್ ಈಸ್ ಅ ಆಸಿಡ್ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಆಸಿಡ್ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಸೊ ಈ pK ವ್ಯಾಲ್ಯೂ ಅಂದರೆ pK ಈಸ್ ಇನ್ವರ್ಸ್ ಆಫ್ ದಿಸ್ Ka. ಐ ವಿಲ್ ಎಕ್ಸ್ಪ್ಲೇನ್ ಓಲ್ ಡೀಟೇಲ್, ಅಷ್ಟು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಒಂದೊಂದು ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಕ್ಲಿಯರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ let us start with the pH ಮುಖಾಂತರ ಸ್ಟಾರ್ಟ್ ಮಾಡ್ತೀನಿ ನಾನು. ಸೊ ದಿಸ್ pH, ಇವಾಗ ಈ ಒಂದು pH ನೋಡಿದಾಗ, ಸೊ ವಾಟ್ ಈಸ್ pH? ಫಸ್ಟ್ ಆಫ್ ಆಲ್ ಐ ವಿಲ್ ಟೇಕ್ ಎನ್ ಎಕ್ಸಾಂಪಲ್. ಎನಿ ಆಸಿಡ್ಸ್ HCl ಅಂತ ತಿಳ್ಕೊಳ್ಳಿ, ವಿಚ್ ವೆನ್ ಐ ಆಡೆಡ್ ದಿಸ್ ಆಸಿಡ್ ಟು ದ H2O ಜೊತೆ ರಿಯಾಕ್ಷನ್ ಮಾಡಿದಾಗ ಏನು ಮಾಡ್ತಾರೆ, ದಿಸ್ ವಿಲ್ ಗಿವ್ಸ್ ಟು ದ H3O ಪ್ಲಸ್ A minus, H3O plus A minus ಬರ್ತದೆ. ಅಂದರೆ ದಿಸ್ ಲೋನ್ ಪೇರ್ ಆಫ್ ದಿಸ್ ಪರ್ಟಿಕ್ಯುಲರ್ ಥಿಂಗ್ ವಿಚ್ ಅಟ್ಯಾಕ್ ಆನ್ ದಿಸ್ H+ ion. ಆ ಒಂದು H+ ion ಅಟ್ಯಾಕ್ ಮಾಡ್ಕೊಂಡು ಮಾಡ್ತದೆ H3O+. ಇಲ್ಲೇ ಗೊತ್ತಾಗ್ತದೆ ನೋಡ್ರಿ, ಆಸಿಡ್ ಅಂದರೆ ಏನಂತ ಹೇಳಿದೆ, H+ ಡೋನರ್ ಅಂತ ಹೇಳಿದೆ, ಬೇಸ್ ಅಂದರೆ ಏನಂತ ಹೇಳಿದೆ, H+ ಅಕ್ಸೆಪ್ಟರ್ ಅಂತ ಹೇಳಿದೆ. ಅಂದರೆ ಹಿಯರ್ ವಾಟರ್ ಈಸ್ ಆಕ್ಟಿಂಗ್ ಆಸ್ ಅ ಬೇಸ್ ಆ್ಯಂಡ್ ದಿಸ್ ಈಸ್ ಅ ಆಸಿಡ್. This is a acid. This base is accepting a H+ ion. This acid is donating a H+ ion to the base. Acid base reactions ಆಗ್ತಿದ್ದಾವೆ. ಸೊ ಇವಾಗ ವಿ ವಿಲ್ ರೈಟ್ ಕಾಮನ್ಲಿ ನಾವೇನು ಬರಿತೀವಿ ಅಂದರೆ H2O ಬರಿತೀವಿ, H+ A- ಅಂತ ಬರ್ತೀವಿ. ಸೊ ಬಟ್ ಆ್ಯಕ್ಚುಲಿ ಈ ಥರ ನಾವೇನು ಮಾಡಲ್ಲ, ಈ ಥರ ಆ್ಯಕ್ಚುಲಿ ಅಲ್ಲ ರೀ. ಯಾಕಂದರೆ H+ ion ಆಗಿರಂಗಿಲ್ಲ. ಯಾವತ್ತು ಅಕ್ವೇಸ್ ಫೇಸಲ್ಲಿ ಯಾವತ್ತು ಕೂಡ ಈ ಒಂದು ಆ್ಯಸಿಡ್ ಡಿಸೋಸಿಯೇಟ್ ಆದರೆ H3O+ ಫಾರ್ಮಲ್ ಇರ್ತದ. ನೆನ್ಪಿಟ್ಕೊಳ್ಳಿ, ನಾಟ್ H+ ಫಾರ್ಮಲ್ ಇರಲ್ಲ. ಇದು ಗ್ಯಾಸ್ ಫೇಸಲ್ಲಿ ಓಕೆ, ಗ್ಯಾಸ್ ಫೇಸಲ್ಲಿ ಏನು ಮಾಡ್ತಂದರೆ
ಎಚ್ ಪ್ಲಸ್ ಫಾರ್ಮಲ್ಲಿ ಇರ್ತದೆ. ಬಟ್ ಅಕ್ವೇಸ್ ಫೇಸಲ್ಲಿ H3O ಪ್ಲಸ್ಸು ಇರ್ತದೆ ರೀ. ಓಕೆ, ಡಿಸೋಸಿಯೇಟ್ ಆದರೆ ನೆನ್ಪಿಡಿ, ಇಂಪಾರ್ಟೆಂಟ್ ವಿಷಯ. ಓಕೆ, ಸೊ ನೆಕ್ಸ್ಟ್ ಕಮಿಂಗ್ ಟು ಪಿ ಹೆಚ್ ಅಂದರೆ ಇವಾಗ ಆ್ಯಸಿಡ್ ಯಾವ ರೀತಿ ಡಿಸೋಸಿಯೇಟ್ ಆಯ್ತು ಅಂತ ಗೊತ್ತಾಯ್ತು ನಮಗೆ. ಓಕೆನಾ, ಹೌ ದ ಆ್ಯಸಿಡ್ ಇಸ್ ಗೋಯಿಂಗ್ ಟು ಡಿಸೋಸಿಯೇಟ್ ಅಂತ ಗೊತ್ತಾಯಿತು. ಸೊ ನೆಕ್ಸ್ಟ್ ಕಮಿಂಗ್ ಟು ದ ಪಿ ಹೆಚ್ ಅಂದರೆ ಪಿ ಹೆಚ್ ಈಸ್ ಈಕ್ವಲ್ಸ್ ಟು ಮೈನಸ್ ಲಾಗ್ ಆಫ್ H ಪ್ಲಸ್ minus log of H3O plus, or I can also write pH is equals to minus log of H plus ಏನಂತ ಕರಿತೀವಿ, minus log of H plus ಅಂತ ಕರಿತೀವಿ. ಸೊ this square I will take in next slide. So pH is equals to minus log of H plus ಅಂತ ತಗೊಂತೀನಿ. ಓಕೆ, ಇವಾಗ this square bracket indicates the concentration ಇಂಡಿಕೇಟ್ ಮಾಡ್ತಾರೆ ಸ್ಕ್ವೇರ್ ಬ್ರಾಕೆಟ್. ಸೊ ಇವಾಗ ಐ ಕ್ಯಾನ್ ಕ್ಲಿಯರ್ಲಿ ಸೇ ದಟ್ ಆ್ಯಸಿಡಿಕ್ ಸ್ಟ್ರೆಂತ್ ಅಂದ್ರೆ ಏನು, ಸಪೋಸ್ ಆ್ಯಸಿಡ್ ಇದೆ ಅಂತ ತಿಳ್ಕೊರಿ. ಈ ಆ್ಯಸಿಡ್ ಎಷ್ಟು ಸ್ಟ್ರೆಂತ್ ಆಗಿದೆಪ್ಪ ಅಂದರೆ ಎಷ್ಟು ಜಾಸ್ತಿ H+ ಏನೋ ಕೊಡ್ತಾವ, ವಿಚ್ ಎಷ್ಟು ಈಸಿಯಾಗಿ ಡೊನೇಟ್ ಮಾಡ್ತಾವೋ ಅಷ್ಟು ಆ್ಯಸಿಡಿಕ್ ಸ್ಟ್ರೆಂತ್ ಏನು ಮಾಡ್ತಾವೆ, ಜಾಸ್ತಿ ಇರ್ತದೆ ಆ್ಯಸಿಡಿಂದು. ಸೊ ಐ ಕ್ಯಾನ್ ಕ್ಲಿಯರ್ಲಿ ಸೇ ದ್ಯಾಟ್ ಫ್ರಮ್ ದಿಸ್ ಇಕ್ವೇಷನ್ ಆಲ್ಸೋ ಐ ಕ್ಯಾನ್ ಕ್ಲಿಯರ್ಲಿ ಸೇ ದಟ್ ಈಸ್ H+ ಅಯೋನ್ ಏನಾದ್ರು ಇನ್ಕ್ರೀಸ್ ಆಯ್ತಪ್ಪ ಅಂದರೆ, ಇಫ್ H+ ಅಯೋನ್ ಇನ್ಕ್ರೀಸ್ ಆಯ್ತಪ್ಪ ಅಂದರೆ ದ ಓವರ್ ಆಲ್ ಲಾಗ್ ಮೈನಸ್ ಲಾಗ್ H+ ಅಯೋನ್ ಕಾನ್ಸಂಟ್ರೇಷನ್ ಏನು ಮಾಡ್ತದೆ, ಡಿಕ್ರೀಸ್ ಆಗ್ತದೆ. ಹೌದ್ರಿ. ಸೊ ಬಟ್ ಪಿ ಎಚ್ ಏನಾಗ್ತದೆ ನೋಡಿರಿ, ಪಿ ಎಚ್ ಏನು ಮಾಡ್ತದೆ ಇನ್ಕ್ರೀಸ್ ಆಗ್ತದೆ. pH increase ಆಗ್ತದೆ. ಸೊ ಐ ಕ್ಯಾನ್ ಕ್ಲಿಯರ್ಲಿ ಸೇ ದಟ್ H+ ಅಯೋನ್ ಇನ್ಕ್ರೀಸ್ ಆಗ್ತದೆ ಅಂದರೆ ದೆನ್ acidic strength also increases. So I can clearly say that is pH is inversely proportional to acidic strength. First of all ಬರೀತೀನಿ, acidic strength is directly proportional to H+ ion. Okay, so pH is inversely proportional to acidic strength. That means if acidic strength is more, then pH would be less. If acidic strength is less, then pH would be more. So we are having a pH scale. Now ಓದಿದೀವಿ pH scale ನಾವು ಓದಿದೀವಿ. ಓಕೆ, pH scale ನಾವು ಓದಿದೀವಿ. pH scale ನೋಡ್ಕೊಂಡ್ಬಂದ್ವಿ. ಸೊ ದಿಸ್ pH scale ಏನು ಮಾಡ್ತಂದರೆ, ಈ ಒಂದು pH scale ಏನು ಮಾಡ್ತದೆ, ಲೈಕ್ 0 to 14 ನಂಬರ್ಸ್ ಇದ್ದಾವೆ, 0 to 14 pH ಇರ್ತದೆ. ಸೊ ಐ ಕ್ಯಾನ್ ರೈಟ್ ಹಿಯರ್, ಐ ಕ್ಯಾನ್ ಯೂಸ್ ಹಿಯರ್ pH scale. ಸೊ ಸ್ಟಾರ್ಟಿಂಗ್ ಫ್ರಮ್ ಹಿಯರ್ 0 ಇಂದ ಸ್ಟಾರ್ಟ್ ಮಾಡ್ಕೊಂಡು ಏನು ಮಾಡ್ತೀನಿ, 14 ಎಂಡ್ ಮಾಡಿದಾಗ ಏನು ಮಾಡ್ತಾರೆ, ಹಿಯರ್ ಒಂದು ನ್ಯೂಟ್ರಲ್ ಟರ್ಮ್ ಬರೋದು. ಸೊ ಐ ಕ್ಯಾನ್ ಸೇ ದಟ್ ದಿಸ್ ಫ್ರಮ್ 0 to 7, ಫ್ರಮ್ 0 to 6 ಏನು ಮಾಡ್ತಿದ್ದಾರೆ, ಇಟ್ ಈಸ್ ಆ್ಯಸಿಡಿಕ್ ನೇಚರ್. ಇಲ್ಲಿರ್ತಕ್ಕಂಥ ಇಲ್ಲಿ ಪಿ ಎಚ್ ವ್ಯಾಲ್ಯೂ ಏನಾದ್ರು 0 to 6 ಬಂತಪ್ಪ ಅಂದರೆ ಆ್ಯಸಿಡ್ ಅಂತ ಕರಿತೀವಿ. ಲೈಕ್ 8 to 14 ಬಂತಪ್ಪ ಅಂದರೆ ದಟ್ ಈಸ್ ಬೇಸ್ ಅಂತ ಕರಿತೀವಿ. ಸಪೋಸ್ 7 ಬಂತಪ್ಪ ಅಂದರೆ ದಟ್ ಈಸ್ ನ್ಯೂಟ್ರಲ್ ಅಂತ ಕರಿತೀವಿ. ಸಪೋಸ್ 0 ಇತ್ತಪ್ಪ ಅಂದರೆ ಸ್ಟ್ರಾಂಗೆಸ್ಟ್ ಆ್ಯಸಿಡ್ ಇರೋದು. ಸಪೋಸ್ 14 ಇತ್ತಪ್ಪ ಅಂದರೆ ಸ್ಟ್ರಾಂಗ್ ಬೇಸ್ ವೆರಿ ವೀಕ್ ಆ್ಯಸಿಡ್ ಇರ್ತದೆ. ದಿಸ್ ಈಸ್ ಅ ಪಿ ಎಚ್ ಸ್ಕೇಲ್, ಹೌ ವಿ ಆರ್ ಗೋಯಿಂಗ್ ಟು ಮೆಜರ್ ದ ಪಿ ಎಚ್ ಇನ್ ದ ಪಿ ಎಚ್ ಸ್ಕೇಲ್. I hope this pH factor is clear with you guys. Okay, the next term I am going to discuss about a Ka, that is acid dissociation constant. Acid dissociation constant ನ ಡಿಸ್ಕಸ್ ಮಾಡ್ತಾ ಹೋಗಮ್ರಿ. ಸೊ ಆಸಿಡ್ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಅಂದ್ರೇನು, ಸಪೋಸ್ ಆಸಿಡ್ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಅಂದ್ರೇನು, ಫಾರ್ ಎಕ್ಸಾಂಪಲ್ ಐ ಆಮ್ ಗೋಯಿಂಗ್ ಟು ರೈಟ್ HA plus H2O gives rise to H3O plus A minus H3O plus A minus. ಸಪೋಸ್ ನಾ ಏನು ಮಾಡ್ತೇನೆ ಅಂದರೆ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಬರೀತೀನಿ. ಸಿ ಇನ್ ದಿಸ್ ಸಪೋಸ್ I am going to write equilibrium constant of this reaction. Equilibrium constant of this reaction, that is Ka, is equals to equilibrium constant ಯಾವ ರೀತಿ ಬರ್ತೀವಿ, ಒಂದು ಯಾವುದೋ ಪರ್ಟಿಕ್ಯುಲರ್ ರಿಯಾಕ್ಷನ್ ಯಾವ ರೀತಿ ಬರ್ತೀವಿ ಅಂದರೆ ದಟ್ ಈಸ್ ಅಯೋನೈಸ್ಡ್ ಫಾರ್ಮ್ ಡಿವೈಡೆಡ್ ಬೈ ಅನ್ಅಯೋನೈಸ್ಡ್ ಫಾರ್ಮ್ ಆರ್ ಎಲ್ಸ್ ಅಥವಾ ಪ್ರಾಡಕ್ಟ್ ಡಿವೈಡೆಡ್ ಬೈ ರಿಯಾಕ್ಟೆಂಟ್ ಬರ್ತೀವಿ, ಕಾಮನ್ ಆಗಿ ರಿಯಾಕ್ಟೆಂಟ್ ಬರ್ತೀವಿ. ಸೊ ದಿಸ್
ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಈಸ್ ಈಕ್ವಲ್ ಟು ಕೆ ಎ ಅಂತ ಕರಿತೀವಿ. ಯಾವುದೊಂದು ರಿಯಾಕ್ಷನ್ ಬರೀತಿರ್ಬೇಕಾದ್ರೆ ದಿಸ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ನ ನಾವೇನು ಮಾಡ್ತೀವಿ ಕೆ ಅಂತ ಕರಿತೀವಿ. ಅಂದರೆ ಆಸಿಡ್ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಅಂದರೆ ಸಿಂಪಲ್ ಆಸಿಡ್ ಇದೆ ಡಿಸೋಸಿಯೇಟ್ ಆಗ್ತಿದೆ H3O+ ಅಲ್ಲಿ ಆಸಿಡ್ ಇದೆ ಡಿಸೋಸಿಯೇಟ್ ಆಗ್ತಿದೆ ಅಂದರೆ ಈ ಒಂದು ಆಸಿಡ್ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ನ ನಾವು ಯಾವುದಕ್ಕೆ ಈಕ್ವಲ್ ಅನ್ಕೊಂತೀವಿ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಈಕ್ವಲ್ ಅನ್ಕೊಂತೀವಿ. ಸೊ ಐ ಕ್ಯಾನ್ ರೈಟ್ ದಟ್ ಕೆ ಎ ಈಸ್ ಈಕ್ವಲ್ಸ್ ಟು H3O+, concentration of H3O+ into my A minus divided by that is HA, concentration of HA into H2O. The concentration of H2O is taking constant, is using as a constant ತಗೊಂಡ್ರೆ it is equal to 1 value. Unity ಏನು ಮಾಡ್ತಾರೆ equal ಅಲ್ಲ. So I can clearly write that Ka is equals to H3O plus into A minus divided by HA, divided by concentration of HA. Now from this, by seeing this equation, I can say that if H3O concentration increase ಆಯ್ತಪ್ಪ ಅಂದರೆ their Ka concentration ಕೂಡ increase ಆಗ್ತದ. Ka concentration increase ಆಯ್ತಪ್ಪ ಅಂದರೆ automatically acidic strength also increases. So I can clearly say that acidic strength of a molecule directly proportional to Ka. Andre if Ka increases then acidic strength also increases. If Ka decreases then acidic strength also decreases. Acidic strength also decrease ಆಗ್ತದೆ. Simple thing ಅಲ್ಲ, okay, decrease ಆಗ್ತದ. So next coming to pKa value, there is pKa. What is this pKa value? pKa value ಏನಂತಂದ್ರೆ see this pKa is equals to minus log of Ka. So ನಮಗೆ ಏನು ಬೇಕು, ನಮಗೆ Ka ಏನಂತಂದ್ರೆ Ka is directly proportional to acidic strength, but ಇಲ್ಲಿ Ka ನೆಗೆಟಿವ್ ಅಲ್ಲಿದೆ. ಅಂದರೆ I can write that if Ka increases from this equation, if Ka increases ಆದಪ್ಪ ಅಂದರೆ then automatically ಏನು ಮಾಡ್ತದೆ log concentration of Ka decrease ಆಗ್ತದೆ, and pKa increase ಆಗ್ತದೆ. ಓಕೆ, pKa ಏನು ಮಾಡ್ತದೆ increase ಆಗ್ತದೆ. ಸೊ I can clearly say that pKa is inversely proportional to Ka. ಅಂದರೆ if pKa value decreases, then acidic strength increases. If pKa value increases, then acidic strength is also ಏನು ಮಾಡ್ತಂದ್ರೆ ಡಿಕ್ರೀಸ್ ಆಗ್ತದೆ. ಈ ಒಂದು ಪ್ರಪೋರ್ಷನಾಲಿಟಿ ನೆನ್ಪಿಟ್ಕೊಂಡ್ಬಿಟ್ರಿ. ಓಕೆನಾ, pKa value is inversely proportional to Ka value, but Ka value ನಮಗೆ ಗೊತ್ತು Ka value ಏನದ acidic strength directly proportional. So I can say that pKa is inversely proportional to acidic strength ಗೆ ಮಾಡ್ತಾರೆ inversely proportional ಅಂತ ಹೇಳ್ಬೋದು, ನಾನು ಕಂಟ್ರೋಲ್ ಮಾಡ್ಬೋದಲ್ಲ ಮತ್ತೆ. ಸೊ ಅದಕ್ಕೋಸ್ಕರ ಮಾಡ್ತೀನಿ, ಇಫ್ pKa ಜಾಸ್ತಿ ಇತ್ತಪ್ಪ ಅಂತಂದರೆ acidic strength ಕಡಿಮೆ ಇರ್ತದೆ, pKa ಕಡಿಮೆ ಇತ್ತಪ್ಪ ಅಂದರೆ acidic strength ಜಾಸ್ತಿ ಇರ್ತದೆ. ಜಾಸ್ತಿ ಇರ್ತದೆ. ಐ ಕ್ಯಾನ್ ಗಿವ್ ಸಮ್ ಎಕ್ಸಾಂಪಲ್ಸ್ ಆಫ್ pKa ವ್ಯಾಲ್ಯೂ. ಒಂದಿಷ್ಟು ಎಕ್ಸಾಂಪಲ್ ಇದೆ. ನಾನು ಆ ಒಂದು ಎಕ್ಸಾಂಪಲ್ ಬರೀತಾರೆ. ಸಪೋಸ್ ವೀಕ್ ಆ್ಯಸಿಡ್ ತೊಗೊಂಡ್ರೆ, ಲೈಕ್ ಎಕ್ಸಾಂಪಲ್ ಬೆಂಜೋಯಿಕ್ ಆ್ಯಸಿಡ್ ತೊಗೊಂಡ್ರೆ ಇಟ್ ಈಸ್ ಹ್ಯಾವಿಂಗ್ ಎ pKa ವ್ಯಾಲ್ಯೂ ಅಬೌಟ್ 4.20. ದೆನ್ ಫಾರ್ ಎಕ್ಸಾಂಪಲ್ ಪಿಕ್ರಿಕ್ ಆ್ಯಸಿಡ್ ತೊಗೊಂಡ್ರೆ, ಪಿಕ್ರಿಕ್ ಆ್ಯಸಿಡ್ ಎಕ್ಸಾಂಪಲ್ ತೊಗೊಂಡ್ರೆ ಇಟ್ ಈಸ್ ಹ್ಯಾವಿಂಗ್ ಅರೌಂಡ್ 0.3 ಇದೆ. ದೆನ್ ಟ್ರೈಫ್ಲೋರೋ ಆಸಿಟಿಕ್ ಆ್ಯಸಿಡ್ ತೊಗೊಂಡ್ರೆ ಇಟ್ ಈಸ್ ಹ್ಯಾವಿಂಗ್ 0. ಆ್ಯಂಡ್ ನೆಕ್ಸ್ಟ್ ತೊಗೊಂಡ್ರೆ ಅನಿಲಿನ್ ತೊಗೊಂಡ್ರೆ ಇಟ್ ಈಸ್ ಹ್ಯಾವಿಂಗ್ ಎ pKa ವ್ಯಾಲ್ಯೂ ಇಟ್ ಈಸ್ 27. ದೆನ್ ಇಥನಾಲ್ ತೊಗೊಂಡ್ರೆ ಇಥನಾಲ್ pKa value ಏನು ಬರ್ತದೆ, it is around 16. So these are pKa values. See, here we can easily differentiate that which is strong acid, which is weak acid. Okay, then ಇಲ್ಲಿ ಟ್ರೈಫ್ಲೋರಾಸಿಟಿಕ್ ಆಸಿಡ್ ಏನು ಮಾಡ್ತಾರೆ 0 ಇದೆ, ಅಂದರೆ ಹೈ ಆಸಿಡಿಕ್
more acidic, okay na, more acidic. We can also get pKa value in negative, keep it in mind. pKa value ನೆಗೆಟಿವ್ ಕೂಡ ಏನು ಮಾಡ್ತೀವಿ ಬರೀಬೋದು. pKa value ನೆಗೆಟಿವ್ ಕೂಡ ಸಿಗ್ತವೆ. ಅಂದರೆ ಈ ಒಂದು ಟ್ರೈಫ್ಲೋರಾಸಿಟಿಕ್ ಆಸಿಡ್ಕಿನ ಇನ್ನು ಸ್ಟ್ರಾಂಗ್ ಆಸಿಡ್ ಅದಾವ. ಓಕೆ, ಈ ಒಂದು 0 ವ್ಯಾಲ್ಯೂ ಇಟ್ ಈಸ್ ಮೋರ್ ಆಸಿಡಿಕ್ in this question. So in this particular 5 acids ಅಲ್ಲಿ this is strong acid, picric acid ಅದಕ್ಕಿಂತ ಸ್ವಲ್ಪ weak acid, this is ಅದಕ್ಕಿಂತ ಸ್ವಲ್ಪ weak acid benzoic acid. then this ಅನಿಲಿನ್ ಆ್ಯಂಡ್ ಇಥನಾಲ್ ಏನಪ್ಪ ಅಂದರೆ ಬೇಸ್, ಆ್ಯಕ್ಚುಲಿ ಬೇಸ್ ಅಲ್ಲ. ಸೊ ಅದಕ್ಕೋಸ್ಕರ ಮಾಡ್ತಾರೆ ಹೈ pKa ವ್ಯಾಲ್ಯೂ, ಹೈ pKa ವ್ಯಾಲ್ಯೂ ಇರ್ತದೆ. ಸೊ 27 ಇದಕ್ಕಿದೆ, ಅನಿಲಿನ್ಗೆ 16 ಇದಕ್ಕಿದೆ. ಐ ಹೋಪ್ these concepts of acid base, this concept of acids base is clear with you guys. Okay, then coming to the again acidic strength on the basis of some factors that is called as a chemical factors. ಒಂದು ಆಸಿಡಿಕ್ ಸ್ಟ್ರೆಂತು ಕೆಮಿಕಲ್ ಫ್ಯಾಕ್ಟರ್ಸ್ ಮೇಲೆ ಯಾವ ರೀತಿ ಡಿಪೆಂಡ್ ಆಗಿದೆ ಅಂದರೆ, ಐ ಆಮ್ ಗೋಯಿಂಗ್ ಟು ಡಿಫ್ರೆನ್ಶಿಯೇಟ್ ಸ್ಟ್ರಾಂಗ್ ಆ್ಯಸಿಡ್ ಆ್ಯಂಡ್ ವೀಕ್ ಆ್ಯಸಿಡ್. ಸ್ಟ್ರಾಂಗ್ ಆ್ಯಸಿಡ್ ಮತ್ತು ವೀಕ್ ಆ್ಯಸಿಡ್ ಅಂತೇಳಿ ನಾನು ಯಾವ ರೀತಿ ಡಿಫ್ರೆನ್ಶಿಯೇಟ್ ಮಾಡ್ತೀನಿ ಕೆಮಿಕಲ್ ಫ್ಯಾಕ್ಟರ್ಸ್ ಮೇಲೆ. ಓಕೆ ರೀ, ನಾನು ಫಿಸಿಕಲ್ ಫ್ಯಾಕ್ಟರ್ಸ್ ಕೊಟ್ಟಿರಂಗಿಲ್ಲ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಡೀಲ್ ಮಾಡ್ತಿರ್ಬೇಕಾದ್ರೆ ಯಾರು pH ವ್ಯಾಲ್ಯೂ ಕಂಡಿಡಿ, pKa ವ್ಯಾಲ್ಯೂ ಕಂಡಿಡಿ ಅಂತ ಕೇಳ್ತಾರೆ, ಯಾರು ಇಲ್ಲ. ನಮಗೇನು ಮಾಡ್ತೀನಿ, ನಾನು ರಿಯಾಕ್ಷನ್ ಮಾಡ್ತಿರ್ಬೇಕಾದ್ರೆ ಆ ಒಂದು ರಿಯೇಜೆಂಟಲ್ಲಿ ಇರ್ತಕ್ಕಂಥ ಯಾವ ಒಂದು ಆ್ಯಸಿಡ್ ಭಾಳ ಸ್ಟ್ರಾಂಗ್ ಇರ್ತದೆ. ಯಾಕಂದರೆ ಸಪೋಸ್ ನಾನು ಏನು ಮಾಡ್ತೀನಿ, ಆ್ಯಸಿಡ್ ಬೇಸ್ ರಿಯಾಕ್ಷನ್ ಮಾಡ್ತಿರ್ತೀನಿ. ಈಗ ಆ್ಯಸಿಡ್ ಬೇಸ್ ರಿಯಾಕ್ಷನ್ ಮಾಡ್ತಿರ್ಬೇಕಾದ್ರೆ ಎನಿ ಕೇಸ್, ಸಪೋಸ್ ಫಾರ್ ಎಕ್ಸಾಂಪಲ್ ನಾನು ಎಕ್ಸಾಂಪಲ್ ಅಂತ ಹೇಳ್ತೀನಿ. ಓಕೆ, ಎಕ್ಸಾಂಪಲ್ ಅಂತ ಹೇಳ್ತೀನಿ. ಸಪೋಸ್ ಇವಾಗ ನಾವು ಒಂದು ಎಕ್ಸಾಂಪಲ್ ತೊಗೊಳೋದಾದ್ರೆ, ಫಾರ್ ಎಕ್ಸಾಂಪಲ್ ಐ ಆಮ್ ಗೋಯಿಂಗ್ ಟು ಟೇಕ್ this particular thing, that is this thing. Okay, this thing ketone ಇದೆ. ಸೊ ಐ ಆಮ್ ಗಿವಿಂಗ್ ಅ ಬೇಸ್ ಲೈಕ್ ಎನಿ ದಿಸ್ ಇಸ್ ಅ ಬೇಸ್. ಇವಾಗ ಈ ಬೇಸ್ ಬಂದು ಆ್ಯಸಿಡ್ನ ಏನು ಮಾಡ್ಕೋ, ಆ್ಯಸಿಡ್ ಪ್ರೋಟಾನ್ ಅಕ್ಸೆಪ್ಟ್ ಮಾಡ್ಕೋಬೇಕು, ವಿಚ್ H+ ಅಕ್ಸೆಪ್ಟ್ ಮಾಡ್ಕೋಬೇಕು. ರೆಡಿ ಇಸ್ H+ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ನಾವು ನೆಗೆಟಿವ್ ಚಾರ್ಜ್ ಮಾಡಿದ್ರೆ ರೆಡಿಯಾಗಿ ಬಂದದ್ರಿ, ಸೋಡಿಯಂ ಮೆಥಾಕ್ಸೈಡ್ ರೆಡಿಯಾಗಿ ಬಂದಿತ್ತು. ಅಂದರೆ ಇಲ್ಲಿ ಪ್ರೋಟಾನ್ ಅವ, ಕಾರ್ಬನ್, ಹೈಡ್ರೋಜನ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಸಿ ದಿಸ್ ಕಾರ್ಬನ್, ಹೋಲ್ ಕಾರ್ಬನ್, ದಿಸ್ ಹೈಡ್ರೋಜನ್. ಓಕೆ, ಇವಾಗ ಈ ಒಂದು ಬೇಸಿಗೆ 3 ಕಡೆ ಹೈಡ್ರೋಜನ್ ರೀ, 1 2 3 ಮೂರು ಕಡೆ ಹೈಡ್ರೋಜನ್ನ ಅಬ್ಸ್ಟ್ರಾಕ್ಟ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಇದೆ. ಅಂದರೆ 3 ಕಡೆ ಅಬ್ಸ್ಟ್ರಾಕ್ಟ್ ಮಾಡ್ತಕ್ಕಂಥ ಒಂದು ಆಪ್ಷನ್ಸ್ ಅದಾವ. ಸೊ ಇವಾಗ ಈ ಬೇಸ್ ಬಂದು ಯಾವ ಹೈಡ್ರೋಜನ್ನ ಅಬ್ಸ್ಟ್ರಾಕ್ಟ್ ಮಾಡ್ತದ ಅನ್ನೋದು ಯಾವ ಮೆಡಿಸಿನ್ ಆಗ್ತದೆ, ಆ್ಯಸಿಡಿಕ್ ಸ್ಟ್ರೆಂತ್ ಮೆಡಿಸಿನ್ ಆಗ್ತದೆ. ಅಂದರೆ ಈ ಅಷ್ಟು ಹೈಡ್ರೋಜನಲ್ಲಿ ಈ ಒಂದು ಫಸ್ಟ್ ಹೈಡ್ರೋಜನ್ ಆಗಿರ್ಬೋದು, ಈ ಒಂದು ಪರ್ಟಿಕ್ಯುಲರ್ ಸೆಕೆಂಡ್ ಕಾರ್ಬನ್ ಅಟ್ಯಾಚ್ ಆಗಿದ್ದಂಥ ಹೈಡ್ರೋಜನ್ ಆಗಿರ್ಬೋದು, ಥರ್ಡ್ ಕಾರ್ಬನ್ ಅಟ್ಯಾಚ್ ಆಗಿದ್ದಂಥ ಹೈಡ್ರೋಜನ್ ಆಗಿರ್ಬೋದು, ಈ ಅಷ್ಟರಲ್ಲಿ ಯಾವ ಹೈಡ್ರೋಜನ್ಸು ಆ್ಯಸಿಡಿಕ್ ಇರ್ತವೆ ನೋಡ್ರಿ, ಆ ಒಂದು ಹೈಡ್ರೋಜನ್ಸ್ ಏನು ಮಾಡ್ತಾರೆ, ಆ ಒಂದು ಹೈಡ್ರೋಜನ್ಸ್ನ ಈ ಬೇಸ್ ಬಂದು ಏನು ಮಾಡ್ತಾ ಅಬ್ಸ್ಟ್ರಾಕ್ಟ್ ಮಾಡ್ತಾರೆ. ಅಬ್ಸ್ಟ್ರಾಕ್ಟ್ ಮಾಡ್ತದೆ. ಇದಕ್ಕೆ ಹಿಂಗೆ ಯೂಸ್ ಮಾಡ್ತೀನಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮಾಡ್ತೀನಿ, ಆ್ಯಸಿಡಿಕ್ ಸ್ಟ್ರೆಂತ್ ಹಿಂಗೆ ಯೂಸ್ ಮಾಡ್ತೀನಿ. ಓಕೆನಾ. ಸಪೋಸ್ ಇವಾಗ ಏನು ಮಾಡ್ತೀನಿ ಅಂದರೆ, ಅದಕ್ಕೋಸ್ಕರ ನನಗೆ ಗೊತ್ತಾಗಬೇಕಾದ್ರೆ ಯಾವುದು ಸ್ಟ್ರಾಂಗ್ ಆ್ಯಸಿಡ್ ಮತ್ತು ಯಾವುದು ವೀಕ್ ಆ್ಯಸಿಡ್ ಅಂತ ಗೊತ್ತಾಗಬೇಕು. ಹೌದಾ, ಯಾವುದು ಸ್ಟ್ರಾಂಗ್ ಆ್ಯಸಿಡ್ ಅಂತ ಕಂಡುಹಿಡಿಬೇಕು, ಯಾವುದು ವೀಕ್ ಆ್ಯಸಿಡ್ ಅಂತ ಕಂಡುಹಿಡಿಬೇಕು. ಅವಾಗ ಮಾತ್ರ ಗೊತ್ತಾಗುತ್ತೆ ನನಗೆ ಯಾವ ಒಂದು ಹೈಡ್ರೋಜನು ಸ್ಟ್ರಾಂಗ್ ಆ್ಯಸಿಡ್ ಬಿಲಾಂಗ್ ಆಗುತ್ತಾ, ಯಾವ ಒಂದು ಹೈಡ್ರೋಜನು ವೀಕ್ ಆ್ಯಸಿಡ್ ಬಿಲಾಂಗ್ ಆಗುತ್ತೆ. Okay, we want to differentiate. So let us start with this particular thing, that is which is a strong acid and which is a weak acid. Strong acid ಯಾವುದು, weak acid ಯಾವುದು ನೋಡಿ. Suppose for example, before going to that acidic strength ಕಂಡುಹಿಡಿಯೋಕ್ಕಿಂತ ಮುಂಚೆ I will take an example. Suppose HA ಅಂತ ತಿಳ್ಕೊಳ್ಳಿ. HA when it is going to dissociate, it will form H+ and A minus formation ಆಗುತ್ತೆ. A minus formation ಆಗುತ್ತೆ. This is called as a conjugate base. Conjugate base ಅಂತ ಕರಿತೀವಿ. It is called as a conjugate acid ಅಂತ ಕರಿತೀವಿ. ಸೊ ನನ್ನ ಒಂದು acidic strength is directly proportional to stability of conjugate base. ಬೇಸ್ನ ಒಂದು ಸ್ಟೆಬಿಲಿಟಿ ಮೇಲೆ ನನ್ನ ಒಂದು ಆ್ಯಸಿಡಿಕ್ ಸ್ಟ್ರೆಂತ್ ಏನು ಮಾಡ್ತಾರೆ ಡಿಪೆಂಡ್ ಆಗಿದೆ. ಕ್ಲಿಯರ್ಲಿ ಅರ್ಥ ಮಾಡ್ಕೊಳ್ಳಿ. ಅಂದರೆ ನನ್ನ ಒಂದು ಆ್ಯಸಿಡಿಕ್ ಸ್ಟ್ರೆಂತ್ ಏನು ಮಾಡ್ತಂದರೆ ಕಂಪ್ಲೀಟ್ಲಿ ಡಿಪೆಂಡ್ ಅಪಾನ್ ದ ಕಾಂಜುಗೇಟ್ ಬೇಸ್.
ಕಾಂಜುಗೇಟ್ ಬೇಸ್ ಎಷ್ಟು ಸ್ಟೇಬಲ್ ಆಗ್ತದೋ ಅಷ್ಟು ಏನು ಮಾಡ್ತಂದರೆ ನಾವು ಮಾಡ್ತೀವಿ ಅಷ್ಟು ಆಸಿಡಿಕ್ ಸ್ಟ್ರೆಂತ್ ಇದೆ ಅಂತ ಹೇಳ್ತೀವಿ. ಅಷ್ಟೇ ಮಾಡಿದ್ರೆ ಆಸಿಡಿಕ್ ಸ್ಟ್ರೆಂತ್ ಇದೆ ಅಂತ ಕರಿತೀವಿ. ದಿಸ್ ಈಸ್ ಅ ವೆರಿ 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 ಇಂಪಾರ್ಟೆಂಟ್ ಟಾಪಿಕ್. ಸೊ ಇವಾಗ ಏನಪ್ಪ ಅಂದರೆ ನನಗೆ ಕ್ಲಿಯರಾಗಿ ಗೊತ್ತಾಯಿತು ಏನಪ್ಪ ಅಂತಂದರೆ ಆಸಿಡಿಕ್ ಸ್ಟ್ರೆಂತು ಸ್ಟೆಬಿಲಿಟಿ ಆಫ್ ಕಾಂಜುಗೇಟ್ ಬೇಸ್ ಮೇಲೆ ಡಿಪೆಂಡ್ ಆಗಿದೆ ಅಂತಂದರೆ ಓಕೆ. ನನಗೀಗ ಸ್ಟೆಬಿಲಿಟಿ ಆಫ್ ಕಾಂಜುಗೇಟ್ ಬೇಸ್ ಹುಡುಕಬೇಕು. ಯಾವ ಒಂದು ಹೈಡ್ರೋಜನ್ ತೆಗೆದ ಮೇಲೆ ಕಾಂಜುಗೇಟ್ ಸಪೋಸ್ ನೋಡಿ ಈಗ ಇಲ್ಲೇ ಮಾಡ್ತೀನಿ ನಾನು ಸಿಂಪಲಾಗಿ ಡಿಸೋಸಿಯೇಟ್ ಮಾಡಿದ್ದೀನಿ. ಎಚ್ ಎ ಇದೆ H ಪ್ಲಸ್ ಎ ಮೈನಸ್ ಮಾಡಿದ್ದೀನಿ ಅಂದರೆ ಡಿಸೋಸಿಯೇಷನ್ ಮಾಡಿದ್ದೀನಿ ಅಂದರೆ ನನಗೆ ಏನು ಮಾಡ್ತಾ ಯಾವಾಗ H ಪ್ಲಸ್ಸು ನಾನು ಬ್ರೇಕ್ ಮಾಡ್ತೀನಿ, ಈ ಒಂದು ಬಾಂಡ್ ಬ್ರೇಕ್ ಮಾಡ್ತೀನೋ H ಪ್ಲಸ್ ಆಗ್ತದೆ ಮತ್ತು ಎ ಮೈನಸ್ ಆಗ್ತದೆ. ಅಂದರೆ H ಪ್ಲಸ್ ಆಗಿದೆ ಮತ್ತು ಎ ಮೈನಸ್ ಆಗಿದೆ. ಓಕೆ, ಎ ಮೈನಸ್ ಆಗಿದೆ. ಓಕೆ, ಇವಾಗ ನೋಡಿರಿ ಎ ಮೈನಸ್ ಆಗಿದೆಯಲ್ಲ, ದಿಸ್ ಇಸ್ ಕಾಲ್ಡ್ ಆಸ್ ಆನೈನ್ ಅಂತ ಕರಿತೀವಿ. ಸೊ ಇವಾಗ ಈ ಒಂದು ಕಾಂಜುಗೇಟ್ ಬೇಸ್, ಈ ಒಂದು ಆನಯಾನ್ ಅಂದರೆ ಕಾಂಜುಗೇಟ್ ಬೇಸ್ ಅಂದರೆ ಈ ಒಂದು ಆನಯಾನ್ ಎಷ್ಟು ಸ್ಟೇಬಲ್ ಇದೆ ಅನ್ನೋದು ಡಿಪೆಂಡ್ ಆಗಿದೆ ನಮ್ಮ ಆಸಿಡಿಕ್ ಸ್ಟ್ರೆಂತ್ ಮೇಲೆ. ಎಷ್ಟು ಸ್ಟೇಬಲ್ ಆಗ್ತದೆ ಕಾಂಜುಗೇಟ್ ಬೇಸು ಅಷ್ಟು ಏನು ಮಾಡ್ತಾರೆ ಆಸಿಡಿಕ್ ಸ್ಟ್ರೆಂತ್ ಅನ್ನೋದು ಏನು ಮಾಡ್ತಾರೆ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಸೊ ಇದಕ್ಕೆ ಯಾಕೆ ಕಾಂಜುಗೇಟ್ ಬೇಸ್ ಅಂದರೆ ಸರ್ ನೀವು, ಇದಕ್ಕೆ ಯಾಕೆ ಕಾಂಜುಗೇಟ್ ಆ್ಯಸಿಡ್ ಅಂದರೆ ಸರ್ ನೀವು. ಸಪೋಸ್ ಇವಾಗ ನೋಡಿ ಏನಪ್ಪ ಅಂದರೆ ಈ ಒಂದು ಎ ಮೈನಸ್ ಇದೆ, ಎ ಮೈನಸ್ ಅಂದರೆ ಏನು ರೀ, ನೆಗೆಟಿವ್ ಚಾರ್ಜ್ ಜಾಸ್ತಿ ತುಂಬಿ ತುಳ್ಕಡೆ ಹೋಗ್ತಾರೆ ಮೇಲೆ. ಇವಾಗ ಸಪೋಸ್ ಏನಾದರೂ ಯಾವುದೋ ಒಂದು ಎಲೆಕ್ಟ್ರೋಫೈಲ್ ಅಥವಾ ಯಾವುದೋ ಒಂದು ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಕೊಟ್ಟರೆ ಎಲೆಕ್ಟ್ರಾನ್ ಪೇರ್ನ ಡೊನೇಟ್ ಮಾಡೋಕ್ಕೆ ರೆಡಿ ಏನಿರ್ತದೆ, ಅಕಾರ್ಡಿಂಗ್ ಟು ಲಿವಿಸ್ ಥಿಯರಿ ಎಲೆಕ್ಟ್ರಾನ್ ಪೇರ್ನ ಡೊನೇಟ್ ಮಾಡಿದರೆ ಏನಂತ ಕರಿತೀವಿ ನಾವು, ಬೇಸ್ ಅಂತ ಕರಿತೀವಿ. ಅದಕ್ಕೋಸ್ಕರ ಕಾಂಜುಗೇಟ್ ಬೇಸ್ ಅಂದೆ. ಕಾಂಜುಗೇಟ್ ಆ್ಯಸಿಡ್ ಅಂದ್ರೆ ಏನು, ವಿಚ್ ರೆಡಿ ಫಾರ್ ಅಕ್ಸೆಪ್ಟಿಂಗ್ ಎಲೆಕ್ಟ್ರಾನ್ಸ್. ಅಕಾರ್ಡಿಂಗ್ ಟು ಲಿವಿಸ್ ಥಿಯರಿ ಅಕ್ಸೆಪ್ಟಿಂಗ್ ಎಲೆಕ್ಟ್ರಾನ್ಸ್ ಅಂದ್ರೆ ಏನು, ಆ್ಯಸಿಡ್. ಹೌದಾ, ಆ್ಯಸಿಡ್ ಅಂತ ಕರಿತೀವಿ. ಅದಕ್ಕೋಸ್ಕರ ಕ್ಲಿಯರಾಗಿ ಹೇಳ್ತಿದ್ದೀನಿ ಏನಂದರೆ ಆಸಿಡಿಕ್ ಸ್ಟ್ರೆಂತ್ ಡಿಪೆಂಡ್ಸ್ ಅಪಾನ್ ದ ಸ್ಟೆಬಿಲಿಟಿ ಆಫ್ ಕಾಂಜುಗೇಟ್ ಬೇಸ್. ಎಷ್ಟು ಕಾಂಜುಗೇಟ್ ಬೇಸ್ ಸ್ಟೇಬಲ್ ಆಗ್ತದೋ ಅಷ್ಟು ಆಸಿಡಿಕ್ ಸ್ಟ್ರೆಂತ್ ಜಾಸ್ತಿ ಆಗ್ತದೆ. ಸಿಂಪಲ್ ಥಿಂಗ್. ಓಕೆ, ನೋ ಕನ್ಫ್ಯೂಷನ್, ನೋ ಅಲ್ಲ. ಓಕೆ, ದೆನ್ ಕಮಿಂಗ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ದಿಸ್ ಈಸ್ ನೆಕ್ಸ್ಟ್ ಕಾನ್ಸೆಪ್ಟ್ ಬರಮ್ಮ. ಸೊ ಸ್ಟೆಬಿಲಿಟಿ ಆಫ್ ಕಾಂಜುಗೇಟ್ ಬೇಸ್ ಬೇಸು ಯಾವುದ್ರ ಮೇಲೆ ಡಿಪೆಂಡ್ ಆಗ್ತದೆ? There are different types of factors. That is elemental factor, that is electronic factor, that is H bond, steric effect, cyclic and acyclic, and cross conjugation ಅಂತ ಕರಿತೀವಿ. ಸೊ ಈ ಒಂದು ಫ್ಯಾಕ್ಟರ್ಸ್ ಮೇಲೆ ಮಾಡ್ತದೆ ಸ್ಟೆಬಿಲಿಟಿ ಆಫ್ ಕಾಂಜುಗೇಟ್ ಬೇಸು ಡಿಪೆಂಡ್ ಆಗಿರ್ತದೆ. ಸೊ ಒನ್ ಬೈ ಒನ್ ಎಲಿಮೆಂಟಲ್ ಫ್ಯಾಕ್ಟರ್ಸ್ ಇವೆರಡು ಆಗಿರ್ಬೋದು, ಇಂಡಕ್ಟಿವ್ ಎಫೆಕ್ಟ್ ಆಗಿರ್ಬೋದು, ಇವೆಲ್ಲ ಈ ಒಂದು ಎಫೆಕ್ಟ್ಸ್ ಏನು ಮಾಡ್ತಾರೆ ಒನ್ ಬೈ ಒನ್ ಎಲ್ಲ ಸ್ಟಡಿ ಮಾಡಿದ್ರೆ ಅವಾಗ ಹೇಳ್ತೀವಿ ನಾವು ಯಾವ ಒಂದು ಕಾಂಜುಗೇಟ್ ಬೇಸ್ ಸ್ಟೇಬಲ್ ಅದ ಮತ್ತು ಯಾವ ಒಂದು ಕಾಂಜುಗೇಟ್ ಬೇಸ್ ಸ್ಟೇಬಲ್ ಅದ ಅಂದ್ರೆ ಆಸಿಡಿಕ್ ಸ್ಟ್ರೆಂತ್ ಜಾಸ್ತಿ ಅಂತ ಹೇಳ್ಬಿಟ್ರೆ ವಿ ಆರ್ ಗೋಯಿಂಗ್ ಟು ಡಿಸೈಡ್ ಆನ್ ದೀಸ್ ಫ್ಯಾಕ್ಟರ್ಸ್. ಓಕೆ, ಈ ಥರ ಮಾಡ್ತಾರೆ ವಿತ್ ಕ್ವಶನ್ಸ್. ಐ ಆಮ್ ಗೋಯಿಂಗ್ ಟು ಡೂ ವಿತ್ ಐ ಆಮ್ ಗೋಯಿಂಗ್ ಟು ಡೀಲ್ ವಿತ್ these particular topic, these particular factors which is tells about my conjugate base stability ಬಗ್ಗೆ ಏನು ಮಾಡ್ತದ ಈ ಒಂದು ಫ್ಯಾಕ್ಟರ್ಸ್ ಹೇಳಿದ್ರೆ ಒಂದೊಂದೇ ಸ್ಟಡಿ ಮಾಡ್ಕೊಂಡು ತಗೊಂಡು. ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಸೈಜ್ ಆಫ್ ದ ಸೈಜ್ ಮೇಲೆ ವಾಟ್ ಈಸ್ ಸೈಜ್ ಮೇಲೆ ಯಾವ್ದು ಡಿಪೆಂಡ್ ಆಗಿರ್ತದೆ, ಐ ವಿಲ್ ಗಿವ್ ಎನ್ ಎಕ್ಸಾಂಪಲ್ ಕೊಡೋದಾದ್ರೆ ಸಪೋಸ್ ಐ ಆಮ್ ಹ್ಯಾವಿಂಗ್ HF A, then B HCl, then C HBr, then D HF. ಸೊ ಇವಾಗ ಈ ಅಷ್ಟು ಆ್ಯಸಿಡ್ ಇದ್ದಾವೆ ನಾನು ಫಸ್ಟ್ ಏನು ಮಾಡಬೇಕು, ಕಾಂಜುಗೇಟ್ ಬೇಸ್ ಫಾರ್ಮೇಷನ್ ಮಾಡಬೇಕು. ಕಾಂಜುಗೇಟ್ ಬೇಸ್ ಫಾರ್ಮೇಷನ್ ಮುಖ ಡಿಸೋಸಿಯೇಟ್ ಮಾಡಿರಿ H ಪ್ಲಸ್ F ಮೈನಸ್. ಅಂದರೆ ನನಗೇನು ಬೇಕು, F ಮೈನಸ್ ಅಷ್ಟೇ ಬೇಕು ರೀ. ಕಾಂಜುಗೇಟ್ ಬೇಸ್ ಟೇಬಲ್ ಮಾತಾಡೋದಿನ F ಮೈನಸ್ ಅಷ್ಟೇ ಬೇಕು, ಬಿಟ್ಟಾಗ್ರಿ, ನಮಗೆ ಸಂಬಂಧ ಇಲ್ಲ. ಇದರಲ್ಲಿ Cl ಮೈನಸ್, ಇದರಲ್ಲಿ Br minus, ಇದರಲ್ಲಿ I minus. These are conjugate base. When we dissociate these acids, ಈ ಒಂದು conjugate base ಬರ್ತಾವೆ. ಇವಾಗ ಸಿ ಒಂದು ಆನಯನ್ ಏನಿರುತ್ತಲ್ಲ ಆ ಒಂದು ಆನಯನು ಸಪೋಸ್ ಆ ಒಂದು ಆನಯನು ಇರ್ತಕ್ಕಂಥ ಒಂದು ಎಲಿಮೆಂಟು ಎಷ್ಟು ಸೈಜ್ ಜಾಸ್ತಿ ಇರುತ್ತಲ್ಲ ಅಷ್ಟು ಸ್ಟೇಬಲ್ ಆಗ್ತದೆ. ಆನಯನ್ ಸ್ಟೆಬಿಲಿಟಿ is directly proportional to size of the element. ಯಾಕೆ ವಾಯ್ಸ್, ಯಾಕಂದರೆ ಸಪೋಸ್ ಡೌನ್ ದಿ ಗ್ರೂಪ್ ಸೈಜ್ ಏನು ಮಾಡ್ತಾರೆ I, then Br, then Cl, then ಫ್ಲೋರಿನ್ ಎಲ್ಲರಿಗೂ ಗೊತ್ತು, ಚಿಕ್ಕ ಮಗಳು ಗೊತ್ತು. ಓಕೆನಾ, I ಮೈನಸ್ I ಜಾಸ್ತಿ ಇರೋದು, ಬ್ರೋಮಿನ್ ಕಡಿಮೆ ಇರ್ತದೆ, ಫ್ಲೋರಿನ್ ಮೈನಸ್, ಆಮೇಲೆ F ಮೈನಸ್. ಸೊ ಇವಾಗ I ಮೈನಸ್ ಜಾಸ್ತಿ ಇರೋ ಕಾರಣ ಐ ಆಮ್ ಶೋಯಿಂಗ್ ಲೈಕ್ ದಿಸ್ ಇಸ್ I ಮೈನಸ್,
ದಿಸ್ ಇಸ್ ಬ್ರೋಮಿನ್ ಮೈನಸ್ ದಿಸ್ ಇಸ್ ಕ್ಲೋರಿನ್ ಆ್ಯಂಡ್ ದಿಸ್ ಇಸ್ ಅ ಫ್ಲೋರಿನ್ ಅನ್ಕೋ. ಇವಾಗ ನೆಗೆಟಿವ್ ಚಾರ್ಜು ಇಲ್ಲಿರೋದು, ನೆಗೆಟಿವ್ ಚಾರ್ಜ್ ಇಲ್ಲಿದೆ, ನೆಗೆಟಿವ್ ಚಾರ್ಜ್ ಇಲ್ಲಿದೆ, ನೆಗೆಟಿವ್ ಚಾರ್ಜ್ ಇಲ್ಲಿದೆ. ಸೊ ಇವಾಗ ಏನಪ್ಪ ಅಂದರೆ ಈ ಒಂದು ನೆಗೆಟಿವ್ ಚಾರ್ಜ್ ಈ ಥರ ಇದಾವಲ್ಲ, ದಿಸ್ ನೆಗೆಟಿವ್ ಚಾರ್ಜ್ ವಿಲ್ ಈಸಿಲಿ ಡಿಸೋಸಿಯೇಟ್. ಈ ಮಾಡ್ತದೆ ನೆಗೆಟಿವ್ ಚಾರ್ಜು ಈಸಿಲಿ ಡಿಸೋಸಿಯೇಟ್ ಆಗ್ತಿದೆ, ಅಂದರೆ ಈ ಒಂದು ಆರ್ಬಿಟಲ್ಸಲ್ಲಿ ಏನು ಮಾಡ್ತಾರೆ ಈಸಿಯಾಗಿ ಏನು ಮಾಡ್ತಾರೆ ಡಿಸೋಸಿಯೇಟ್ ಆಗ್ತಿದೆ, ಅಂದರೆ ಏನು ಮಾಡ್ತದೆ ಕಂಪ್ಲೀಟ್ ಡಿಸ್ಪರ್ಸ್ ಆಗ್ತಿದೆ. ಇಲ್ಲ ಆ ಒಂದು ಎಲೆಕ್ಟ್ರಾನಿಸಿಟಿ ಈಸಿಯಾಗಿ ಡಿಸ್ಪರ್ಸ್ ಆಗುವಂಥವು, ಒಂದೇ ಕಡೆ ಇಲ್ಲ ಎಲೆಕ್ಟ್ರಾನಿಸಿಟಿ ಈಸಿಯಾಗಿ ಡಿಸ್ಪರ್ಸ್ ಆಗುವಂಥವು ಅಂದ್ರೇನು ಸ್ಟೇಬಲ್ ಆಗುವಂತಿ. ಚಾರ್ಜ್ ಕಮ್ಮಿ ಆಗ್ತಿದ್ರೆ ರಿಯಾಕ್ಟಿವಿಟಿ ಕಡಿಮೆ ಆಗುತ್ತಾ, ನೆಗೆಟಿವ್ ಚಾರ್ಜ್ ಕಡಿಮೆ ಆಗ್ತಿದೆ ಅಂದ್ರೆ ಏನು, ಡಿಸ್ಪರ್ಸ್ ಆಗ್ತಿದೆ ಅಂದ್ರೆ ಚಾರ್ಜ್ ಕಡಿಮೆ ಆಗ್ತಿದೆ ಅಂತ. ಚಾರ್ಜ್ ಕಡಿಮೆ ಆಗ್ತಿದೆ ಅಂತ ಅರ್ಥ ಅಂದ್ರೆ ಏನು, ದಟ್ ಈಸ್ ಈ ಒಂದು ಡಿಸ್ಪರ್ಸ್ ಆಗ್ತಿದೆ ಅಂತ ಅರ್ಥ. ಡಿಸ್ಪರ್ಸ್ ಆಗ್ತಿದೆ ಅಂತಂದರೆ ಅಲ್ಲಿ ಚಾರ್ಜ್ ಡೆನ್ಸಿಟಿ ಕಡಿಮೆ ಅಂದ್ರೇನು, ಇಟ್ ಈಸ್ ಲೆಸ್ ರಿಯಾಕ್ಟಿವ್ ಆಗ್ತಿದೆ ಅಂತ ಅರ್ಥ. ಲೆಸ್ ಆಗ್ತಿದೆ ಅಂತ ಅರ್ಥ. ಲೆಸ್ ರಿಯಾಕ್ಟಿವ್ ಆಗ್ತಿದೆ ಅಂದರೆ ಅದರ ಅರ್ಥ ಏನಪ್ಪ ಅಂದರೆ ಮೋರ್ ಸ್ಟೇಬಲ್ ಅಂತ ಅರ್ಥ. ಸೊ ಇಲ್ಲಿ ಬರೀತೀನಿ ಏನಂದರೆ, ಸಪೋಸ್ ಚಾರ್ಜ್ ಡೆನ್ಸಿಟಿ ಡಿಸ್ಪರ್ಸ್ ಆಗ್ತಿದೆ, ಚಾರ್ಜ್ ಡೆನ್ಸಿಟಿ ಕಡಿಮೆ ಇದ್ದರೆ, ಇಫ್ ಚಾರ್ಜ್ ಡೆನ್ಸಿಟಿ ಡಿಕ್ರೀಸಸ್ ದೆನ್ ರಿಯಾಕ್ಟಿವಿಟಿ ಆಲ್ಸೋ ಡಿಕ್ರೀಸಸ್, ದೆನ್ ಸ್ಟೆಬಿಲಿಟಿ ಇನ್ಕ್ರೀಸ್ ಆಗ್ತದೆ. ಸ್ಟೆಬಿಲಿಟಿ ಏನು ಮಾಡ್ತದ ಇನ್ಕ್ರೀಸ್ ಆಗ್ತದೆ. ಇದು ನೆನ್ಪಿಟ್ಕೊ. ಓಕೆ, ಸ್ಟೆಬಿಲಿಟಿ ಏನು ಮಾಡ್ತದೆ ಇನ್ಕ್ರೀಸ್ ಆಗ್ತದೆ. ಸೊ ಐ ಕ್ಯಾನ್ ಸೇ ದ್ಯಾಟ್ ಇದು ಬಿಟ್ಬಿಟ್ಟು ಇದು ಬೇಡ. ಇವಾಗ ಏನು ಮಾಡ್ತಂದರೆ, ಸಪೋಸ್ ಇವಾಗ ಏನು ಹೇಳಿದೆ ನಾನು, ಅಯೋಡಿನ್ ಮೈನಸ್ ಮೋರ್ ಸೈಜ್, ಅದಕ್ಕೋಸ್ಕರ ಈಸಿಯಾಗಿ ಡಿಸ್ಪರ್ಸ್ ಆಗ್ತಿದೆ, ಚಾರ್ಜ್ ಡೆನ್ಸಿಟಿ ಕಡಿಮೆ ಆಗ್ತಿದೆ ಅಂದರೆ ರಿಯಾಕ್ಟಿವಿಟಿ ಕಡಿಮೆ ಆಗ್ತಿದೆ ಅಂದರೆ ಸ್ಟೆಬಿಲಿಟಿ ಇನ್ಕ್ರೀಸ್ ಆಗ್ತಿದೆ. ಆ್ಯಂಡ್ ದೆನ್ Br ಮೈನಸ್, ದೆನ್ ಕ್ಲೋರಿನ್ ಮೈನಸ್, ದೆನ್ F ಮೈನಸ್, ಅಂದರೆ ಚಾರ್ಜ್ ಡೆನ್ಸಿಟಿ ಏನು ಮಾಡುತ್ತೆ ಈಸಿಯಾಗಿ ಡಿಸ್ಪರ್ಸ್ ಆಗ್ತಿದೆ, ಇಲ್ಲಿ ಆಗ್ತಿದೆ. ಸೊ ಐ ನೋ ದಟ್ ದ ಸ್ಟೆಬಿಲಿಟಿ ಆಫ್ ಕಾಂಜುಗೇಟ್ ಬೇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆಸಿಡಿಕ್ ಸ್ಟ್ರೆಂತ್ ಮೇಲೆ ಮಾಡ್ತದೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗ್ತದೆ. ಅದಕ್ಕೋಸ್ಕರ ಏನು ಮಾಡ್ತದೆ ಅಂದರೆ, ಸೊ ಆಸಿಡಿಕ್ ಸ್ಟ್ರೆಂತ್ ಏನು ಮಾಡ್ತದೆ I ಮೈನಸ್, ದೆನ್ Br ಮೈನಸ್, ದೆನ್ Cl ಮೈನಸ್, ದೆನ್ F ಮೈನಸ್. ಈ ಥರ ಏನು ಮಾಡ್ತಾರೆ ನನ್ನ ಸ್ಟೆಬಿಲಿಟಿ ಆಫ್ ಆ ಒಂದು ಕಾಂಜುಗೇಟ್ ಬೇಸ್ ಆಗಿರ್ಬೋದು, ಆಸಿಡಿಕ್ ಸ್ಟ್ರೆಂತ್ ಆಗಿರ್ಬೋದು, ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ, ದ ಸೈಜ್. ದೆನ್ ಕಮಿಂಗ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ದಟ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರೋನೆಗೆಟಿವಿಟಿ ಮೇಲೆ. ಓಕೆ, ಎಲೆಕ್ಟ್ರೋನೆಗೆಟಿವಿಟಿ ಮೇಲೆ ಯಾವ ರೀತಿ ಡಿಪೆಂಡ್ ಆಗಿದೆ, ಸಪೋಸ್ ಐ ವಿಲ್ ಟೇಕ್ an example. Okay, I will search for example. Wait a minute, give me time. Okay, I got it. Suppose A, HF and B, that is I'm having CH3COOH. ಇವಾಗ ಈ ಒಂದು ಹೈಡ್ರೋಫ್ಲೋರಿಕ್ ಆ್ಯಸಿಡ್ ಏನು ಮಾಡ್ತೀನಿ ಡಿಸೋಸಿಯೇಟ್ ಮಾಡಿದಾಗ, F ಮೈನಸ್ ಕಾಂಜುಗೇಟ್ ಬೇಸ್ ಆಸಿಟಿಕ್ ಆ್ಯಸಿಡ್ ಡಿಸೋಸಿಯೇಟ್ ಮಾಡಿದಾಗ ನನಗೆ ಏನು ಬರುತ್ತೆ CH3COO ಮೈನಸ್ ಕಾಂಜುಗೇಟ್ ಬೇಸ್ ಸಿಗ್ತದೆ. ಇವಾಗ ಎರಡರಲ್ಲಿ ನೋಡಿದಾಗ ಏನು ಮಾಡ್ತಂದರೆ, ಇವಾಗ F ಮೈನಸ್ ಮೋರ್ ಎಲೆಕ್ಟ್ರೋನೆಗೆಟಿವ್, O ಮೈನಸ್ ಲೆಸ್ ಎಲೆಕ್ಟ್ರೋನೆಗೆಟಿವಿಟಿ ಅಂತ. ಎಲೆಕ್ಟ್ರೋನೆಗೆಟಿವಿಟಿ F ದೆನ್ O. ಓಕೆ, ಇವಾಗ ಯಾವ ಒಂದು ನೆಗೆಟಿವ್ ಚಾರ್ಜು ಏನು ಮಾಡ್ತದೆ, ನೆಗೆಟಿವ್ ಚಾರ್ಜು ಎಲ್ಲಿರ್ಬೇಕು ರೀ, ಮೋರ್ ಎಲೆಕ್ಟ್ರೋನೆಗೆಟಿವ್ ಅಟಮ್ ಮೇಲೆ ಇದ್ದರೆ ಏನು ಮಾಡ್ತದೆ ನೆಗೆಟಿವ್ ಚಾರ್ಜ್ ಸ್ಟೇಬಲ್ ಆಗ್ತದೆ. ಮೋರ್ ಎಲೆಕ್ಟ್ರೋನೆಗೆಟಿವ್ ಅಟಮ್ ಮೇಲೆ ಇದ್ದರೆ ಏನು ಮಾಡ್ತದೆ ಒಂದು ನೆಗೆಟಿವ್ ಚಾರ್ಜ್ ಏನು ಮಾಡ್ತದೆ ಸ್ಟೇಬಲ್ ಆಗ್ತದೆ. ಅಂದರೆ ಇವಾಗ ಎಲೆಕ್ಟ್ರೋನೆಗೆಟಿವಿಟಿ ಯಾವ ಜಾಸ್ತಿ ಐತಿ, ಫ್ಲೋರಿನ್ ಜಾಸ್ತಿ ಅದ. ಎಲೆಕ್ಟ್ರೋನೆಗೆಟಿವಿಟಿ ಏನು ಮಾಡ್ತದ, ಫ್ಲೋರಿನ್ ಜಾಸ್ತಿ ಅದ. ಆಕ್ಸಿಜನ್ ಮತ್ತು ಎಲೆಕ್ಟ್ರೋನೆಗೆಟಿವಿಟಿ ಕಡಿಮೆ ಅದ. ಅಂದರೆ ನನ್ನ ಒಂದು ಆನಯಾನ್ ಈಸ್ ಸ್ಟೆಬಿಲಿಟಿ ಆಫ್ ಆನಯಾನ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲೆಕ್ಟ್ರೋನೆಗೆಟಿವಿಟಿ ಅಟಮ್ ಮೇಲೆ ಮತ್ತು ಡೈರೆಕ್ಟ್ಲಿ ಪ್ರಪೋರ್ಷನ್ ಆಗ್ತದೆ. ಅಂದರೆ ಎಷ್ಟು ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರೋದು ಅಷ್ಟೇ ಮತ್ತು ಸ್ಟೆಬಿಲಿಟಿ ಆಫ್ ಆನಯಾನ್ ಆಗ್ತದೆ. ಅಂದರೆ ದೆನ್ ಐ ಕ್ಯಾನ್ ಸೇ ದಟ್ ದಿಸ್ ಕಾಂಜುಗೇಟ್ ಬೇಸ್ ಈಸ್ ದ ಸ್ಟೆಬಿಲಿಟಿ ಆಫ್ ಕಾಂಜುಗೇಟ್ ಬೇಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆಸಿಡಿಕ್ ಸ್ಟ್ರೆಂತ್. ಸೊ ಇವೆರಡರಲ್ಲಿ ಫ್ಲೋರಿನ್ ಏನು ಮಾಡ್ತಿದ್ದಾರೆ, ನೆಗೆಟಿವ್ ಚಾರ್ಜ್ನ ಚೆನ್ನಾಗಿ ಹೋಲ್ಡ್ ಮಾಡ್ಕೊಂಡು ಏನು ಮಾಡ್ತದೆ, ಸ್ಟೇಬಲ್ ಮಾಡ್ಕೊಂಡದ. ಅದಕ್ಕೋಸ್ಕರ ಆಸಿಡಿಕ್ ಸ್ಟ್ರೆಂತ್ ಏನು ಹೇಳ್ತೀನಿ ನಾನು, F ಜಾಸ್ತಿ ಇರ್ತದೆ ದೆನ್ O. ಓಕೆ, ದಿಸ್ ಈಸ್ ಅಬೌಟ್ ಎಲೆಕ್ಟ್ರೋನೆಗೆಟಿವಿಟಿ. ಇವಾಗ ನಿಮಗೆ ಒಂದು ಡೌಟ್ ಬಂದಿರ್ಬೋದು, ಏನಪ್ಪ ಅಂದರೆ, ಸರ್ ಆವಾಗಲೇ ಲಾಸ್ಟ್ ಕ್ವಶನಲ್ಲಿ ಏನು ಮಾಡಿದ್ವಿ ನಾವು, ಫ್ಲೋರಿನ್ನ ಲೆಸ್ ಎಸಿಡಿಕ್ ಅಂದ್ವಿ. ಫ್ಲೋರಿನ್ ಏನು ಮಾಡಿದೆ ಲೆಸ್ ಎಸಿಡಿಕ್ ಅಂದರೆ
ಡ್ಯೂ ಟು ಸೈಜ್ ಏನು ಮಾಡ್ತಾರೆ ಲೆಸ್ ಅಸಿಡಿಕ್ ಅಂದೆ. ಬಟ್ ಇಲ್ಲಿ ಮೋರ್ ಅಸಿಡಿಕ್ ಅಂತ ಹೇಳ್ತಿದ್ವಿ ಡ್ಯೂ ಟು ಎಲೆಕ್ಟ್ರೋನೆಗೆಟಿವಿಟಿ. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ, ಒಂದು ಕನ್ಕ್ಲೂಷನ್ ಬರೆಸ್ತೀನಿ. ಏನಂದರೆ ಯಾವಾಗ ಆಸಿಡಿಕ್ ಸ್ಟ್ರೆಂತ್ನ ಡೌನ್ ದಿ ಗ್ರೂಪ್ ಆರ್ಡರ್ ಮೇಲೆ ಕೇಳ್ತಾರೋ, ಡೌನ್ ದ ಗ್ರೂಪ್ ಆರ್ಡರ್ ಮೇಲೆ ಕೇಳಿದ್ರೆ ಲೈಕ್ ಏನು ಮಾಡ್ತಾರೆ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಐಡಿನ್ ಅಂತ ಈ ಥರ ಒಂದು ಆರ್ಡರ್ ಮೇಲೆ ಕೇಳಿದ್ರೆ ಅವಾಗ ಏನು ಮಾಡ್ತಾರೆ, ನನ್ನ ಸೈಜ್ ಫ್ಯಾಕ್ಟರ್ ಡಾಮಿನೇಟ್ ಆಗ್ತದೆ. ಸೈಜ್ ಫ್ಯಾಕ್ಟರ್ ಏನು ಮಾಡ್ತಾರೆ ಡಾಮಿನೇಟ್ ಆಗ್ತದೆ. ಯಾವಾಗ ಸ್ಟ್ರೆಂತ್ ಆಫ್ ದ ಆಸಿಡಿಕ್ ಸ್ಟ್ರೆಂತ್ನ ಯಾವಾಗ ನಾವು ಏನು ಕೇಳ್ತಾರೆ ಲೈಕ್ ಇನ್ ಪೀರಿಯಡಿಕ್ ಟ್ರೆಂಡ್ ಒಳಗಡೆ ಕೇಳಿದಾಗ ಪೀರಿಯಡ್ ವೈಸ್ ಟ್ರೆಂಡ್ ಒಳಗೆ ಕೇಳಿದಾಗ ಏನು ಮಾಡ್ತಾರೆ, ನನ್ನ ಒಂದು ಎಲೆಕ್ಟ್ರೋನೆಗೆಟಿವಿಟಿ ಡಾಮಿನೇಟ್ ಆಗ್ತದೆ. ಅಂದರೆ ಡೌನ್ ದಿ ಗ್ರೂಪ್ ಇರ್ತಕ್ಕಂಥ ಒಂದು ಎಲಿಮೆಂಟ್ಸ್ ಮೇಲೆ ಆ ಒಂದು ಸ್ಟ್ರೆಂತ್ ಆಫ್ ಆಸಿಡ್ ಕಡಿಬೇಕಂದ್ರೆ ನೀವು ಅವಾಗ ಏನು ಮಾಡಬೇಕು, ಫಸ್ಟು ಸೈಜ್ ನೋಡಬೇಕು. ಸೈಜ್ ಆರ್ಡರ್ ಆನ್ ದ ಬೇಸ್ ಆಫ್ ಸೈಜ್ ಮೇಲೆ ಮಾಡ್ಕೊಂಡ್ರೆ ಆನ್ಸರ್ ಮಾಡಬೇಕು ವಿಚ್ ಇಸ್ ಮೋರ್ ಆಸಿಡಿಕ್. ವೆನ್ ಪೀರಿಯಡಿಕ್ ವೈಸ್ ಇತ್ತಪ್ಪ ಅಂದರೆ ಅವಾಗ ಎಲೆಕ್ಟ್ರೋನೆಗೆಟಿವಿಟಿ ಮೇಲೆ ಏನು ಮಾಡ್ಕೊಂಡ್ರೆ ನಾವು ಆಸಿಡಿಕ್ ಸ್ಟ್ರೆಂತ್ನ ನಾವು ಬರಿತಾ ಹೋಗ್ತೀವಿ. ದಿಸ್ ಇಸ್ ಅಬೌಟ್ ಎಲಿಮೆಂಟಲ್ ಫ್ಯಾಕ್ಟರ್ಸ್. ಇವಾಗ ಏನು ಮಾಡ್ತೀನಿ, ಎಲಿಮೆಂಟಲ್ ಫ್ಯಾಕ್ಟರ್ಸ್ ನಾವು ಸ್ಟಡಿ ಮಾಡಿದ್ವಿ. ಸೊ elemental factors size completed and electronegativity completed. Now coming to the electronic factors. ಅದರಲ್ಲಿ ಫಸ್ಟಿಗೆ ಇಂಡಕ್ಟಿವ್ ಎಫೆಕ್ಟ್ ಬಗ್ಗೆ ಸ್ಟಡಿ ಮಾಡಿ. ಸೊ ಇಂಡಕ್ಟಿವ್ ಎಫೆಕ್ಟ್ ಅದನ್ನು ನೋಡಿದ್ರೆ ಐ ಆಲ್ರೆಡಿ ಸೇಡ್ ದಟ್ ಇನ್ ಲಾಸ್ಟ್ ವಿಡಿಯೋಸ್ ಐ ಆಮ್ ಹ್ಯಾವಿಂಗ್ ಪ್ಲಸ್ ಐ ಎಫೆಕ್ಟ್ ಇದೆ ಅಂತ ಇದೆ, ಮೈನಸ್ ಐ ಎಫೆಕ್ಟ್ ಇದೆ ಅಂತ ಹೇಳಿದೆ. ಓಕೆ, ಆಲ್ರೆಡಿ ಲಾಸ್ಟ್ ವಿಡಿಯೋ ಮಾಡಿ ನಾನು ಈ ಒಂದು ಪ್ಲಸ್ ಎಫೆಕ್ಟ್ ಮೈನಸ್ ಎಫೆಕ್ಟ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಡಿಟೇಲ್ ಆಗಿ ಏನು ಮಾಡ್ತೀನಿ ಇಂಡಕ್ಟಿವ್ ಎಫೆಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇಫ್ ಯು ನಾಟ್ ವಾಚ್ ದ ವಿಡಿಯೋ, ಜಸ್ಟ್ ಪ್ಲೀಸ್ ಗೋ ಆ್ಯಂಡ್ ವಾಚ್ ದ ವಿಡಿಯೋ ಆಫ್ ಇಂಡಕ್ಟಿವ್ ಎಫೆಕ್ಟ್ ವಿಚ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಸೊ ಈ ಒಂದು ಇಂಡಕ್ಟಿವ್ ಎಫೆಕ್ಟ್ ಮೇಲೆ ಮಾಡ್ತಾರೆ. ಪ್ಲಸ್ ಎಫೆಕ್ಟ್ ಅಂದ್ರೆ ಏನು, ಎಲೆಕ್ಟ್ರಾನ್ ಡೆನ್ಸಿಟಿ ಎಲೆಕ್ಟ್ರಾನ್ ಡೆನ್ಸಿಟಿ ಏನು ಮಾಡ್ತಾರೆ, ಪುಷ್ ಮಾಡ್ತಾರೆ. ಎಲೆಕ್ಟ್ರಾನ್ ಡೆನ್ಸಿಟಿ ಡೊನೇಟ್ ಮಾಡ್ತದೆ. ಕಂಪ್ಲೀಟ್ ಡೊನೇಷನ್ ಮಾಡಂಗಿಲ್ಲ. ಎಲೆಕ್ಟ್ರಾನ್ ಡೆನ್ಸಿಟಿ ತನ್ನ ಕಡೆಯಿಂದ ಇನ್ನೊಂದು ಸ್ವಲ್ಪ ಪುಷ್ ಮಾಡ್ತದೆ ಇನ್ನೊಂದು ಅಟಮ್ ಕಡೆಗೆ. ಅಥವಾ ಮೈನಸ್ ಎಫೆಕ್ಟ್ ಏನು, ಎಲೆಕ್ಟ್ರಾನ್ ಡೆನ್ಸಿಟಿನ ಅಟ್ರಾಕ್ಟ್ ಮಾಡ್ತದೆ. ಅಟ್ರಾಕ್ಟ್ ಮಾಡ್ಕೊತದೆ. ಓಕೆ, ಅಟ್ರಾಕ್ಟ್ ಮಾಡ್ಕೊತದೆ. ಇನ್ನೊಂದೇನಪ್ಪ ಅಂದರೆ ದಿಸ್ ಮೈನಸ್ ಎಫೆಕ್ಟ್ ಬಗ್ಗೆ ಸ್ವಲ್ಪ ಹೇಳ್ತಾರೆ. ಸಪೋಸ್ ಕಾರ್ಬನ್ ದಿಸ್ ಗ್ರೂಪ್, ಈ ಒಂದು ಗ್ರೂಪು ಅನ್ಕೋರಿ, ಈ ಒಂದು ಗ್ರೂಪ್ ಏನು ಮಾಡ್ತದೆ ಮೈನಸ್ ಐ ಎಫೆಕ್ಟ್ ಆಗ್ತದೆ ತಿಳ್ಕೊರಿ. ಅಂದರೆ ಎಲೆಕ್ಟ್ರಾನ್ ಡೆನ್ಸಿಟಿ ತನ್ನ ಕಡೆ ವಿತ್ಡ್ರಾ ಮಾಡೋದೈತಿ. ಅಂದರೆ ಇದ್ರ ಮೇಲೆ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಬರ್ತೈತಿ, ಇದ್ರ ಮೇಲೆ ಪಾರ್ಷಿಯಲಿ ಪಾಸಿಟಿವ್ ಚಾರ್ಜ್ ಬರ್ತೈತಿ. ಸೊ ಇವಾಗ ದಿಸ್ ಐ ಎಫೆಕ್ಟ್ ಈಸ್ ಡಿಸ್ಟೆನ್ಸ್ ಸೆನ್ಸಿಟಿವ್ ಅಂತ ಹೇಳ್ತೀವಿ. ಡಿಸ್ಟೆನ್ಸ್ ಸೆನ್ಸಿಟಿವ್ ಅಂತ ಕರಿತೀವಿ. ಅಂದರೆ ಐ ಗ್ರೂಪು, ಸೊ ಈ ಒಂದು ಗ್ರೂಪ್ ಮೈನಸ್ ಐ ಎಫೆಕ್ಟ್ ಆಗ್ತಂತ, ಮೈನಸ್ ಐ ಆಗಿರ್ಬೋದು ಪ್ಲಸ್ ಐ ಇರ್ಬೋದು, ಯಾವುದೋ ಒಂದು ಗ್ರೂಪು ಐ ಎಫೆಕ್ಟ್ ಅಪ್ಲೈ ಮಾಡ್ತಿದೆ ಅಂದರೆ ಅದ್ರ ಡೈರೆಕ್ಟ್ಲಿ ಅಟ್ಯಾಚ್ ಆಗಿರ್ತಂಥ ಒಂದು ಅಟಮ್ ಮೇಲೆ ಅಥವಾ ಎಲಿಮೆಂಟ್ ಮೇಲೆ ಮಾಡ್ತದೆ ಜಾಸ್ತಿ ಎಫೆಕ್ಟ್ ಇರ್ತದೆ. ಐ ಎಫೆಕ್ಟ್ ಜಾಸ್ತಿ ಇರ್ತದೆ ಮೋರ್ ಈ ಒಂದು ಅದ್ರ ಇದಕ್ಕಿನ. ಓಕೆ, ದಿಸ್ಕ ಫಾರ್ ಸಪೋಸ್ 1, 2 ಅಂತಂದರೆ ಎಲ್ಲಿ ಐ ಎಫೆಕ್ಟ್ ಜಾಸ್ತಿ ಇದೆಪ್ಪ ಅಂದರೆ ಫಸ್ಟ್ ಕಾರ್ಬನ್ಗೆ ಏನು ಮಾಡ್ತಾ ಐ ಎಫೆಕ್ಟ್ ಜಾಸ್ತಿ ಇರ್ತದೆ. ದಟ್ ವೆದರ್ ಇಟ್ ಮೇ ಬಿ ಮೈನಸ್ ಐ, ವೆದರ್ ಇಟ್ ಮೇ ಬಿ ಪ್ಲಸ್ ಐ. ಇದ್ರ ಮೇಲೆ ಮಾಡ್ತಾ ಜಾಸ್ತಿ ಇರ್ತದೆ ಎಫೆಕ್ಟು, ಇದ್ರ ಮೇಲೆ ಮಾಡ್ತಾ ಕಮ್ಮಿ ಆಗ್ತದೆ, ಇದ್ರ ಮೇಲೆ ಇನ್ನೂ ಕಡಿಮೆ ಇರ್ತದೆ. ಈ ಥರ ಮಾಡ್ತಾ ಡಿಸ್ಟೆನ್ಸ್ ಡಿಪೆಂಡ್ ಆಗ್ತದೆ. ಯಾವ ಡಿಸ್ಟೆನ್ಸ್ ಡಿಪೆಂಡ್ ಆಗ್ತಾ ಹೋಗ್ತದೋ, ಡಿಸ್ಟೆನ್ಸ್ ಜಾಸ್ತಿ ಹಾಕೊಂತ ಹೋಗ್ತದೋ ಆವಾಗ ಏನು ಮಾಡ್ತಂದ್ರೆ ಇಂಡಕ್ಟಿವ್ ಎಫೆಕ್ಟ್ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಇಟ್ ಈಸ್ ಅ ಕೇಸ್. So how we are going to determine the acidic strength on the basis of inductive effect? I am having some examples, interesting examples. So let us discuss. There are 3 examples I am going to discuss. First case is that acetic acid versus chloroacetic acid. ಇವಾಗ ಎರಡರಲ್ಲಿ ಅಸಿಟಿಕ್ ಆ್ಯಸಿಡಲ್ಲಿ ಕ್ಲೋರಾಸಿಟಿಕ್ ಆ್ಯಸಿಡಲ್ಲಿ ಯಾವ್ದು ಭಾಳ ಆ್ಯಸಿಡಿಕ್. ಓಕೆ, ದಿಸ್ ವಾಸ್ ಎಕ್ಸ್ಪ್ಲೇನ್ ಬೈ ಇಂಡಕ್ಟಿವ್ ಎಫೆಕ್ಟ್ ಮೇಲೆ ಮಾಡ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ಆಸಿಟಿಕ್ ಆ್ಯಸಿಡ್ ಬರ್ಕೋರಿ, CH3COOH ಆ್ಯಂಡ್ CH2ClCOOH ಬರೀತೀನಿ. ಡಿಸೋಸಿಯೇಟ್ ಮಾಡಿದಾಗ ನನಗೇನು ಬೇಕು, ಕಾಂಜುಗೇಟ್ ಬೇಸ್ ಬೇಕು. CH3CO ಮೈನಸ್ ಇಲ್ಲಿ ಏನು ಬರ್ತೀನಿ, CH2ClCOO ಮೈನಸ್. ಐ ವಿಲ್ ಗೋ ಟು ನೆಕ್ಸ್ಟ್ ಸ್ಲೈಡ್ ಬರ್ಕೊತೀನಿ. CH3CO ಮೈನಸ್, ದೆನ್ CH2ClCOO. ಇವಾಗ ಅಸಿಟಿಕ್ ಆ್ಯಸಿಡ್ ದೆನ್ ಕ್ಲೋರಾಸಿಟಿಕ್ ಆ್ಯಸಿಡ್ ಯಾವ್ದು ಭಾಳ ಸ್ಟ್ರಾಂಗ್ ಆ್ಯಸಿಡ್ ಅಂತ ಕರಿತೀವಿ. ಸೊ ಇವಾಗ ನೋಡಿದ್ರೆ ಸೈಜ್ ಮೇಲೆ ಏನೋ ಎಫೆಕ್ಟ್ ಮಾಡೋದು ಬರುತ್ತಾ, ಸೈಜು ಸೇಮ್, ಆಕ್ಸಿಜನ್ ಸೈಜ್ ಸೇಮ್, ಎಲೆಕ್ಟ್ರೋನೆಗೆಟಿವಿಟಿ ಸೇಮ್. ಸೊ ಇಂಡಕ್ಟಿವ್ ಎಫೆಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಇಂಡಕ್ಟಿವ್ ಎಫೆಕ್ಟ್ ಪ್ರಕಾರ ಐ ಕ್ಯಾನ್ ಸೇ ದಟ್
this methyl group showing a plus I effect, this chlorine group showing a minus I effect, ತೋರಿಸ್ತದೆ, ಮೈನಸ್ ಐ ಎಫೆಕ್ಟು ತೋರಿಸ್ತದೆ. ಪ್ಲಸ್ ಐ ಎಫೆಕ್ಟ್ ಏನು ಮಾಡ್ತದೆ, ಎಲೆಕ್ಟ್ರಾನ್ ಡೆನ್ಸಿಟಿನ ಏನು ಮಾಡ್ತದೆ, ಡೊನೇಟ್ ಮಾಡ್ತದೆ. ಎಲೆಕ್ಟ್ರಾನ್ ಡೆನ್ಸಿಟಿ ಏನು ಮಾಡ್ತದೆ, ಡೊನೇಟ್ ಮಾಡ್ತಿದೆ ಈ ಕಡೆಗೆ, ಎಲೆಕ್ಟ್ರಾನ್ ಡೆನ್ಸಿಟಿನ ಏನು ಮಾಡ್ತದೆ, ಅಪ್ಲೈ ಮಾಡ್ತಿದೆ ಇದ್ರ ಮೇಲೆ. ಅಂದರೆ ಇವಾಗ ಇಲ್ಲಿಂದ ಎಲೆಕ್ಟ್ರಾನ್ ಡೆನ್ಸಿಟಿ ಇಲ್ಲಿ ಹೋಗ್ತಿರ್ತಾವೆ. ಸೊ ಇವಾಗ ಏನು ಮಾಡ್ತಂದರೆ, ಆಲ್ರೆಡಿ ಆಕ್ಸಿಜನ್ ಮೇಲೆ ನೆಗೆಟಿವ್ ಚಾರ್ಜ್ ತುಂಬಿ ತುಳಿಕೆ ನಾವು ನೋಡ್ರಿ, ನೆಗೆಟಿವ್ ಚಾರ್ಜ್ ಜಾಸ್ತಿ ಆಗೈತಿ. ಈ ಒಂದು ನೆಗೆಟಿವ್ ಚಾರ್ಜ್ ಕಡಿಮೆ ಆಗಬೇಕು, ಯಾಕಂದ್ರೆ ಸ್ಟೇಬಲ್ ಆಗಬೇಕಲ್ಲ, ಕಡಿಮೆ ಆಗಬೇಕು, ನೆಗೆಟಿವ್ ಚಾರ್ಜ್ ಕಡಿಮೆ ಆಗಬೇಕು. ಸ್ಟೇಬಲ್ ಆಗಬೇಕಂದ್ರೆ ಏನು, ನಾನು ಎಲೆಕ್ಟ್ರಾನ್ ಡೆನ್ಸಿಟಿ ಇನ್ನೂ ಸ್ವಲ್ಪ ಕಳ್ಸೋದಿನ ನನ್ನ ಕಡೆಯಿಂದ, ಎಲೆಕ್ಟ್ರಾನ್ ಡೆನ್ಸಿಟಿ ಏನೋ ಜಾಸ್ತಿ ಕಳ್ಸೋದಿನ, ಓಕೆನಾ. ಅಂದರೆ ಈ ನೆಗೆಟಿವ್ ಚಾರ್ಜ್ ಇನ್ನೂ ಜಾಸ್ತಿ ಮಾಡೋದು ನಾನು, ನೆಗೆಟಿವ್ ಚಾರ್ಜ್ ಜಾಸ್ತಿ ಮಾಡೋದಂದ್ರೂ ಸ್ಟೆಬಿಲಿಟಿ ಡಿಕ್ರೀಸ್ ಆಗ್ತದೆ. ಬಟ್ ಇಲ್ಲಿ ನೋಡಿರಿ, ಕ್ಲೋರಿನ್ ವಿಚ್ ಶೋ ಮೈನಸ್ ಐ ಎಫೆಕ್ಟ್, ಅಂದರೆ ತನ್ನ ಕಡೆಗೆ ಎಲೆಕ್ಟ್ರಾನ್ ಡೆನ್ಸಿಟಿ ಡಿಕ್ರೀಸ್ ಮಾಡ್ಕೊಂಡು ತನ್ನ ಕಡೆ ಎಲೆಕ್ಟ್ರಾನ್ ಡೆನ್ಸಿಟಿನ ಅಪ್ಲೈ ಅಂದರೆ ಆ ಒಂದು ಪುಲ್ ಮಾಡ್ಕೊಂಡು ಇಲ್ಲಿಂದ ಈ ಕಾರ್ಬನ್ ಮೇಲೆ ಇಲ್ಲಿಂದ ಏನು ಮಾಡ್ತಾ ಎಲೆಕ್ಟ್ರಾನ್ ಡೆನ್ಸಿಟಿ ತನ್ನ ಕಡೆಗೆ ಮಾಡ್ತಾ ಹೇಳ್ಕೊಳ್ಬೋದು. ಅಂದರೆ ಈ ನೆಗೆಟಿವ್ ಚಾರ್ಜು ಕಂಪೇರ್ ಮಾಡಿದಾಗ, ಈ ಒಂದು ಅಸಿಟಿಕ್ ಆಸಿಡ್ ಕಂಪೇರ್ ಮಾಡಿದಾಗ ಈ ನೆಗೆಟಿವ್ ಚಾರ್ಜ್ ಮಾಡ್ತಾ ಕಡಿಮೆ ಆಗ್ತಿದೆ ಡ್ಯೂ ಟು ಮೈನಸ್ ಐ ಎಫೆಕ್ಟ್ ಏನು ಮಾಡ್ತಾ ಕಡಿಮೆ ಆಗ್ತಿದೆ. ಅದಕ್ಕೋಸ್ಕರ ಐ ಕ್ಯಾನ್ ಕ್ಲಿಯರ್ಲಿ ಸೇ ದಟ್ ಕಾಂಜುಗೇಟ್ ಬೇಸ್ acidic strength is directly proportional to minus I effect and inversely proportional to plus I effect. ಯಾಕಂದ್ರೆ see, acidic strength is directly proportional to stability of conjugate base. ಇವಾಗ ಎಲ್ಲಿ ಸ್ಟೇಬಲ್ ಆಗ್ತಿದೆ ಭಾಳ, ಎಲ್ಲಿ ಮೈನಸ್ ಐ ಎಫೆಕ್ಟ್ ಇರೋದು ಅಲ್ಲಿ ಕಾಂಜುಗೇಟ್ ಬೇಸ್ ಏನು ಮಾಡ್ತಾ ಮೋಸ್ಟ್ ಸ್ಟೇಬಲ್ ಆಗ್ತಿದೆ, ಎಲ್ಲಿ ಪ್ಲಸ್ ಐ ಎಫೆಕ್ಟ್ ಇರೋದು ಅಲ್ಲಿ ಕಾಂಜುಗೇಟ್ ಬೇಸ್ ಏನು ಮಾಡುತ್ತೆ ಲೆಸ್ ಸ್ಟೇಬಲ್ ಆಗ್ತಿದೆ. ಅದಕ್ಕೋಸ್ಕರ ಇಲ್ಲಿ ಮಾಡ್ತಾ acidic strength is equals to minus I effect ಏನು ಮಾಡ್ತಾ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರ್ತದೆ, ಪ್ಲಸ್ ಐ ಎಫೆಕ್ಟ್ ಏನು ಮಾಡ್ತದೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರ್ತದೆ ಅಂತಂದೇಳಿ ನಾನು ಕ್ಲಿಯರಾಗಿ ಏನು ಮಾಡ್ತೀನಿ, ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಐ ಹೋಪ್ ದಿಸ್ ವಾಸ್ ಕ್ಲಿಯರ್ ಫಾರ್ ಯು. ಸೊ ನೆಕ್ಸ್ಟ್ ಕಾನ್ಸೆಪ್ಟ್, ದಿಸ್ ಈಸ್ ಫಸ್ಟ್. Next example, I will take a next example, that is second example ತೊಗೊಂತೀನಿ. Acetic acid versus propanoic acid. Acetic acid versus propanoic acid. Acetic acid versus propanoic acid. ಇವಾಗ ಸಪೋಸ್ ಸೇಮ್ ಸಿಂಪಲ್, ನಿಮಗೆಲ್ಲ ಆಲ್ರೆಡಿ ಅರ್ಥ ಆಗಿರ್ಬೇಕಿದೆ. ಏನಂದರೆ acidic acid ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಸೊ CH3CH2COOH. This is propanoic acid, this is acetic acid. Dissociate ಮಾಡಿ CH3CO minus, this is CH3CH2CO minus. ಇವಾಗ ಎರಡು ಕಡೆ ನೋಡೋದಾದರೆ ಇಲ್ಲಿ ಪ್ಲಸ್ ಎಫೆಕ್ಟು, ಇಲ್ಲಿ ಪ್ಲಸ್ ಎಫೆಕ್ಟ್. ಬಟ್ ಪ್ಲಸ್ ಎಫೆಕ್ಟ್ ಎಲ್ಲಿ ಜಾಸ್ತಿ ಇದೆ, ಇಲ್ಲಿ ಏನು ಮಾಡ್ತಾ ಪ್ಲಸ್ ಎಫೆಕ್ಟು ಮೋರ್ ಡೆನ್ಸಿಟಿ, ಮೋರ್ ಪ್ಲಸ್ ಎಫೆಕ್ಟ್ ಇದೆ. ಅದಕ್ಕೋಸ್ಕರ ಲೆಸ್ ಸ್ಟೇಬಲ್. ಸೊ acidic strength is directly proportional to minus effect ಪ್ಲಸ್ ಐ ಎಫೆಕ್ಟ್. ಸೊ ಇವಾಗ ಏನು ಹೇಳ್ಬೋದು ಅಂದರೆ acidic strength ಹೇಳಿದ್ರೆ acidic acid is more acidic than this propanoic acid. ಯಾಕಂದರೆ ಪ್ಲಸ್ ಎಫೆಕ್ಟ್ ಜಾಸ್ತಿ ಇದೆ, ಪ್ಲಸ್ ಎಫೆಕ್ಟ್ ಕಡಿಮೆ ಇದೆ. ಪ್ಲಸ್ ಎಫೆಕ್ಟ್ ಜಾಸ್ತಿ ಇರೋ ಕಾರಣ ಏನು ಮಾಡ್ತಾರೆ, ಇದು ಜಾಸ್ತಿ ಅನ್ಸ್ಟೇಬಲ್ ಆಗ್ತದೆ, ಓಕೆ, ಜಾಸ್ತಿ ಅನ್ಸ್ಟೇಬಲ್ ಆಗ್ತದೆ. ಇದು ಸ್ವಲ್ಪ ಕಡಿಮೆ ಅನ್ಸ್ಟೇಬಲ್ ಆಗ್ತದೆ, ಯಾಕಂದರೆ ಕಂಪೇರ್ ಟು ದಿಸ್ ಇಲ್ಲಿ ಎರಡು ಗ್ರೂಪ್ ಅದಾವೆ, ಇಲ್ಲೊಂದೇ ಗ್ರೂಪ್. ಸೊ ದಿಸ್ ಇಸ್ acidic acid versus propanoic acid. Next, coming to the acetic acid versus benzoic acid. Acetic acid versus benzoic acid. So acetic acid versus benzoic acid ನೋಡೋದಾದ್ರೆ, suppose I will take an example, this acetic acid versus benzoic acid. ಇವಾಗ CH3COOH CH3COOH ತೊಗೊಂತೀನಿ. then this benzoic acid ನೋಡ್ರಿ ಈ ಥರ ಇರ್ತದೆ. ದಿಸ್ ಇಸ್ ಬೆಂಜೋಯಿಕ್ ಆಸಿಡ್. ಇದು ನೋಡ್ರಿ ಏನಪ್ಪ ಅಂದರೆ, ಸಪೋಸ್ ದಿಸ್ ಒನ್ CH3CO minus, ದಿಸ್ ಈಸ್ ಕಾಂಜುಗೇಟ್ ಬೇಸ್ ನೋಡಿದಾಗ ಇವಾಗ ಇದಾಗ್ತದೆ. ಸೊ ಇವಾಗ ಏನು ಮಾಡ್ತಾರೆ, ಇಲ್ಲಿ ಪ್ಲಸ್ ಐ ಎಫೆಕ್ಟ್, ಇಲ್ಲಿ ಏನು ಪ್ಲಸ್ ಐ ಎಫೆಕ್ಟ್ ಇಲ್ಲ ಸರ್, ಯಾಕೆ ನೀವು ಹಂಗಂದ್ರಿ, ಓಕೆ. ಇವಾಗ ಇಲ್ಲಿ sp2 hybridization. Observe that carbon that is sp2 carbon. ಓಕೆ, sp2 ಕಾರ್ಬನ್ ಇರೋದ್ರಿಂದ ಏನಾಗುತ್ತೆ ಸರ್ ನಮಗೆ, sp2 ಕಾರ್ಬನ್ ಇರೋದ್ರಿಂದ ಏನಾಗುತ್ತೆ, ಓಕೆ. ಇಲ್ಲಂದ್ರೆ ಪ್ಲಸ್ ಎಫೆಕ್ಟ್ ಐತಿ, ಕಡಿಮೆ ಆಗ್ತದೆ ಬಿಟ್ಟರೆ ಅದೊಂದು ಪಕ್ಕ ರೀಸನ್. ಬಟ್ sp2 ಇದ್ರೆ ಏನಾಗ್ತದೆ, ಏನಾಗ್ತದೆ ಗೊತ್ತಾ, ಇವಾಗ ಕೇಳಿ. I said that in percentage of S character is directly proportional to electronegativity. Percentage of S character is directly proportional to electronegativity ಡಿಪೆಂಡ್ ಆಗಿರ್ತದೆ. ಸೊ ಅಂದರೆ sp3
sp2 sp ನೋಡಿದ್ರೆ ಇಲ್ಲಿ ಪರ್ಸೆಂಟೇಜ್ ಆಫ್ ಎಸ್ ಕ್ಯಾರೆಕ್ಟರು 25% ಇದೆ, ಇಲ್ಲಿ ಪರ್ಸೆಂಟೇಜ್ ಆಫ್ ಎಸ್ ಕ್ಯಾರೆಕ್ಟರು 33% ಇದೆ, ಇಲ್ಲಿ ಪರ್ಸೆಂಟೇಜ್ ಆಫ್ ಎಸ್ ಕ್ಯಾರೆಕ್ಟರ್ 50% ಇದೆ. ಅಂದರೆ ಪರ್ಸೆಂಟೇಜ್ ಆಫ್ ಎಸ್ ಕ್ಯಾರೆಕ್ಟರ್ ಎಷ್ಟು ಜಾಸ್ತಿ ಇರ್ತದೋ ಅಷ್ಟು ಏನು ಮಾಡ್ತಾರೆ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಆಗ್ತದೆ. ಇಲ್ಲಿ ಮತ್ತು 33% ಇದೆ. ನನ್ನ ಈ ಒಂದು ಮಾಲಿಕ್ಯೂಲಲ್ಲಿ 33% ಆಫ್ ಎಸ್ ಕ್ಯಾರೆಕ್ಟರ್ ಇದೆ. ಇಲ್ಲಿ ಏನು ಮಾಡ್ತಾರೆ sp3 ಇದೆ, sp3 ಅಂದರೆ ಎಲೆಕ್ಟ್ರೋನೆಗೆಟಿವಿಟಿ ಎಷ್ಟು ಮಾಡ್ತದೆ ಓನ್ಲಿ 25% ಇದೆ. ಅಂದರೆ ಎಲೆಕ್ಟ್ರೋನೆಗೆಟಿವಿಟಿ ಆಫ್ ದಿಸ್ CH3 ಲೆಸ್ ದಿಸ್ ಕಾರ್ಬನ್ ಇಸ್ ಮೋರ್. ಅಂದರೆ ಡ್ಯೂ ಟು ಎಲೆಕ್ಟ್ರೋನೆಗೆಟಿವಿಟಿ ಏನು ಮಾಡ್ತಾರೆ ಎಲೆಕ್ಟ್ರೋನೆಗೆಟಿವಿಟಿ ಕಾರಣ ಈ ಒಂದು ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಅಂದರೆ ಈ ನೆಗೆಟಿವ್ ಚಾರ್ಜ್ ಏನು ಮಾಡ್ತಾರೆ ಸ್ವಲ್ಪ ಏನು ಮಾಡ್ತದೆ ಸ್ಟೇಬಲ್ ಆಗ್ತಾ ಬರ್ತದೆ. ಯಾಕಂದರೆ ಎಲೆಕ್ಟ್ರೋನೆಗೆಟಿವಿಟಿ ಕಡಿಮೆ ಮಾಡ್ತಾರೆ, ಎಲೆಕ್ಟ್ರಾನ್ ಡೆನ್ಸಿಟಿ ತನ್ನ ಕಡೆ ಪುಲ್ ಮಾಡ್ಕೊಳ್ತದೆ, ಅದಕ್ಕೋಸ್ಕರ ಮಾಡ್ತದೆ ಸ್ವಲ್ಪ ಎಲೆಕ್ಟ್ರೋನೆಗೆಟಿವಿಟಿ ಕಡಿಮೆ ಆಗ್ತಾ ಬರ್ತದೆ. ಸ್ವಲ್ಪ ಒಂದು ಸ್ಟೆಬಿಲಿಟಿ ಏನು ಮಾಡ್ತದೆ ಜಾಸ್ತಿ ಹಾಕೊಂಡು ಹೋಗ್ತದೆ, ಬಟ್ ಇಲ್ಲಿ ಸ್ಟೆಬಿಲಿಟಿ ಏನು ಮಾಡ್ತದೆ ಕಡಿಮೆ ಹಾಕೊಂಡು ಹೋಗ್ತದೆ. ಸೊ ಐ ಕ್ಯಾನ್ ಸೇ ದಟ್ acidic strength is equals to benzoic acid greater than acetic acid. This is all about a plus I and minus I effect. I can bariತೀನಿ acidic strength is directly proportional to minus I effect and inversely proportional to plus I effect. This is all inductive effect. I hope this was clear for you guys. Okay, ಎರಡು ಕ್ಲಿಯರ್ ಆಗಿದೆ ಅನ್ಕೊಂತೀನಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ರೆಸೊನೆನ್ಸ್ ಅಂತ ಕರಿತೀವಿ. ರೆಸೊನೆನ್ಸ್ ಅಂದರೆ ಸಪೋಸ್ ಫಾರ್ ಎಕ್ಸಾಂಪಲ್ ಐ ವಿಲ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ CH3 CH2 so CH3 CH2 ನೆಗೆಟಿವ್ CH3 CO ಮೈನಸ್. ಓಕೆ, ಎರಡು ಆಯನ್ ಅದಾವೆ ರೀ. ಇವಾಗ ನೆಗೆಟಿವ್ ಚಾರ್ಜು ಕಾರ್ಬನ್ ಮೇಲಿದೆ. ಓಕೆ, ನೆಗೆಟಿವ್ ಚಾರ್ಜ್ ಕಾರ್ಬನ್ ಮೇಲಿದೆ. ಪ್ಲಸ್ ರೆಸೊನೆನ್ಸ್ ಅಂದ್ರೆ ಏನು? ಡಿಸ್ಪ್ಲೇಸ್ಮೆಂಟ್ ಆಫ್ ಎಲೆಕ್ಟ್ರಾನ್. ಸೊ ಡಿಸ್ಪ್ಲೇಸ್ಮೆಂಟ್ ಆಫ್ ಎಲೆಕ್ಟ್ರಾನ್ ಅಂದ್ರೇನು? ಯಾವ ರೆಸೊನೆನ್ಸ್ ಆಗ್ತದೆ? ರೆಸೊನೆನ್ಸ್ ಕಂಡೀಷನ್ ಏನಪ್ಪ ಅಂದರೆ ಕಾಂಜುಗೇಷನಲ್ಲಿ ಇರಬೇಕು. ಕಾಂಜುಗೇಷನ್ ಅಂದ್ರೇನು? ಪೈ ಬಾಂಡ್ ಸಿಗ್ಮಾ ಬಾಂಡ್ ಈ ಥರ ಏನು ಮಾಡ್ತಾರೆ ಕಾಂಜುಗೇಷನ್, ಡಿಸ್ಪ್ಲೇಸ್ಮೆಂಟ್ ಆಗ್ತೈತೆ. ಓಕೆ, ಈ ಥರ ಏನು ಮಾಡ್ತಾರೆ ಡಿಸ್ಪ್ಲೇಸ್ಮೆಂಟ್ ಆಗ್ತದೆ. ಅಥವಾ ಪೈ ಬಾಂಡ್ ಸಿಗ್ಮಾ ಬಾಂಡ್ ಲೋನ್ ಪೇರ್ ಪೈ ಸಿಗ್ಮಾ ಬಾಂಡ್ ಈ ಥರ ಏನು ಮಾಡ್ತಾರೆ ಕಾಂಜುಗೇಷನ್, ಈ ಥರ ಏನು ಮಾಡ್ತಾರೆ ಡಿಸ್ಪ್ಲೇಸ್ಮೆಂಟ್ ಆಗ್ತದೆ. ಇದಕ್ಕೆ ಏನು ಕರಿತೀವಿ ನಾವು? ರೆಸೊನೆನ್ಸ್ ಅಂತ ಕರಿತೀವಿ. ಓಕೆ, ರೆಸೊನೆನ್ಸ್ ಅಂತ ಕರಿತೀವಿ ಅಥವಾ ಕಾಂಜುಗೇಷನ್ ಸಿಸ್ಟಮ್ ಇರಬೇಕು. ಸೊ ಇವಾಗ ನೋಡಿದ್ರೆ ಇಲ್ಲಿ ಈ ಒಂದು ಪರ್ಟಿಕ್ಯುಲರ್ ಕಾಂಪೌಂಡನ್ನು ನೋಡಿದ್ರೆ ಇಲ್ಲಿ ಏನು ಮಾಡ್ತಾರೆ ನೋ ಕಾಂಜುಗೇಷನ್ ಇಲ್ಲ. ಸಪೋಸ್ ಇಲ್ಲಿಂದ ಇಲ್ಲಿ ಹೋಗ್ತದೆ, ಬಟ್ ಏನು ಮಾಡ್ತಾರೆ ನೆಕ್ಸ್ಟ್ ಹೋಗ್ಲಿಕ್ಕೆ ಚಾನ್ಸ್ ಇಲ್ಲ. ಸೊ ನೋ ಕಾಂಜುಗೇಷನ್, ನೋ ರೆಸೊನೆನ್ಸ್. ಇಲ್ಲಿ ಏನು ಮಾಡ್ತಾರೆ ನೋಡಿರಿ, ಇಲ್ಲಿಂದ ಇಲ್ಲಿಗೆ ನೆಗೆಟಿವ್ ಚಾರ್ಜ್ ಸಿಗ್ಮಾ ಬಾಂಡ್ ಪೈ ಬಾಂಡ್, ನೆಗೆಟಿವ್ ಚಾರ್ಜ್ ಸಿಗ್ಮಾ ಬಾಂಡ್ ಪೈ ಬಾಂಡ್. ಕಾಂಜುಗೇಷನ್ ಸಿಸ್ಟಮ್ ರೆಸೊನೆನ್ಸ್ ಪಾಸಿಬಲ್ ಆಗ್ತದೆ. ಸೊ ರೆಸೊನೆನ್ಸ್ ಎಲ್ಲಿ ರೆಸೊನೆನ್ಸ್ ಆಗ್ತದೋ ನೆಗೆಟಿವ್ ಚಾರ್ಜ್ ಏನು ಮಾಡ್ತಾರೆ ಡಿಲೋಕಲೈಸೇಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಗಲಿಕ್ಕೆ ಮಾತ್ರ ಸ್ಟಾರ್ಟ್ ಆಗ್ತದೆ. ಯಾವಾಗ ಡಿಲೋಕಲೈಸೇಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೋ ಅವಾಗ ಏನು ಮಾಡ್ತಾರೆ ನೆಗೆಟಿವ್ ಡೆನ್ಸಿಟಿ ಏನು ಮಾಡ್ತದೆ ಕಡಿಮೆ ಆಗ್ತಾ ಹೋಗ್ತದೆ. ನೆಗೆಟಿವ್ ಡೆನ್ಸಿಟಿ ಏನು ಮಾಡ್ತದೆ ಕಡಿಮೆ ಆಗ್ತಾ ಹೋಗ್ತದೆ. ಅಂದರೆ ರೆಸೊನೆನ್ಸ್ ಏನು ಮಾಡ್ತದೆ ಕಾಂಜುಗೇಟ್ ಬೇಸ್ನ ಸ್ಟೇಬಲ್ ಮಾಡ್ಕೊಂತೈತಿ. ರೆಸೊನೆನ್ಸ್ ಏನು ಮಾಡ್ತದೆ ಕಾಂಜುಗೇಟ್ ಬೇಸ್ನ ಮೋರ್ ಸ್ಟೇಬಲ್ ಮಾಡ್ಕೊಂತೈತಿ. ಅಂದರೆ ರೆಸೊನೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಸ್ಟೆಬಿಲಿಟಿ ಆಫ್ ಕಾಂಜುಗೇಟ್ ಬೇಸ್. ಕಾಂಜುಗೇಟ್ ಬೇಸ್ನ ಸ್ಟೇಬಲ್ ಮಾಡ್ಕೊಂತೈತಿ. ಅಂದರೆ ಐ ಕ್ಯಾನ್ ಕ್ಲಿಯರ್ಲಿ ಸೇ ದಟ್ ಈಸ್ acidic strength is directly proportional to the resonance. Acidic strength is directly proportional to the resonance ಅಂತ ಹೇಳ್ತೀನಿ. ಓಕೆನಾ? ದಿಸ್ ಈಸ್ ಅಬೌಟ್ ರೆಸೊನೆನ್ಸ್ ಕಾನ್ಸೆಪ್ಟ್ ಅಂತ ಹೇಳಿ ಇದನ್ನ ಏನು ಕರಿತೀವಿ ಇದಕ್ಕೆ. ಓಕೆ, ಇನ್ನೊಂದು ಕಾನ್ಸೆಪ್ಟ್ ಬರ್ತದೆ ರೀ, ಕಾಂಜುಗೇಷನ್ ವರ್ಸಸ್ ಕ್ರಾಸ್ ಕಾಂಜುಗೇಷನ್ ಕರಿತೀವಿ. ಸಪೋಸ್ ಫಾರ್ ಎಕ್ಸಾಂಪಲ್ ಇಟ್ನಿ CH3 CO minus. Okay, then B I will take an example of CH2 negative charge and OMe ಈ ಥರ. ಸೊ ಇವಾಗ ಏನಪ್ಪ ಅಂದರೆ ಎರಡರಲ್ಲಿ ನೆಗೆಟಿವ್ ಚಾರ್ಜಿಗೆ ಕಾಂಜುಗೇಷನ್ ಇದೆ. ಓಕೆ, ಎರಡರಲ್ಲಿ ಕಾಂಜುಗೇಷನ್ ಇದೆ. ಬಟ್ ಕಾಂಜುಗೇಷನ್ ಸಿಸ್ಟಮ್ ಇದೆ ಯಾಕಂದರೆ ದಟ್ ಈಸ್ ಆ್ಯನೋನ್ ಸಿಗ್ಮಾ ಬಾಂಡ್ ಪೈ ಬಾಂಡ್ ರೆಸೊನೆನ್ಸ್ ಆಗ್ತಿದೆಯಲ್ಲ ಕಾಂಜುಗೇಷನ್ ಸಿಸ್ಟಮ್ ಅಂತ ಕರಿತೀವಿ. ಬಟ್ ಇನ್ ಬಿ ಕೇಸ್ ನೋಡಿದಾಗ ಕ್ರಾಸ್ ಕಾಂಜುಗೇಷನ್ ಸಿಸ್ಟಮ್ ಅಂತ ಕರಿತೀವಿ. ಯಾಕಂದರೆ ಇಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಡೊನೇಟ್ ಹಾಕೊಂತೀವಿ, ಬಟ್ ಅದೇ ಥರ ಇಲ್ಲಿ ನೋಡ್ರಿ ಹೆಂಗೆ ಕುಂತ ನೀವು
ಆಕ್ಸಿಜನ್ ಹೆಂಗೆ ನೋಡ್ರಿ, ಆಕ್ಸಿಜನ್ ಲೋನ್ ಪೇರ್ ಹಿಡ್ಕೊಂಡು ರೆಡಿಯಾಗಿ ಹೊಂದತಿ. ನನಗೆ ಏನಾರು ಒಂದು ಖಾಲಿ ಕಾಣುತ್ತಪ್ಪ ಅಂದ್ರೆ ನಾನು ಏನು ಮಾಡ್ತೀನಿ, ರೆಸೊನೆನ್ಸ್ ಮಾಡಿಬಿಡ್ತೀನಿ. ನಾನು ಮಾಡ್ತೀನಿ ರೆಸೊನೆನ್ಸ್ ಮಾಡಿಬಿಡ್ತೀನಪ್ಪ. ಕಾಂಜುಗೇಷನ್ ಸಿಸ್ಟಮ್ ಇತ್ತಂದ್ರೆ ರೆಸೊನೆನ್ಸ್ ಮಾಡ್ಕೊಂಡ್ಬಿಡ್ತೀನಿ. ರೆಸೊನೆನ್ಸ್ ಮಾಡ್ಕೊಂಡು ನಾನು ಲೋನ್ ಪೇರ್ನ ಸ್ಟೇಬಲ್ ಮಾಡ್ಕೋಬೇಕು. ನಾನು ಸ್ಟೇಬಲ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಕಾಂಪಿಟೇಷನ್ ಮಾಡ್ತದ. ಇದು ಏನು ಮಾಡ್ತದೆ, ಕಾಂಪಿಟೇಷನ್ ಮಾಡ್ತದೆ. ಈ ಲೋನ್ ಪೇರ್ಗೆ ಈ ಲೋನ್ ಪೇರ್ ಏನು ಮಾಡ್ತಂದ್ರೆ ಈ ನೆಗೆಟಿವ್ ಚಾರ್ಜ್ ಜೊತೆ ಕಾಂಪಿಟೇಷನ್ ಮಾಡ್ತದೆ. ಏನು ಮಾಡ್ತದೆ ರೀ, ಕಾಂಪಿಟೇಷನ್ ಮಾಡ್ತದೆ. ಯಾವ ರೀತಿ ಕಾಂಪಿಟೇಷನ್ ಮಾಡ್ತದೆ, ರೆಸೊನೆನ್ಸ್ ಮಾಡಲಿಕ್ಕೆ. ಈ ಕಡೆಯಿಂದನೂ ರೆಸೊನೆನ್ಸು, ಈ ಕಡೆಯಿಂದನೂ ರೆಸೊನೆನ್ಸು. ಅಂದರೆ ಈ ರೆಸೊನೆನ್ಸು ಅಷ್ಟೊಂದು ಎಫೆಕ್ಟಿವ್ ಆಗಂಗಿಲ್ಲ. ಇವಾಗ ಏನು ಮಾಡ್ತಿದ್ದಾರೆ, ಅಷ್ಟೊಂದು ಎಫೆಕ್ಟಿವ್ ಆಗಂಗಿಲ್ಲ. ನಾಟ್ ಎಫೆಕ್ಟಿವ್ ರೆಸೊನೆನ್ಸ್. ಕ್ರಾಸ್ ಕಾಂಜುಗೇಷನ್ ಸಿಸ್ಟಮ್ ಇತ್ತು ಅಂತಂದರೆ, ಈ ಥರ 2 ಚಾನ್ಸ್ ಇತ್ತು ಅಂದರೆ ಈ ಕ್ರಾಸ್ ಕಾಂಜುಗೇಷನ್ ಸಿಸ್ಟಮಲ್ಲಿ ರೆಸೊನೆನ್ಸ್ ಮಾಡಂಗಿಲ್ಲ, ಎಫೆಕ್ಟಿವ್ ಆಗಂಗಿಲ್ಲ. ಬಟ್ ಇಲ್ಲಿ ನೋಡ್ರಿ, ಇಲ್ಲಿ ಯಾರು ಕಾಂಪಿಟೇಷನ್ ಇಲ್ಲ. ಆರಾಮಾಗಿ ಒಬ್ಬನೇ ಮಾಡ್ತಾನೆ, ಆರಾಮ ಆಡಕ್ಕೆ ಏನು ಮಾಡ್ತಾನೆ ಅಂದರೆ ಸಿಂಪಲ್ ಏನು ಮಾಡ್ತಾನೆ, ಕಾಂಜುಗೇಷನ್ ಮಾಡ್ಕೊಂಡು ಅಂದ್ರೆ ರೆಸೊನೆನ್ಸ್ ಮಾಡ್ಕೊತ ಹೋಗ್ತಾನೆ. ಏನು ಅಂದರೆ ಇಟ್ ಈಸ್ ರೆಸೊನೆನ್ಸ್, ಎಫೆಕ್ಟಿವ್ ರೆಸೊನೆನ್ಸ್. ಇದು ಏನು ಮಾಡ್ತದೆ, ಎಫೆಕ್ಟಿವ್ ರೆಸೊನೆನ್ಸ್. ನಾನು ಏನು ಹೇಳಿದೆ, ರೆಸೊನೆನ್ಸ್ ಆಗ್ತಿದ್ರೆ, ಎಫೆಕ್ಟಿವ್ ರೆಸೊನೆನ್ಸ್ ಆಗ್ತಿದ್ರೆ ಅಲ್ಲಿ ಏನು ಮಾಡ್ತದೆ, ಮೋರ್ ಕಾಂಜುಗೇಟ್ ಬೇಸ್ ಸ್ಟೇಬಲ್ ಆಗ್ತದೆ. ಅಂದರೆ ಆಸಿಡಿಕ್ ಸ್ಟ್ರೆಂತ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೆಸೊನೆನ್ಸ್ ಬಟ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಕ್ರಾಸ್ ಕಾಂಜುಗೇಷನ್. ಎಲ್ಲಿ ಕ್ರಾಸ್ ಕಾಂಜುಗೇಷನ್ ಸಿಸ್ಟಮ್ ಇರ್ತದೋ ಅಲ್ಲಿ ಏನು ಮಾಡ್ತದೆ, ಕ್ರಾಸ್ ಕಾಂಜುಗೇಷನ್ ಸಿಸ್ಟಮ್ ಇತ್ತಪ್ಪ ಅಂದರೆ ಕಾಂಪಿಟೇಷನ್ ಇರ್ತದೆ. ಕಾಂಜುಗೇಟ್ ಬೇಸ್ ಅಷ್ಟು ಸ್ಟೇಬಲ್ ಆಗಂಗಿಲ್ಲ, ಆಸಿಡಿಕ್ ಸ್ಟ್ರೆಂತ್ ಡಿಕ್ರೀಸ್ ಆಗ್ತದೆ. ಕಾಂಜುಗೇಷನ್ ಸಿಸ್ಟಮ್ ಇತ್ತು, ಓನ್ಲಿ ಕಾಂಜುಗೇಷನ್ ಸಿಸ್ಟಮ್ ಇತ್ತು, ರೆಸೊನೆನ್ಸ್ ಆಗ್ತದೆ. ಬಟ್ ನೆಕ್ಸ್ಟ್ ರೆಸೊನೆನ್ಸ್ ಹಾಕ್ಕೊಂಡು ಆಸಿಡಿಕ್ ಸ್ಟ್ರೆಂತ್ ಏನು ಮಾಡ್ತಿದ್ರೆ ಇನ್ಕ್ರೀಸ್ ಆಗ್ತದೆ. ಆಸಿಡಿಕ್ ಸ್ಟ್ರೆಂತ್ ಏನು ಮಾಡ್ತಾ ಇನ್ಕ್ರೀಸ್ ಹಾಕೊಂಡು ಹೋಗ್ತದೆ. ಓಕೆ, ದಿಸ್ ಈಸ್ ಅಬೌಟ್ ಕಾಂಜುಗೇಷನ್ ವರ್ಸಸ್ ಕ್ರಾಸ್ ಕಾಂಜುಗೇಷನ್. ಸೊ ಏನೇನು ಕಲ್ತೀವಪ್ಪ ಅಂದರೆ, ಬಿಫೋರ್ ಗೋಯಿಂಗ್ ಟು ನೆಕ್ಸ್ಟ್ ಟಾಪಿಕ್ ಏನೇನು ಮುಗಿಸಿದವಪ್ಪ ಅಂದರೆ, ಇಂಡಕ್ಟಿವ್ ಎಫೆಕ್ಟ್ ಮುಗೀತು, ರೆಸೊನೆನ್ಸ್ ಮುಗೀತು, ಕ್ರಾಸ್ ಕಾಂಜುಗೇಷನ್ ಮುಗೀತು. ಓಕೆ, ಕ್ರಾಸ್ ಕಾಂಜುಗೇಷನ್ ಮುಗೀತು. ಇವಾಗ ನೆಕ್ಸ್ಟ್ ಯಾವುದು, ಮೆಸೊಮೆರಿಕ್ ಎಫೆಕ್ಟ್, ಅರೋಮ್ಯಾಟಿಸಿಟಿ ಆ್ಯಂಡ್ ದೀಸ್ 3. ಓಕೆ, ಸಿಂಪಲ್ ಥಿಂಗ್ಸ್ ಅದಾವೆ. ಐ ವಿಲ್ ನಾಟ್ ಟೇಕ್ ಮೋರ್ ಟೈಮ್, ಲೆಟ್ ಮೀ ಟ್ರೈ. ಓಕೆ, ನೆಕ್ಸ್ಟ್ ಮೆಸೊಮೆರಿಕ್ ಎಫೆಕ್ಟ್. ಮೆಸೊಮೆರಿಕ್ ಎಫೆಕ್ಟ್. What is mesomeric effect? I'm already said that in previous video. Please, mesomeric effect, inductive effect, aromaticity, ಇಂಥ ಎಲ್ಲ ವಿಡಿಯೋ ಸ್ವಲ್ಪ ಐಡಿಯಾ ಇಲ್ಲಪ್ಪ ಅಂದರೆ ಫಸ್ಟ್ ಪ್ಲೀಸ್ ಗೋ ಆ್ಯಂಡ್ ಆಸ್ಕ್, ಪ್ಲೀಸ್ ಗೋ ಆ್ಯಂಡ್ ವಾಚ್ ದಟ್ ಪರ್ಟಿಕ್ಯುಲರ್ ದೀಸ್ ಥಿಂಗ್ಸ್ ಇನ್ ಮೈ ಪ್ಲೇ ಲಿಸ್ಟ್ ಆಫ್ ಜನರಲ್ ಆರ್ಗಾನಿಕ್ ಕೆಮಿಸ್ಟ್ರಿ. ಓಕೆ, ಪ್ಲೀಸ್ ವಾಚ್ ಮಾಡಿ ಆಮೇಲೆ ಬಂದಿದ್ದು ನೋಡ್ರೆ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತದೆ, ಕಂಪ್ಲೀಟಾಗಿ ಕ್ಲಿಯರ್ ಆಗ್ತದೆ. ಓಕೆ, ಯಾಕಂದರೆ ಲಿಂಕ್ ಇರೋದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಯಾವತ್ತು ಲಿಂಕ್ ಇರೋದು, ಹಂಗೆ ಸುಮ್ಮನೆ ಯಾವತ್ತೇ ಮಾಡಲ್ಲ, ಹೆಂಗೆ ಬೇಕಂತ ಕಲಿಯಕ್ಕೆ ಬರೋಂಗಿಲ್ಲ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಲಿಂಕ್ ಆಗಿ ಕಲ್ಕೊಂಡು ಹೋಗ್ಬೇಕು, ಚೈನ್ ಸಿಸ್ಟಮ್ದಲ್ಲಿ ಕಲ್ಕೊಂಡು ಹೋಗ್ಬೇಕು. ಒಂದು ಗೊತ್ತಾದ್ಮೇಲೆ ಅದೇ ಥರ ವೀಡಿಯೋಸ್ ಮಾಡ್ಕೊಂಡು ಬರ್ತೀವಿ. ಓಕೆ, ಮೆಸೊಮೆರಿಕ್ ಎಫೆಕ್ಟಲ್ಲಿ ಏನು ಮಾಡ್ತಾರೆ, ಪ್ಲಸ್ ಎಮ್ ಎಫೆಕ್ಟ್ ಆ್ಯಂಡ್ ಮೈನಸ್ ಎಮ್ ಎಫೆಕ್ಟ್. ಪ್ಲಸ್ ಎಮ್ ಎಫೆಕ್ಟ್ ಅದನ್ನು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್, ಇದು ಎಲೆಕ್ಟ್ರಾನ್ ವಿತ್ ಡ್ರಾಯಿಂಗ್ ಗ್ರೂಪ್ಸ್ ಅಂತ. ಓಕೆ, ಎಕ್ಸಾಂಪಲ್ ಮುಖಾಂತರ ನೋಡೋಣ. ಸೊ ಎಕ್ಸಾಂಪಲ್, ಓಕೆ, ಎಕ್ಸಾಂಪಲ್ ಇಲ್ಲೇ ತೊಗೊತೀನಿ. ಫಾರ್ ಎಕ್ಸಾಂಪಲ್, ಐ ವಿಲ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಅ ಪರ್ಟಿಕ್ಯುಲರ್ ಥಿಂಗ್ ದಟ್ ಈಸ್ ಹಿಯರ್. ಓಕೆ, ದಿಸ್ ಪರ್ಟಿಕ್ಯುಲರ್ ಥಿಂಗ್ ತೊಗೊತೀನಿ. ದಿಸ್ ಈಸ್ OH, NO2, OH and this is OM. Okay, this is example A and B. Next slide go. ಇವಾಗ ಇದನ್ನು ಡಿಸೋಸಿಯೇಟ್ ಮಾಡಿದಾಗ ಇಲ್ಲಿ H ಬಾಂಡ್ ಹೋಗ್ತದೆ, ಇಲ್ಲಿ ಏನು ಮಾಡ್ತದೆ, ಇಲ್ಲಿ ಬೇಡ ಬರೋದಿಲ್ಲ. ಓಕೆ, 1 minute ಅಲ್ಲಿ ಚೇಂಜ್ ಇದೆ ಎಕ್ಸಾಮ್. ಓಕೆ, ಇಲ್ಲಿ ಬರುತ್ತೆ ದಿಸ್ NO2. ಓಕೆ, NO2 ಇವಾಗ ಡಿಸೋಸಿಯೇಟ್ ಮಾಡಿದಾಗ ಏನು ಮಾಡ್ತಾರೆ, O minus NO2. ಓಕೆ, ಇಲ್ಲಿ ನೋಡಿದಾಗ ಏನು ಮಾಡ್ತಾರೆ, OMe ಇಲ್ಲೇ ಬರ್ಕೊಂಡು OMe O ಮೈನಸ್. ಓಕೆ, ಸಿಂಪಲ್. ಇದು ಪ್ಲಸ್ ಎಮ್ ಎಫೆಕ್ಟ್ ತೋರಿಸೋದು. ಓಕೆ, ಇದೇನು ಮಾಡ್ತದೆ, ಮೈನಸ್ ಎಮ್ ಎಫೆಕ್ಟ್ ತೋರಿಸೋದು. ಈ ಮತ್ತೆ ಇದು ಕನ್ಫ್ಯೂಸ್ ಮಾಡ್ಕೊಬೇಡ್ರಿ, ಇಲ್ಲಿ OMe ಇಲ್ಲಿ ಬರೋಂಗಿಲ್ಲ. ನಾನು ನೆಕ್ಸ್ಟ್ ಪ್ಲೇಸ್ ಏನು ಮಾಡಿದ್ದೀನಿ, ಓಕೆ, ಇಲ್ಲಿ ಬೇಡ. ಐ ವಿಲ್ ರೈಟ್ ಹಿಯರ್ OMe. ಓಕೆ, ಇನ್ ಪ್ಯಾರಾಪೋಷನ್. ಯಾಕಂತ ನೆಕ್ಸ್ಟ್ ಕಾನ್ಸೆಪ್ಟ್ ಬರ್ತದೆ, ಅಲ್ಲಿ ಯಾಕೆ ಬರದೆ, ಯಾಕೆ ಚೇಂಜ್ ಮಾಡಿರಿ ಸರ್ ಅನ್ನೋಕ್ಕೆ ನೆಕ್ಸ್ಟ್ ಕಾನ್ಸೆಪ್ಟ್. ಓಕೆ, ಕಮಿಂಗ್ ಟು ಹಿಯರ್. ಸೊ ಇವಾಗ ಏನು ಮಾಡ್ತಾರೆ,
electron withdrawing group ಆಗಿರೋ ಕಾರಣ this is going to resonate here, this is going to resonate here, this is going to resonate here, and this is going to resonate here. ಓಕೆನಾ? ಏನಾಯ್ತು ನೋಡಿ, ಸಿಸ್ಟಮ್ ಏನಾಗ್ತದೆ ನೋಡ್ರಿ, ಸಿಸ್ಟಮ್ ಏನಾಗ್ತದಪ್ಪ ಅಂದರೆ ಲೈಕ್ this is here, this come to here, and this come to here O, and this come to here. ಇಲ್ಲಿ ಮಾಡ್ತಾರೆ ಡಬಲ್ ಬಾಂಡ್ ಆಗ್ತದೆ, ನೈಟ್ರೋಜನ್ O ಮೈನಸ್ ಆ್ಯಂಡ್ O. ಕ್ಲಿಯರ್? ಓಕೆ, ಅದಕ್ಕೋಸ್ಕರ ಮಾಡ್ತಾರೆ ಅಂದರೆ ನೆಗೆಟಿವ್ ಚಾರ್ಜು ಡಿಲೊಕೇಶನ್ ಆಗುತ್ತೆ, ನೆಗೆಟಿವ್ ಚಾರ್ಜ್ ಆಗುತ್ತೆ ಡಿಲೊಕೇಶನ್ ಆಗುತ್ತೆ. ನೆಗೆಟಿವ್ ಚಾರ್ಜ್ ಡಿಲೊಕೇಶನ್ ಆಯ್ತಪ್ಪ ಅಂದರೆ ಕಾಂಜುಗೇಟ್ ಬೇಸ್ ಸ್ಟೇಬಲ್ ಆಗತ್ತದ, ಕಾಂಜುಗೇಟ್ ಬೇಸ್ ಏನು ಮಾಡ್ತಾ ಸ್ಟೇಬಲ್ ಆಗಲ್ಕತ್ತದ, ಅಂದರೆ ಕಾಂಜುಗೇಟ್ ಬೇಸ್ ಇಲ್ಲಿ ಏನು ಮಾಡ್ತಾ ಮೋರ್ ಸ್ಟೇಬಲ್ ಆಗ್ತದ. ಬಟ್ ಇಲ್ಲಿ ನೋಡಿದಾಗ OMe ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್, ಎಲೆಕ್ಟ್ರಾನ್ ಡೊನೇಟ್ ಓಕೆ, ಎಲೆಕ್ಟ್ರಾನ್ ಡೊನೇಟ್ ಅಂದರೆ ಇಲ್ಲಿ ಏನು ಮಾಡ್ತದ, ಇಲ್ಲಿ ಈ ಥರ ಆಗ್ತದೆ ನೋಡಿರಿ, ಇಲ್ಲಿ ಏನು ಮಾಡ್ತದೆ ಈ ಥರ ಆಗ್ತದೆ O ಮೈನಸ್ ಆ್ಯಂಡ್ ಹಿಯರ್ ಆ್ಯಂಡ್ ಹಿಯರ್ ಡಬಲ್ ಬಾಂಡ್ OMe. ನೋಡಿರಿ, ನೀವೇ ಕಣ್ಣಾರ ನೋಡಿರಿ, ಏನಂದರೆ ಆಲ್ರೆಡಿ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಐತಿ, ತುಂಬೈತಿ. ಓಕೆ, ಆಲ್ರೆಡಿ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಐತಿ, ಮತ್ತು ಇನ್ನೂ ಸ್ವಲ್ಪ ಏನು ಮಾಡ್ತದೆ ಇದು ಇನ್ನೂ ಸ್ವಲ್ಪ ಎಲೆಕ್ಟ್ರಾನ್ ಡೊನೇಟ್ ಮಾಡೋದು ಎಲೆಕ್ಟ್ರಾನ್ ಡೊನೇಟ್ ಮಾಡೋತಿ, ಅಂದರೆ ವಿಚ್ ಮೇಕಿಂಗ್ ಕಾಂಜುಗೇಟ್ ಬೇಸ್ ಲೆಸ್ ಸ್ಟೇಬಲ್, ಅನ್ಸ್ಟೇಬಲ್ ಮಾಡೋದು. ಯಾಕಂದರೆ ಆಕ್ಸಿಜನ್ ಪ್ಲಸ್ ಚಾರ್ಜ್ ಎಲ್ಲಿಂದ ಪ್ಲಸ್ ಚಾರ್ಜ್ ತರ್ತೀರಿ, ಯಾವತ್ತು ಆಕ್ಸಿಜನ್ ಮೇಲೆ ಪ್ಲಸ್ ಚಾರ್ಜ್ ಫಾರ್ಮೇಷನ್ ಆಗಿಲ್ಲ, ಪ್ಲಸ್ ಚಾರ್ಜ್ ಫಾರ್ಮೇಷನ್ ಅಥವಾ ಹೈಲಿ ಅನ್ಸ್ಟೇಬಲ್ ಆಗಿಬಿಡ್ತದೆ. ಓಕೆ, ಅದಕ್ಕೋಸ್ಕರ ಮಾಡ್ತಾರೆ ಅನ್ಸ್ಟೇಬಲ್. ಸೊ ಐ ಕ್ಯಾನ್ ಕ್ಲಿಯರ್ಲಿ ಸೇ ದಟ್ ಕಾಂಜುಗೇಟ್ ಬೇಸ್ ಇಲ್ಲಿ ಸ್ಟೇಬಲ್ ಇರ್ತದೆ, ಸ್ಟೇಬಲ್ ಕಾಂಜುಗೇಟ್ ಬೇಸ್ ಅಂದರೆ ಆಸಿಡಿಕ್ ಸ್ಟ್ರೆಂತು ಯಾವ್ದು ಜಾಸ್ತಿ ಇರ್ತದೆ, ಇದನ್ನು A ಅಂದ್ಕೊಂಡ್ರೆ, ಇದನ್ನು B ಅಂದ್ಕೊಂಡ್ರೆ ನಾನು ಏನು ಮಾಡ್ತೀನಿ, ಆಸಿಡಿಕ್ ಸ್ಟ್ರೆಂತ್ ಆಫ್ A ಗ್ರೇಟರ್ ದೆನ್ B because of stability of conjugate base, okay. This is a particular thing, and the next mesomeric effect ಆಯಿತು. ನೆಕ್ಸ್ಟ್ ಕಮಿಂಗ್ ಟು aromaticity. Okay, aromaticity ಅಂದರೆ ಏನಪ್ಪ ಅಂದರೆ, ವಾಟ್ ಇಸ್ aromaticity ನೋಡಿದಾಗ, ಸಪೋಸ್ ಐ ವಿಲ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ದಿಸ್ ಪರ್ಟಿಕ್ಯುಲರ್ ಥಿಂಗ್. ದಿಸ್ ಇಸ್ one thing and this is one thing. Okay, this is ನನ್ನ ಒಂದು ಕಾಂಜುಗೇಟ್ ಬೇಸ್ A, ಕಾಂಜುಗೇಟ್ ಬೇಸ್ B. ಅರೋಮ್ಯಾಟಿಸಿಟಿ ಅಂದರೆ ಏನು? ಸಪೋಸ್ ಏನಿರಬೇಕು, ಸೈಕ್ಲಿಕ್ ಮಾಲಿಕ್ಯೂಲ್ ಇರಬೇಕು, ದೆನ್ ಕಾಂಜುಗೇಷನ್ ಸಿಸ್ಟಮ್ ಇರಬೇಕು, ಸೈಕ್ಲಿಕ್ ಕಾಂಜುಗೇಷನ್ ಸಿಸ್ಟಮ್ ಇರಬೇಕು, ದೆನ್ ಪ್ಲೇನರ್ ಮಾಲಿಕ್ಯೂಲ್ ಇರಬೇಕು. ಓಕೆ, ದೆನ್ ಏನು ಮಾಡ್ಕೊಂಡ್ರೆ ಹಕ್ಕಲ್ ರೂಲ್ನ ಫಾಲೋ ಮಾಡಬೇಕು. ಇಟ್ ಈಸ್ 4n+2 ಪೈ ಸಿಸ್ಟಮ್ ಫಾಲೋ ಮಾಡಬೇಕು. ಸೊ ಇವಾಗ ಏನು ಮಾಡ್ತಾರೆ, ಮೊದಲನೇ ಮಾತು ಏನು ಮಾಡ್ತಾರೆ, ನೆಗೆಟಿವ್ ಚಾರ್ಜ್ ಸ್ಟೇಬಲ್ ಆಗಬೇಕಂದ್ರೆ, ಕಾಂಜುಗೇಟ್ ಬೇಸ್ ಸ್ಟೇಬಲ್ ಆಗಬೇಕಂದ್ರೆ ಒಂದು ರೆಸೊನೇಟರ್ ಮಾಡ್ತಿರ್ಬೇಕು. ಓಕೆ, ರೆಸೊನೇಷನ್ ಇರಬೇಕು. ಇಲ್ಲ ಅಂತಂದರೆ ಇದು ಒಂದು ಕಾರ್ಬನ್ ಮೇಲೆ ನೆಗೆಟಿವ್ ಚಾರ್ಜ್ ಫಾರ್ಮೇಷನ್ ಆಯ್ತು, ಅನ್ಸ್ಟೇಬಲ್ ಆಯ್ತು ಆಲ್ರೆಡಿ, ಯಾಕಂದ್ರೆ ಎಲೆಕ್ಟ್ರೋನೆಗೆಟಿವ್ ಗ್ರೂಪ್ ಅಲ್ಲ ಕಾರ್ಬನ್. ಓಕೆನಾ? ಅದಕ್ಕೋಸ್ಕರ ಫಸ್ಟ್ ಆಫ್ ಆಲ್ ನೋಡಿದ ತಕ್ಷಣ ಏನು ಮಾಡ್ತದೆ ಗೊತ್ತಾಗ್ಬಿಡ್ತದೆ ನಮಗೆ, ಇಟ್ ಇಸ್ ಅನ್ಸ್ಟೇಬಲ್ ಅಂತೇಳಿ. ಬಟ್ ಇದು ಮೋರ್ ಸ್ಟೇಬಲ್ ಆಗ್ತದೆ. ಏನು ಮಾಡ್ತದೆ, ಇದು ಮೋರ್ ಸ್ಟೇಬಲ್ ಆಗ್ತದೆ. ಯಾಕಂದರೆ ಸಪೋಸ್ ನಾ ಇಲ್ಲಿ ನೋಡಿದಾಗ ಏನು ಮಾಡ್ತಾರೆ, ಇಲ್ಲಿ sp2 ಕಾರ್ಬನ್ ಅದ, ಇಲ್ಲಿ sp2 ಕಾರ್ಬನ್ ಅಂದ್ರೆ ಏನು? sp2 ಕಾರ್ಬನ್ ಅಂದರೆ ಪ್ಲೇನಾರ್ ಸಿಸ್ಟಮ್ ಅಂದ್ರೆ ಏನು? ನನಗೆ ಅರೋಮ್ಯಾಟಿಸಿಟಿ ಫಾಲೋ ಆಗಲಿಕ್ಕೆ ಏನು ಬೇಕು? ಪ್ಲೇನಾರ್ ಸಿಸ್ಟಮ್ ಬೇಕು. ಓಕೆ, ಇಲ್ಲಿ ನೋಡ್ರಿ sp3 ಕಾರ್ಬನ್ ಪ್ಲೇನಾರ್ ಅಲ್ಲ, ದಿಸ್ ಆರ್ ಟೆಟ್ರಾಹೆಡ್ರಲ್. sp3 ಅಂದ್ರೆ ಏನು? ಟೆಟ್ರಾಹೆಡ್ರಲ್, ಪ್ಲೇನಾರ್ ಅಲ್ಲ. ಸೊ ಅದಕ್ಕೋಸ್ಕರ ಮಾಡ್ತಾರೆ ಇವು ಪ್ಲೇನರ್ ಇಲ್ಲ, ಅಂದರೆ ಅರೋಮ್ಯಾಟಿಸಿಟಿ ಬೇಕಾಗಿರ್ತಂಥ ಕಂಡೀಷನ್ಸ್ನ ಫಾಲೋ ಮಾಡ್ತಿಲ್ಲ. ಸೈಕ್ಲಿಕ್ ಇದೆ, ಆದರೆ ಕಾಂಜುಗೇಷನ್ ಸಿಸ್ಟಮ್ ಇಲ್ಲ. ಈ ಒಂದು ಎ ಮಾಲಿಕ್ಯೂಲಲ್ಲಿ ಕಾಂಜುಗೇಷನ್ ಸಿಸ್ಟಮ್ ಇಲ್ಲ, ಪ್ಲೇನರ್ ಇಲ್ಲ, ಹಕ್ಕಲ್ ರೂಲ್ ಅಂದ್ರೆ ಮೊದಲೇ ಫಾಲೋ ಆಗ್ತಿಲ್ಲ. ಅದಕ್ಕೋಸ್ಕರ ಇದು ಏನು ಮಾಡ್ತಾರೆ, ಲೆಸ್ ಸ್ಟೇಬಲ್ ಆಗ್ತದೆ. ಕಾಂಜುಗೇಟ್ ಬೇಸ್ ಏನು ಮಾಡ್ತಾರೆ, ಹೈಲಿ ಲೆಸ್ ಸ್ಟೇಬಲ್ ಆಗ್ತದೆ. ಬಟ್ ಇಲ್ಲಿ ನೋಡಿದಾಗ ಸೈಕ್ಲಿಕ್ ಕಾಂಜುಗೇಷನ್ ನೆಕ್ಸ್ಟ್ ಪ್ಲೇನರ್ ಇದೆಯಾ? ಪ್ಲೇನರ್ ಇದೆ. ಹಕ್ಕಲ್ ರೂಲ್ ಫಾಲೋ ಮಾಡ್ತೀನಿ, ನೋಡ್ಕೊರಿ. 4n+2 2 pi electron, negative charge is also pi electron when it is in a conjugation. ಯಾವಾಗ ಕಾಂಜುಗೇಷನ್ ಇರ್ತದೋ ನೆಗೆಟಿವ್ ಚಾರ್ಜ್ ಇಸ್ ಆಕ್ಟಿಂಗ್ ಆಸ್ ಅ ನೆಗೆಟಿವ್ ರೆಸೊನೆನ್ಸ್ ಮಾಡ್ತಿದ್ರೆ ನೆಗೆಟಿವ್ ಚಾರ್ಜ್ ಕೂಡ ಪೈ ಎಲೆಕ್ಟ್ರಾನ್ ಆಗಿ ಕೌಂಟ್ ಮಾಡ್ತೀವಿ. ಸೊ ಇಲ್ಲಿ ಮಾಡ್ತಾ 6 pi electron, that is a 4n is equals to 6 minus 2, that is a 4, that is a n is equals to 4/4, that is 1. n is equals to whole number ಅಂತಪ್ಪ ಅಂದರೆ ಹಕ್ಕಲ್ ರೂಲ್ನ ಒಬೇ ಮಾಡ್ತದೆ ಅಂತ ಅರ್ಥ. ಸೊ ಇಟ್ ಇಸ್ ಅರೋಮ್ಯಾಟಿಕ್. ಸೊ ಐ ಕ್ಯಾನ್ ಸೇ ದಟ್ acidic strength is B is greater than A. This is about aromaticity. ಎಲ್ಲಿ aromaticity ಈ ಥರ aromaticity ಎಲ್ಲಿ ಫಾರ್ಮೇಷನ್ ಆಗುತ್ತೆ ಟ್ರೈ ಆಗ್ತದಲ್ಲ, ಅಲ್ಲಿ ಮಾಡ್ತಂದ್ರೆ ಅಲ್ಲಿ ಮೋರ್ ಸ್ಟೇಬಲ್ ಆಗ್ತದೆ. ಮೋರ್ ಸ್ಟೇಬಲ್ ಆಗ್ತಾ ಇರ್ತದೆ. ಓಕೆನಾ? ಮೋರ್ ಸ್ಟೇಬಲ್ ಆಗ್ತಿದೆ. ನೆಕ್ಸ್ಟ್ ನೋಡೋಣ ಯಾವ್ದಾದ್ರೆ, ನೆಕ್ಸ್ಟ್ ಕಮಿಂಗ್ ಟು ದಿಸ್ ಇಸ್ ಯಾವ ನೋಡಿದ್ವಿ ಈಗ, ಅರೋಮ್ಯಾಟಿಸಿಟಿ ಮುಗೀತು. ನೆಕ್ಸ್ಟ್ ಕಾನ್ಸೆಪ್ಟ್ ಏನಿತ್ತು ನೋಡ್ತೀವಿ, ಒಂದು ನಿಮಿಷ. ವಿಚ್ ಫ್ಯಾಕ್ಟರ್? ಅರೋಮ್ಯಾಟಿಸಿಟಿ ಮಿಸೋಮೆರಿಕ್ ಎಫೆಕ್ಟ್ ಮುಗೀತು. H ಬಾಂಡಿಂಗ್ ಹೋದರೆ
ಸ್ಟೆರಿಕ್ ಎಫೆಕ್ಟ್ ಇದೆ, ಸೈಕ್ಲಿಕ್ ಆ್ಯಂಡ್ ಅಸೈಕ್ಲಿಕ್ ಇದೆ. ಇನ್ನು 3 ಕಾನ್ಸೆಪ್ಟ್ಸ್ ಇದಾವೆ. ಸೊ ಲೆಟ್ ಸ್ಟಾರ್ಟ್ ವಿತ್ ದ H ಬಾಂಡಿಂಗ್. H ಬಾಂಡಿಂಗ್ ನೋಡ್ತೀವಿ. H ಬಾಂಡಿಂಗ್ ನೋಡಿದ್ರೆ ಓಕೆ H ಬಾಂಡಿಂಗ್ ಓಕೆ H ಬಾಂಡಿಂಗ್ ನೋಡ್ತೀನಿ. Take an example of this particular thing. F and OH. F and OH. Okay, this is the thing. ಇವಾಗ F ಅಂದ್ರೆ ಏನು? ಮೈನಸ್ ಐ ಎಫೆಕ್ಟ್ ಅಪ್ಲೈ ಮಾಡ್ದೆ, ಮೈನಸ್ ಐ ಎಫೆಕ್ಟ್ ಅಪ್ಲೈ ಮಾಡ್ದೆ, ಎರಡು ಕಡೆ ಸೇಮ್ ಅಪ್ಲೈ ಮಾಡ್ದೆ. ಸೊ ನಾನು ಸಪೋಸ್ ಡಿಸೋಸಿಯೇಷನ್ ಮಾಡಿದಾಗ O ಮೈನಸ್ F, O ಮೈನಸ್ F. ಸೊ ನಾನು ಆಗಲೇ ಹೇಳಿದೆ ಇಂಡಕ್ಟಿವ್ ಎಫೆಕ್ಟ್, ಐ ಎಫೆಕ್ಟ್ ಈಸ್ ಡಿಸ್ಟೆನ್ಸ್ ಡಿಪೆಂಡೆಂಟ್, ಅಂತ ಹೇಳಿದೆ, ಡಿಪೆಂಡೆಂಟ್. ಓಕೆ, ಡಿಸ್ಟೆನ್ಸ್ ಡಿಪೆಂಡ್ ಅಂತ ಹೇಳಿದೆ. ಅಂದರೆ ಡಿಸ್ಟೆನ್ಸ್ ಜಾಸ್ತಿ ಇರ್ತದೆ ಹೋತಪ್ಪ ಅಂದರೆ ಮೈನಸ್ ಎಫೆಕ್ಟ್ ಕಡಿಮೆ ಆಗ್ತದೆ. ಇಲ್ಲಿಂದ ಇಲ್ಲಿಗೆ ಓಕೆನಾ, ಏನು ಮಾಡ್ತಾರೆ, ಡಿಸ್ಟೆನ್ಸ್ ಭಾಳ ಕಡಿಮೆ ಐತಿ, ಮೈನಸ್ ಎಫೆಕ್ಟ್ ಜಾಸ್ತಿ ಇರ್ತದೆ, ಇಲ್ಲಿಂದ ಇಲ್ಲಿಗೆ ಏನು ಮಾಡ್ತಾರೆ, ಡಿಸ್ಟೆನ್ಸ್ ಜಾಸ್ತಿ ಐತಿ, ಅದಕ್ಕೋಸ್ಕರ ಮೈನಸ್ ಎಫೆಕ್ಟ್ ಏನು ಮಾಡ್ತಾರೆ, ಲೆಸ್ ಮೈನಸ್ ಎಫೆಕ್ಟ್ ಇದೆ. ಆನ್ ದ ಬೇಸಿಸ್ ಆಫ್ ಮೈನಸ್ ಎಫೆಕ್ಟ್ ನೋಡಿದಾಗ ನನಗೇನು ಗೊತ್ತಾಗ್ತದೆ, ಎ ಮಾಲಿಕ್ಯೂಲು ಆ್ಯಸಿಡಿಕ್ ಆಗಬೇಕಾಯಿತು ಬಿಕಿನ, ಬಟ್ ಬಿಲ್ಕುಲ್ ರಾಂಗ್ ಆಯಿತು. ಯಾಕಂದರೆ ಸಿ ಮೈನಸ್ ಐ ಎಫೆಕ್ಟ್ ಇದೆಯಲ್ಲ, ಇವಾಗ ಮೈನಸ್ ಎಫೆಕ್ಟ್ ಬಿಟ್ಟು ಹೈಡ್ರೋಜನ್ ಬಾಂಡಿಂಗ್ ನೋಡ್ತೀನಿ, ಹೈಡ್ರೋಜನ್ ಬಾಂಡಿಂಗ್ ಅಲ್ಲ, ಹೈಡ್ರೋಜನ್ ಇಂಟ್ರಾಕ್ಷನ್ ನೋಡ್ತೀನಿ. ಹೈಡ್ರೋಜನ್ ಇಂಟ್ರಾಕ್ಷನ್ ಕರಿತೀವಿ ಅದಕ್ಕೆ, ಬಾಂಡಿಂಗ್ ಅನ್ನೋಕ್ಕಿಂತ. ಸೊ ಇವಾಗ ಈ ಕಾರ್ಬನ್ ಇದೆ, ಇಲ್ಲಿ ಏನು ಮಾಡ್ತಾರೆ, ಫ್ಲೋರಿನ್ ಇದೆ. ಓಕೆ, ಫ್ಲೋರಿನ್ ಇದೆ. ಇವಾಗ ಫ್ಲೋರಿನ್ ಇಸ್ ಅ ಹೈಲಿ ಎಲೆಕ್ಟ್ರೋನೆಗೆಟಿವ್ ಗ್ರೂಪ್, ಪಾರ್ಷಿಯಲಿ ನೆಗೆಟಿವ್ ಚಾರ್ಜ್. ಇವಾಗ ಈ ಒಂದು ಆಕ್ಸಿಜನ್ನು ಏನು ಮಾಡ್ತದ, ಎಲೆಕ್ಟ್ರೋನೆಗೆಟಿವ್ ಜಾಸ್ತಿ ಇರೋದ, ಅದಕ್ಕೋಸ್ಕರ ಇಟ್ ಈಸ್ ಪಾರ್ಷಿಯಲಿ ನೆಗೆಟಿವ್ ಚಾರ್ಜ್, ಪಾರ್ಷಿಯಲಿ ಪಾಸಿಟಿವ್ ಚಾರ್ಜ್. ಇವಾಗ ಏನು ಹೇಳ್ತೀನಿ, ಡ್ಯೂ ಟು ಇಲ್ಲಿ ಏನು ಮಾಡ್ತದಂದರೆ ಐ ಆಮ್ ಸೀಯಿಂಗ್ ದಟ್ ಎಕ್ಸ್ಟ್ರಾ ಇಂಟರಾಕ್ಷನ್ ದಟ್ ಈಸ್ ಬಿಟ್ವೀನ್ ದ ಫ್ಲೋರಿನ್ ಆ್ಯಂಡ್ ಹೈಡ್ರೋಜನ್. ಈ ಫ್ಲೋರಿನ್ ಮತ್ತು ಹೈಡ್ರೋಜನ್ ಮಧ್ಯೆ ಏನು ಮಾಡ್ತದೆ, ಎಕ್ಸ್ಟ್ರಾ ಇಂಟರಾಕ್ಷನ್ ಆಗ್ತದೆ. ಯಾವುದಂದರೆ ದಟ್ ಈಸ್ ಕಾಲ್ಡ್ ಆಸ್ ಅ ಹೈಡ್ರೋಜನ್ ಬಾಂಡಿಂಗ್. ಏನು ಮಾಡ್ತದೆ, ಹೆಚ್ ಬಾಂಡಿಂಗ್ ಏನು ಮಾಡ್ತದೆ, ಇಂಟ್ರಾಕ್ಷನ್ ಆಗ್ತಿದೆ. ಆ ಒಂದು ಹೆಚ್ ಬಾಂಡಿಂಗ್ ಆಗಿರೋ ಕಾರಣ, ಇಂಟ್ರಾಕ್ಷನ್ ಆಗಿರೋ ಕಾರಣ ಈ ಹೈಡ್ರೋಜನ್ ರಿಮೂವ್ ಮಾಡೋಕೆ ಅಷ್ಟು ಸುಲಭ ಆಗಂಗಿಲ್ಲ. ಯಾಕಂದರೆ ಹೈಡ್ರೋಜನ್ ಬಾಂಡಿಂಗು ಇಂಟ್ರಾಕ್ಷನ್ ಮಾಡೋದು ಮುಂದೆ ಫ್ಲೋರಿನ್ ಜೊತೆಗೆ ಮಾಡ್ತಾರೆ, ಇಂಟ್ರಾಕ್ಷನ್ ಮಾಡಿದ್ದಲ್ಲ, ಆ ಒಂದು ಇಂಟ್ರಾಕ್ಷನ್ ಬ್ರೇಕ್ ಮಾಡೋದು ಅಷ್ಟು ಸುಲಭ ಆಗಂಗಿಲ್ಲ. ಅದಕ್ಕೋಸ್ಕರ ಮಾಡ್ತಾರೆ, ರಿಮೂವಲ್ ಆಫ್ ಹೈಡ್ರೋಜನ್ನೇ ಪಾಸಿಬಲ್ ಇಲ್ಲ, ಕಾಂಜುಗೇಟ್ ಬೇಸ್ ಆಗಿಲ್ಲಪ್ಪ ಅಂದರೆ ಇವಾಗ ಏನು ಮಾಡ್ತಾರೆ, ಬಿ ಈಸ್ ಮೋರ್ ಆಸಿಡಿಕ್ ದೆನ್ ಎ. ಓಕೆನಾ, ಅದಕ್ಕೋಸ್ಕರ ಅಂದರೆ ಇಲ್ಲಿ ಏನು ಮಾಡ್ತಾ, ಹೆಚ್ ಬಾಂಡಿಂಗ್ ಡಾಮಿನೇಟ್ ಆಗ್ತದೆ. ಈ ಥರ ಕಾನ್ಸೆಪ್ಟ್ ಇದ್ದಾಗ ಏನು ಮಾಡ್ತಾ, ಹೆಚ್ ಬಾಂಡಿಂಗ್ ಡಾಮಿನೇಟ್ ಆಗ್ತದೆ ಇಂಡಕ್ಟಿವ್ ಎಫೆಕ್ಟ್ ಮೇಲಕ್ಕಿನ. ಇಂಡಕ್ಟಿವ್ ಎಫೆಕ್ಟ್ಗೆ ಏನು ಮಾಡ್ತಾ, ಹೆಚ್ ಬಾಂಡಿಂಗ್ ಏನು ಮಾಡ್ತಾ, ಭಾಳ ಡಾಮಿನೇಟ್ ಹಾಕೊಂತ ಹೋಗ್ತದೆ. ಸೊ ಡ್ಯೂ ಟು ದಿಸ್ B is a more acidic, this particular thing is more acidic than A. This is about a H bonding. H bonding ಮೇಲೆ ಮಾಡ್ತಾರೆ, ಈ ಥರನೂ ನಾವು ಆಸಿಡಿಕ್ಸ್ನ ಕಂಡುಹಿಡಿತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ ಪಾಯಿಂಟ್. ಸಪೋಸ್ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಐ ವಿಲ್ ಟೆಲ್ ದಟ್ ಇಂಪಾರ್ಟೆಂಟ್ ಎಕ್ಸಾಂಪಲ್. ಇಲ್ಲಿ ಏನು ಓ, ಅವಾಗ ಎಕ್ಸಾಂಪಲ್ ಯಾಕೆ ಹೇಳಿಲ್ಲ, ಯಾವಾಗ ಈ ಒಂದು ಮಾಲಿಕ್ಯೂಲ್ ತೊಗೊಂಡಿದ್ದೆ ಅವಾಗ ಯಾಕೆ ಹೇಳಿಲ್ಲಪ್ಪ ಅಂದರೆ, ಇಲ್ಲಿ ಯಾಕೆ ಬರೀಲ್ಲಪ್ಪ ಅಂದರೆ ಇದಕ್ಕೋಸ್ಕರ ನೋಡ್ತೀನಿ. ಓಕೆ, ಇವಾಗ ಏನು ಮಾಡ್ತೀವಿ, ಈ ಥರ ಇದೆ ಅಲ್ಲ. ಇವಾಗ ಏನಂದರೆ ಇಲ್ಲಿ ದಿಸ್ ಈಸ್ ಅ ಎಲೆಕ್ಟ್ರೋನೆಗೆಟಿವ್ ನೋಡಿದಾಗ ಇದಕ್ಕೆ ಪಾರ್ಷಿಯಲಿ ನೆಗೆಟಿವ್, ಇದಕ್ಕೆ ಪಾರ್ಷಿಯಲಿ ಪಾಸಿಟಿವ್, ಇಲ್ಲಿ ಪಾರ್ಷಿಯಲಿ ಪಾಸಿಟಿವ್, ಇದು ಪಾರ್ಷಿಯಲಿ ನೆಗೆಟಿವ್. ನೈಟ್ರೋಜನ್ ಆಲ್ಸೋ ಎಲೆಕ್ಟ್ರೋನೆಗೆಟಿವ್ ಅಲ್ಲ, ಅಂದರೆ ದಿಸ್ ಈಸ್ ಆಲ್ಸೋ ಸಮ್ಹೌ ಶೋಯಿಂಗ್ ಅ ಮೈನಸ್ ಎಫೆಕ್ಟ್, ಭಾಳ ಕಡಿಮೆ, ಬಟ್ ಇಲ್ಲಿ ಮೈನಸ್ ಎಫೆಕ್ಟ್ ಸ್ವಲ್ಪ ತೋರಿಸ್ತಿರ್ತದೆ. ಈ ಕೂಡ ಏನು ಮಾಡ್ತಾರೆ, ಸ್ವಲ್ಪ ಮೈನಸ್ ಎಫೆಕ್ಟ್ ತೋರಿಸ್ತದೆ. ಓಕೆ, ಬಟ್ ಏನು ಮಾಡ್ತಂದರೆ ಇಲ್ಲಿರ್ತಂಥ ಡ್ಯೂ ಟು ಹೈಡ್ರೋಜನ್ ಇಂಟ್ರಾಕ್ಷನ್, ಇಲ್ಲಿ ಕೂಡ ಏನು ಮಾಡ್ತಂದರೆ ಹೈಡ್ರೋಜನ್ ಇಂಟ್ರಾಕ್ಷನ್ ಆಗ್ತಿದೆ. ಆಕ್ಸಿಜನ್ ಮತ್ತು ಈ ಒಂದು ಹೈಡ್ರೋಜನ್ ಮಧ್ಯೆ ಮಾಡ್ತದೆ, ಹೈಡ್ರೋಜನ್ ಇಂಟ್ರಾಕ್ಷನ್ ಆಗ್ತದೆ, ಹೆಚ್ ಬಾಂಡಿಂಗ್ ಅಂತ. ಬಟ್ ಇಲ್ಲಿಂದ ಇಲ್ಲಿಗೆ ಓ ಮೈ ಗಾಡ್, ಡಿಸ್ಟೆನ್ಸ್ ನೋಡ್ರಿ ಎಷ್ಟು ದೂರ ಐತಿ, ಆರಾಮ್ ಗ್ಯಾಪ್ ಐತಿ. ಇಷ್ಟು ಮಧ್ಯೆ ಹೆಚ್ ಬಾಂಡಿಂಗ್ ಆಗಂಗಿಲ್ಲ, ನೋ ಹೆಚ್ ಬಾಂಡಿಂಗ್ ಆಗಂಗಿಲ್ಲ, ಓಕೆ, ಹೆಚ್ ಬಾಂಡಿಂಗ್ ಆಗಂಗಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಇಲ್ಲಿ ಏನು ಮಾಡ್ತಾರೆ, ಆಸಿಡಿಕ್ ಸ್ಟ್ರೆಂತ್ ಜಾಸ್ತಿ ಆಗ್ತದೆ. ಆಸಿಡಿಕ್ ಸ್ಟ್ರೆಂತ್ ಏನು ಮಾಡ್ತಾ, ಮೋರ್ ಆಸಿಡಿಕ್ ಸ್ಟ್ರೆಂತ್ ಇನ್ಕ್ರೀಸಸ್. ಇಲ್ಲಿ ಆಸಿಡಿಕ್ ಸ್ಟ್ರೆಂತು ಲೆಸ್ ಆಸಿಡಿಕ್ ಸ್ಟ್ರೆಂತ್ ಡ್ಯೂ ಟು ಹೈಡ್ರೋಜನ್ ಬಾಂಡ್. ದಿಸ್ ಇಸ್ ಆಲ್ ಅಬೌಟ್ ಹೈಡ್ರೋಜನ್ ಬಾಂಡ್. ಏನೇನು ಮಾಡ್ತೀವಿ, ಹೈಡ್ರೋಜನ್ ಬಾಂಡಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಕಮಿಂಗ್ ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಇದು ಭಾಳ ಇಂಪಾರ್ಟೆಂಟ್. ಏನಪ್ಪ ಅಂದರೆ ಸ್ಟೆರಿಕ್ ಎಫೆಕ್ಟ್. ಓಕೆ, ಸ್ಟೆರಿಕ್ ಎಫೆಕ್ಟ್ ಅಂತ ಕರಿತೀವಿ.
ಇವಾಗ ಸ್ಟೆರಿಕ್ ಎಫೆಕ್ಟ್ ಅಂದರೆ ಏನು ನೋಡ್ರಿ. ಸಪೋಸ್ G1 and G2. G1 and G2. If G1 and G2 are bulky, ಇವೆರಡು ಬಲ್ಕಿ ಗ್ರೂಪ್ ಇದು ಅಂದರೆ ಇವೆರಡು G1 G2 ಬಲ್ಕಿ ಗ್ರೂಪ್ ಇದು ಅಂದರೆ ದೇರ್ ಈಸ್ ಅ ಸ್ಟೆರಿಕ್ ಹಿಂಡ್ರೆನ್ಸ್, ದೇರ್ ಈಸ್ ಅ ಸ್ಟೆರಿಕ್ ರಿಪಲ್ಷನ್ ಬಿಟ್ವೀನ್ G1 and G2 due to which one of the group will go out of plane. ಇವಾಗ ಏನು ಮಾಡ್ತಾರೆ, ಈ ಥರ ಮಾಲಿಕ್ಯೂಲ್ ಇರ್ತದಲ್ಲ, ಸ್ಟೆರಿಕ್ ಬಲ್ಕಿ ಗ್ರೂಪ್ ಇದು ಅಂದರೆ ಈ ಥರ ಬಲ್ಕಿ ಗ್ರೂಪ್ ಇದು ಅಂದರೆ ಅಲ್ಲಿ ಮಾಡ್ತಾರೆ ಸ್ಟೆರಿಕ್ ರಿಪಲ್ಷನ್ ಆಗ್ತದೆ. ಸ್ಟೆರಿಕ್ ರಿಪಲ್ಷನ್ ಆದಾಗ ಏನು ಮಾಡ್ತಾರೆ, ಆವಾಗ ಯಾವುದೊಂದು ಗ್ರೂಪ್ ಏನು ಮಾಡ್ತಾರೆ, ಯಾವುದೊಂದು ಗ್ರೂಪ್ ಏನು ಮಾಡ್ತಾರೆ ವೆಡ್ಜಿಗೆ ಹೋಗ್ತದೆ, ಒಂದು ಗ್ರೂಪ್ ಏನು ಮಾಡ್ತಾರೆ ವೆಡ್ಜಿಗೆ ಹೋಗಿರ್ಬೋದು, ಇನ್ನೊಂದು ಗ್ರೂಪ್ ಏನು ಮಾಡೋದು ಡ್ಯಾಶಿಗೆ ಹೋಗಿರ್ಬೋದು. ಈ ಥರ ಏನು ಮಾಡ್ತಾರೆ, ಅವು ಏನು ಮಾಡ್ತಾರೆ ಪ್ಲೇನ್ನ ಬಿಟ್ಟು ಹೊರಗಡೆ ಹೋಗ್ತವೆ. ಅದಕ್ಕೋಸ್ಕರ ಮಾಡ್ತಾರೆ ಈ ಸ್ಟೆರಿಕ್ ಎಫೆಕ್ಟ್ನ ಏನು ಕರಿತೀವಿ, ಸರ್ ಎಫೆಕ್ಟ್ ಅಂತ ಕರಿತೀವಿ. ನಾವು ಸರ್ ಎಫೆಕ್ಟ್ ಅಂತ ಕರಿತೀವಿ. ಸರ್ ಎಫೆಕ್ಟ್ ಅಂದ್ರೆ ಸ್ಟೆರಿಕ್ ಇನ್ಹಿಬಿಷನ್ ರಿಸೊನೆನ್ಸ್ ಅಂತ ಕರಿತೀವಿ. ಏನಾಗ್ತಿದೆಪ್ಪ ಅಂದರೆ ಸಪೋಸ್ I will take an example. This is methyl, this is COO minus. Okay, COO minus ಇದೆ. ಇವಾಗ ಏನು ಮಾಡ್ತಿದ್ದಾರೆ, ನಂದ ಒಂದು ನೆಗೆಟಿವ್ ಚಾರ್ಜ್ ಏನು ಮಾಡ್ತಾ ಜಾಸ್ತಿ ಐತಿ, ನೆಗೆಟಿವ್ ಚಾರ್ಜ್ ಆಲ್ರೆಡಿ ಏನು ಮಾಡ್ತಾ ಜಾಸ್ತಿ ಐತಿ. ಇವಾಗ ಅದು ಬಿಟ್ಟು ಕೂಡ ಏನು ಮಾಡ್ತಾರೆ, ಸಪೋಸ್ ಇನ್ನೊಂದು ಎಕ್ಸಾಂಪಲ್ ತೋರಿಸಿ, ಎರಡು ಕಂಪೇರ್ ಮಾಡಿರ್ತೀನಿ. ಕಂಪೇರ್ ಮಾಡಿದ್ರೆ ನಿಮಗೆ ಏನು ಮಾಡ್ತಾ ಈಸಿಯಾಗಿ ಅರ್ಥ ಆಗ್ತದೆ. ಇಲ್ಲೇ ಮಾಡ್ತಾ ಹೈಡ್ರೋಜನ್, ಇವಾಗ ಇಲ್ಲಿ ಬಲ್ಕಿ ಬಟ್ ಹೈಡ್ರೋಜನ್ ಇಸ್ ಲೆಸ್ ನಾಟ್ ಬಲ್ಕಿ ಇರೋಲ್ಲ. ಇಲ್ಲಿ ಬಲ್ಕಿ ಇರೋ ಕಾರಣ ಏನು ಮಾಡ್ತಾರೆ, ಡ್ಯೂ ಟು ಬಲ್ಕಿನೆಸ್ ಸ್ಟೆರಿಕ್ ಸರ್ ಎಫೆಕ್ಟ್ ಅಪ್ಲೈಸ್. ಸ್ಟೆರಿಕ್ ಇನ್ಹಿಬಿಷನ್ ಎಫೆಕ್ಟ್ ಅಂದರೆ ಸ್ಟೆರಿಕ್ ಎಫೆಕ್ಟ್ನ ಏನು ಮಾಡ್ತಿದ್ದಾರೆ, ಇನ್ನೊಂದು ಹೆಸರು ಕರಿತೀವಿ ಸ್ಟೆರಿಕ್ ಇನ್ಹಿಬಿಷನ್ ಎಫೆಕ್ಟ್. ಸ್ಟೆರಿಕ್ ಎಫೆಕ್ಟ್ ಏನಾಗ್ತದೆ, ಮಾಲಿಕ್ಯೂಲ್ ಇರ್ತಾವ ಬಲ್ಕಿ ತಪ್ಪ ರಿಪಲ್ಷನ್ ಏನು ಮಾಡ್ತಾರೆ ಪ್ಲೇನ್ ಹೊರ ಹೋಗ್ತು. ಬೆಂಜಿನಿಂಗ್ ಇದು ಅರ್ಥ ಮಾಡ್ಕೊಂಡು ಹೆಂಗಂತೆ ಬೆಂಜಿನಿಂಗ್ ಇರುತ್ತೆ. ಇದಕ್ಕೆ ಏನು ಮಾಡ್ತೀವಿ, ಒಂದು ಗ್ರೂಪ್ ಅಟ್ಯಾಚ್ ಮಾಡಿ ಇಲ್ಲೊಂದು ಈ ಕಡೆಯಿಂದ ಏನು ಮಾಡ್ತೀನಿ, ಒಂದು ಗ್ರೂಪ್ ಅಟ್ಯಾಚ್ ಮಾಡಿರ್ತೀನಿ ತಿಳ್ಕೊಳ್ಳಿ, ಈ ಕಡೆಯಿಂದ ಒಂದು ಗ್ರೂಪ್ ಅಟ್ಯಾಚ್ ಮಾಡಿರ್ತೀನಿ. ಇವಾಗ ಏನು ಮಾಡ್ತಾರೆ, ಡ್ಯೂ ಟು ರಿಪಲ್ಷನ್ ಬಿಟ್ವೀನ್ ದಿಸ್ ಆ್ಯಂಡ್ ದಿಸ್. ಓಕೆ, ಈ ಥರ ಇದೆ. ಓಕೆ, ಈ ಥರ ಇದ್ದು ಡ್ಯೂ ಟು ರಿಪಲ್ಷನ್ ಆ್ಯಂಡ್ ದಿಸ್ ಏನು ಮಾಡ್ತಾರೆ, ಎರಡು ಏನು ಮಾಡ್ತಾವೆ ಪ್ಲೇನಿಂದ ಹೊರಗಡೆ ಬರ್ತಾವೆ, ಇಲ್ಲ ಪ್ಲೇನಿಂದ ಕೆಳಗಡೆ ಹೋಗ್ತಾವೆ. ಈ ಥರ ಏನು ಮಾಡ್ತಾವೆ ಪ್ಲೇನಿಂದ ಹೊರಗಡೆ ಹೋಗ್ತಾವೆ. ಪ್ಲೇನಿಂದ ಹೊರಗಡೆ ಹೋದಾಗ ಏನು ಮಾಡ್ತಾರೆ, ರಿಪಲ್ಷನ್ ಆದ ಕಾರಣ ಪ್ಲೇನಿಂದ ಹೊರಗಡೆ ಹೋಗ್ತಾವೆ. ಪ್ಲೇನಿಂದ ಹೊರಗಡೆ ಹೋದ್ರೆ ಏನು ಮಾಡ್ತಾರೆ, ಅವಾಗ ಏನು ಮಾಡ್ತಾರೆ ಸರ್ ಎಫೆಕ್ಟ್ ಅಪ್ಲೈ ಆಗುತ್ತಲ್ಲ. ಸಪೋಸ್ ನೋಡಿ ಇಲ್ಲಿ ಸರ್ ಎಫೆಕ್ಟ್ ಅಪ್ಲೈ ಆಗಿಲ್ಲ, ನೋ ಸರ್ ಎಫೆಕ್ಟ್ ಆಗಿದೆ. ಅದಕ್ಕೋಸ್ಕರ ಮಾಡ್ತಾರೆ ಇಲ್ಲಿ ಕ್ರಾಸ್ ಕಾಂಜುಗೇಷನ್. ಇಲ್ಲಿಂದ ಇಲ್ಲಿ ರಿಸೊನೆನ್ಸ್ ಆಗ್ತಿದೆ, ಇಲ್ಲಿಂದ ಇಲ್ಲಿ ರಿಸೊನೆನ್ಸ್ ಆಗ್ತಿದೆ, ಹೌದಾ, ರಿಸೊನೆನ್ಸ್ ಆಗ್ತಿದೆ. ಬಟ್ ಇಲ್ಲಿ ಏನು ಮಾಡ್ತದೆ ಅಂದರೆ ಇಲ್ಲಿ ಪ್ಲೇನಿಂದ ಔಟ್ ಹೋಗಿದೆ. ಸಪೋಸ್ ಈ ಒಂದು ಕಾರ್ಬನ್ ಏನು ಮಾಡ್ತೀನಿ ವೆಡ್ಜ್ ಇದೆ ಅಂತ ತಿಳ್ಕೊಡಿ, ಇದನ್ನೇನು ಮಾಡ್ಕೊಂಡು ಡ್ಯಾಶ್ ಇದೆ ಅಂತ ತಿಳ್ಕೊಡಿ. ಇವಾಗ ಪ್ಲೇನ್ ಔಟ್ ಹೋಗಿದೆ ಅಂದರೆ ಈ ರೆಸೊನೆನ್ಸ್ ಏನಿದೆಯಲ್ಲ, ಈ ರೆಸೊನೆನ್ಸ್ ಏನು ಮಾಡಿದೆ ಆಗ್ತಿಲ್ಲ. ಅದೇ ಮಾಡ್ತಾ ರೆಸೊನೆನ್ಸ್ ಏನು ಮಾಡ್ತಂದರೆ ರೆಸೊನೆನ್ಸ್ ಕ್ಯಾನ್ಸಲ್ ಆಗಿಬಿಡ್ತು. ರೆಸೊನೆನ್ಸ್ ಏನು ಮಾಡ್ತಾ ಆಗ್ತಾ ಇಲ್ಲ ಅಂದರೆ ಈ ನೆಗೆಟಿವ್ ಚಾರ್ಜ್ಗೆ ಮಾಡ್ತಾ ಈಸಿಯಾಗಿ ಏನು ಮಾಡ್ತಾ ದಾರಿ ಸಿಕ್ಬಿಡ್ತು. ಏನು ಮಾಡ್ತಾ ಆರಾಮಾಗಿ ಇಲ್ಲಿ ಏನು ಮಾಡ್ತಾ ರೆಸೊನೆನ್ಸ್ ಮಾಡ್ಕೊಂಡು ಹೋಗ್ತಿ. ಆರಾಮಾಗಿ ಏನು ಮಾಡ್ತಾ ನೋ ಕಾಂಪಿಟೇಷನ್ ಅಟ್ ಆಲ್, ಕಾಂಪಿಟೇಷನ್ ಇಲ್ಲ, ಏನು ಮಣ್ಣಿಲ್ಲ, ಏನು ಮಾಡ್ತಾರೆ ಆರಾಮ್ ರೆಸೊನೆನ್ಸ್ ಮಾಡ್ಕೊಂಡು ಹೋಗ್ತಿ. ಅದಕ್ಕೋಸ್ಕರ ಮಾಡ್ತಾರೆ ಸರ್ ಎಫೆಕ್ಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟೆಬಿಲಿಟಿ ಆಫ್ ಕಾಂಜುಗೇಟ್ ಬೇಸ್ನ ಸ್ಟೆಬಿಲಿಟಿ ಮೇಲೆ ಡಿಪೆಂಡ್ ಆಗಿದೆ. ಸೊ ಸರ್ ಎಫೆಕ್ಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆಸಿಡಿಕ್ ಸ್ಟ್ರೆಂತ್. ಎಲ್ಲಿ ಸರ್ ಎಫೆಕ್ಟ್ ಅಪ್ಲೈ ಆಗ್ತದೋ ಅಲ್ಲಿ ಆಸಿಡಿಕ್ ಸ್ಟ್ರೆಂತ್ ಜಾಸ್ತಿ ಇರ್ತದೆ. ಎಲ್ಲಿ ಬಲ್ಕಿ ಗ್ರೂಪ್ಸ್ ಇರ್ತಾವೋ ಆ ಬಲ್ಕಿ ಗ್ರೂಪ್ಸ್ ರಿಪಲ್ಷನ್ ಇಂದ ಸರ್ ಎಫೆಕ್ಟ್ ಅಪ್ಲೈ ಆಗಿ ಏನು ಮಾಡ್ತಾರೆ ಅಲ್ಲಿ ಆಸಿಡಿಕ್ ಸ್ಟ್ರೆಂತ್ ಜಾಸ್ತಿ ಆಗ್ತದೆ. ನಿಮ್ಗೆ ಇನ್ನೊಂದು ಡೌಟ್ ಇರ್ಬೋದು, ಸರ್ ನಮಗೆ ಬಲ್ಕಿ ಯಾವುದು ನಾನ್ ಬಲ್ಕಿ ಯಾವುದು ಅಂತ ನಮಗೆ ಗೊತ್ತಾಗ್ತದೆ. ಸರ್ ಬಲ್ಕಿ ಗ್ರೂಪ್ಸ್ ಯಾವಂದರೆ ಗ್ರೂಪ್ಸ್ ವಿಚ್ ಆರ್ ಈಕ್ವಲ್ ಟು ಸಮ್ ಗ್ರೂಪ್ಸ್ ಆದರೆ ಆ ಗ್ರೂಪ್ಸ್ ಬಳಸ್ಬಿಡ್ತೀನಿ. ಆ ಗ್ರೂಪ್ಸ್ನ ಬಿಟ್ಟು ಬೇರೆ ಯಾವಾರ ಬರಲಿ ಅವು ಬಲ್ಕಿ ಗ್ರೂಪ್ಸ್ ಅಂತ ಕನ್ಸಿಡರ್ ಮಾಡಿ. ನಾನ್ ಬಲ್ಕಿ ಗ್ರೂಪ್ಸ್ ಬಳಸ್ತೀನಿ ನಾನು. ನಾನ್ ಬಲ್ಕಿ ಗ್ರೂಪ್ಸ್ ಯಾವಪ್ಪ ಅಂದರೆ ಲೈಕ್ ಓಕೆ ನಾನ್ ಬಲ್ಕಿ ಗ್ರೂಪ್ಸ್ ಯಾವ ಅಂದರೆ ದಟ್ ಈಸ್ G ನಾಟ್ ಈಕ್ವಲ್ ಟು ಇವು ಇರಬಾರ್ದು. ಓಕೆ, OH NH3 NH2 OH NH2 ಹೈಡ್ರೋಜನ್
ಡ್ಯೂಟೀರಿಯಂ, ಟ್ರಿಷಿಯಮ್ ಆಗಿರ್ಬೋದು, ದೆನ್ ಫ್ಲೋರಿನ್ ಆಗಿರ್ಬೋದು, ನೆಕ್ಸ್ಟು OMe ಆಗಿರ್ಬೋದು, OMe ಆಗಿರ್ಬೋದು. ಸೊ ದೀಸ್ ಕಾರ್ಬನ್ಸ್ ಇವಿಷ್ಟು ಬಿಟ್ಟು ಬೇರೆ ಯಾವಾರ ಬರಲಿ, ಇವಿಷ್ಟು ಬಿಟ್ಟು ಯಾವಾರ ಬರಲಿ ಎರಡೂ ಇರಬೇಕು. ಮತ್ತೆ ಬಲ್ಕಿ ಒಂದೇ ಬಲ್ಕಿ ಅಲ್ಲ, ನಾವು ಒಂದೇ ಬಲ್ಕಿ ಅಂತ ಹೇಳೋದಿಲ್ಲ. G1 ಆ್ಯಂಡ್ G2, ಇಫ್ G1 ಆ್ಯಂಡ್ G2 ಆರ್ ಬಲ್ಕಿ, ಎರಡೂ ಬಲ್ಕಿ ಇರಬೇಕು, ಎರಡೂ ಬಲ್ಕಿ ಇರಬೇಕು. ಅಂದರೆ ಇವಷ್ಟು ಬಿಟ್ಟು ಯಾವಾರ ಬರಲಿ ಅವು ಬಲ್ಕಿನೆಸ್ಸೆ, ಅವು ಬಲ್ಕಿಯಲ್ಲೇ. ಲೈಕ್ ಏನು ಮಾಡ್ತೀನಿ ನಾನು ಸಿಂಪಲಾಗಿ ತೊಗೊಂಡಾಗ CH3 ತೊಗೊಂಡಾಗ ಏನು ಮಾಡ್ತಾ ಬಲ್ಕಿನೇ ಆಗುತ್ತೆ. ಓಕೆ, ಬಲ್ಕಿನೇ ಆಗುತ್ತಾ. ಈ ಥರ ಬಲ್ಕಿ ಗ್ರೂಪ್ ಬಂದಾಗ ಏನು ಮಾಡ್ತಾ ಸರ್ ಎಫೆಕ್ಟ್ ಅಪ್ಲೈ ಆಗುತ್ತಾ. ಸರ್ ಎಫೆಕ್ಟ್ ವಿಚ್ ಅಪ್ಲೈಸ್ ಮೀನ್ಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು acidic strength. Okay, acidic strength. Last concept of my video, this last concept, ಇವತ್ತಿನ ಒಂದು ಲಾಸ್ಟ್ ಕಾನ್ಸೆಪ್ಟ್ ಅಂದರೆ ಸೈಕ್ಲಿಕ್ ವರ್ಸಸ್ ಅಸೈಕ್ಲಿಕ್. ಸೈಕ್ಲಿಕ್ ಮಾಲಿಕ್ಯೂಲ್ಸ್ ಮತ್ತು ಅಸೈಕ್ಲಿಕ್ ಮಾಲಿಕ್ಯೂಲ್ಸ್ ಯಾವುದು ವಿಚ್ ಈಸ್ ಮೋರ್ ಅಸಿಡಿಕ್. ಸಪೋಸ್ ಐ ವಿಲ್ ಟೇಕ್ ಸಿಂಪಲ್ ಎಕ್ಸಾಂಪಲ್, ಕೀಟೋನ್ ಎಕ್ಸಾಂಪಲ್ ತೊಗೊತೀನಿ. ಇದೊಂದು ಎಕ್ಸಾಂಪಲ್ ಇದೆ. CH2 ನೆಗೆಟಿವ್ ಚಾರ್ಜ್, CH3 CO CH ನೆಗೆಟಿವ್ ಚಾರ್ಜ್ ಅನ್ಕೋರು, CO CS ದಿಸ್ ಇಸ್. ಇವಾಗ ಏನಪ್ಪ ಅಂದರೆ ಇಲ್ಲಿ ನೆಗೆಟಿವ್ ಚಾರ್ಜ್, ಇಲ್ಲಿ ರೆಸೊನೆನ್ಸ್ ಮಾಡ್ತಿದೆ, ಎರಡು ಕಡೆ ರೆಸೊನೆನ್ಸ್ ಮಾಡ್ಕೊಂಡು ಮಸ್ತ್ ಸ್ಟೇಬಲ್ ಅದ. ಇಲ್ಲಿ ಕೂಡ ಎರಡು ಕಡೆ ರೆಸೊನೆನ್ಸ್ ಅದ, ಸೊ ಮಸ್ತ್ ಸ್ಟೇಬಲ್ ಅದ, ರೆಸೊನೆನ್ಸ್ ಮಾಡ್ಕೊಂಡು ಎರಡು ಕಡೆ ಸ್ಟೇಬಲ್ ಅದ. ಬಟ್ ಆಸಿಡಿಕ್ ಸ್ಟ್ರೆಂತ್ ಸೈಕ್ಲಿಕ್ ಈಸ್ ಮೋರ್. ಆಸಿಡಿಕ್ ಸ್ಟ್ರೆಂತ್ ಸೈಕ್ಲಿಕಲ್ಲಿ ಮೋರ್ ಇದೆ, ಅಸೈಕ್ಲಿಕಲ್ಲಿ ಕಡಿಮೆ ಇದೆ. ಇದು ಅಂತ ಮಾತಾಡಿರ್ಸಿ ನೀವು. ಅಸೈಕ್ಲಿಕಲ್ ಲೆಸ್ ಅಂತೆ, ಸೈಕ್ಲಿಕಲ್ ಮೋರ್ ಅಂತ. ಯಾಕಪ್ಪ ಅಂದರೆ ವೈ ಬಿಕಾಸ್ ಇವಾಗ ನಾ ಏನು ಮಾಡ್ತಿದ್ರೆ ಅಸೈಕ್ಲಿಕ್ ಕೇಸ್ ನೋಡ್ತೀನಿ. ಅಸೈಕ್ಲಿಕ್ ಕೇಸ್ ನೋಡಿದಾಗ CO CH2 CH ಮೈನಸ್ CO CH3. ಇವಾಗ ಏನು ಮಾಡ್ತಿದ್ರೆ ಈ ಒಂದು ಸಿಂಗಲ್ ಬಾಂಡ್ ಇದೆ ಅಲ್ಲ, ಈ ಒಂದು ಸಿಂಗಲ್ ಬಾಂಡ್ ಇದೆ ಪ್ಲಸ್ ಇಲ್ಲೊಂದು ಪೈ ಬಾಂಡ್ ಇದೆ. ಈ ಪೈ ಬಾಂಡಲ್ಲಿ ಇರ್ತದಲ್ಲ, ಪೈ ಆರ್ಬಿಟಲ್ ಇರ್ತಾವಲ್ಲ, ಈ ಪೈ ಆರ್ಬಿಟಲ್ ಅಪೋಸಿಟ್ ಏನು ಮಾಡ್ತಾರೆ ಒಂದು ಪೈ ಸ್ಟಾರ್ ಆರ್ಬಿಟಲ್ ಅಂತ ಇರ್ತದೆ. ಏನು ಮಾಡ್ತಾ ಪೈ ಸ್ಟಾರ್ ಆರ್ಬಿಟಲ್ ಅಂತ ಇರ್ತದೆ. ಆ ಒಂದು ಪೈ ಸ್ಟಾರ್ ಆರ್ಬಿಟಲ್ ವೇಕೆಂಟ್ ಇರೋದಲ್ಲ, ಆ ವೇಕೆಂಟ್ ಪೊಸಿಷನಲ್ಲಿ ಏನು ಮಾಡ್ತೀವಿ ನಾನು ನೆಗೆಟಿವ್ ಚಾರ್ಜ್ನ ಆ್ಯಡ್ ಮಾಡ್ತಿರ್ತೀನಿ. ಆ್ಯಡ್ ಮಾಡ್ತೀನಿ ಅಥವಾ ಎಲೆಕ್ಟ್ರಾನ್ಸ್ ಏನು ಮಾಡ್ತೀನಿ ಆ್ಯಡ್ ಮಾಡ್ತಿರ್ತೀನಿ. ಇವಾಗ ಈ ಸಿಂಗಲ್ ಬಾಂಡ್ ಇರೋ ಕಾರಣ, ಸಿಂಗಲ್ ಬಾಂಡ್ ಇದ್ದರೆ ನಾನು ಏನು ಮಾಡ್ತೀನಿ ಇದೊಂದು ಮಾಲಿಕ್ಯೂಲ್ ಸಿಂಗಲ್ ಬಾಂಡ್ ಏನು ಮಾಡ್ತೀನಿ ರೊಟೇಷನ್ ಮಾಡ್ತೀನಿ. ಒಂದು ಕಡೆ ರೊಟೇಷನ್ ಮಾಡ್ಬೋದು, ನಾನು ಆರಾಮಾಗಿ ರೊಟೇಷನ್ ಮಾಡ್ಬೋದು. ಈ ಥರ ಇದು ಮಾಲಿಕ್ಯೂಲ್ ಕೀಟೋನ್ ರೊಟೇಷನ್ ಮಾಡ್ತೀನಿ, ಈ ಥರ ಆಗುತ್ತೆ. ಓಕೆ, ಈ ಥರ ಆಗುತ್ತೆ. ಅಂದರೆ ಐ ಕ್ಯಾನ್ ರೈಟ್ ದ್ಯಾಟ್ CH3 CO CH2 CH ಮೈನಸ್ CO CH3. ಓಕೆ, ಇಲ್ಲಿ ಪೈ ಸ್ಟಾರ್ ಆಗ್ತದೆ. ಇವಾಗ ಏನು ಮಾಡ್ತೀವಿ ಇಲ್ಲಿ ಪೈ ಸ್ಟಾರ್ ಬರ್ತದೆ, ಇದು ಪೈ ಸ್ಟಾರ್ ಬರ್ತದೆ. ಅಂದರೆ ಇಲ್ಲಿ ಕೊಡ್ಲಿಕ್ಕೆ ಜಾಗನೇ ಇಲ್ಲ, ಅದಕ್ಕೋಸ್ಕರ ಡ್ಯೂ ಟು ರೊಟೇಷನ್ ಆಗ್ತಿದೆ. ಡ್ಯೂ ಟು ರೊಟೇಷನ್ ಆಗ್ತಿರೋ ಕಾರಣ ಅಸೈಕ್ಲಿಕಲ್ಲಿ ರೊಟೇಷನ್ ಪಾಸಿಬಲ್ ಅದ. ಡ್ಯೂ ಟು ಪಾಸಿಬಿಲಿಟಿ ಆಫ್ ರೊಟೇಷನ್ ಅಲ್ಲಿ ಆಸಿಡಿಕ್ ಸ್ಟ್ರೆಂತ್ ಏನು ಮಾಡ್ತಾರೆ ಡಿಕ್ರೀಸ್. ಆಟೋಮೆಟಿಕಲಿ ಡಿಕ್ರೀಸ್ ಆಗ್ತದೆ. ಯಾಕಂದರೆ ರೆಸೊನೆನ್ಸ್ ಕಡಿಮೆ ಆಗ್ತಿತ್ತು. ಬಟ್ ಸೈಕ್ಲಿಕ್ ಮಾಲಿಕ್ಯೂಲ್ ನೋಡ್ರಿ, ಸೈಕ್ಲಿಕ್ ಮಾಲಿಕ್ಯೂಲ್ ಅಂದ್ರೆ ಏನು? ಸೈಕ್ಲಿಕ್ ಮಾಲಿಕ್ಯೂಲ್ ಅಂದರೆ ಈ ಥರ. ಓಕೆ, ಈ ಥರ ಗಟ್ಟಿ ಇಟ್ಕೊಂಡ್ಬಿಟ್ಟು ಸೈಕ್ಲಿಕ್ ಮಾಲಿಕ್ಯೂಲ್ ನಾನು ರೊಟೇಷನ್ ಮಾಡಿದ್ರೆ ಪೂರ ಮಾಲಿಕ್ಯೂಲ್ಸ್ ಬೆಂಡ್ ಆಗ್ತಾವೆ. ಓಕೆನಾ, ಪೂರ ಮಾಲಿಕ್ಯೂಲ್ಸ್ ಬೆಂಡ್ ಆಗ್ತಾವೆ, ಹೌದಾ? ಅಂದರೆ ಸೈಕ್ಲಿಕಲ್ಲಿದ್ದಾಗ ಐ ಕಾಂಟ್ ರೊಟೇಟ್ ದ ಮಾಲಿಕ್ಯೂಲ್, ರೊಟೇಟ್ ಮಾಡೋಕೆ ಆಗಿಲ್ಲ. ಅಂದರೆ ಸೈಕ್ಲಿಕಲ್ಲಿ ಏನು ಮಾಡಲ್ಲ, ರೊಟೇಷನ್ ನಾಟ್ ಪಾಸಿಬಲ್. ಸೊ ಮೋರ್ ಆಸಿಡಿಕ್. ಎಲ್ಲೇ ಸೈಕ್ಲಿಕ್ ಮತ್ತು ಅಸೈಕ್ಲಿಕಲ್ಲಿ ನಾವು ಆಸಿಡಿಕ್ ನೇಚರ್ ನೋಡ್ತಾ ಹೋದರೆ ನಾವು ಮಾಡ್ತೀವಿ ಸೈಕ್ಲಿಕಲ್ಲಿ ರೊಟೇಷನ್ ಪಾಸಿಬಲ್ ಆಗಿಲ್ಲ. ಅದಕ್ಕೋಸ್ಕರ ಮಾಡ್ತಾ ಸೈಕ್ಲಿಕ್ ಮಾಲಿಕ್ಯೂಲ್ಸ್ ವಿಚ್ ಈಸ್ ಶೋಯಿಂಗ್ ಮೋರ್ ಆಸಿಡಿಕ್ ನೇಚರ್ನ ತೋರಿಸೋದು. ಸೊ ದಿಸ್ ಈಸ್ ಅಬೌಟ್ ಆಸಿಡಿಕ್ ಕೆಮಿಸ್ಟ್ರಿ ಅಷ್ಟೇ. ಓಕೆ, ಇವತ್ತು ಅಷ್ಟು ಕ್ಲಾಸಲ್ಲಿ ಮಾಡಿದ್ದೀನಿ, ಓನ್ಲಿ ಆಸಿಡಿಕ್ ಅಷ್ಟೇ ನೋಡಿ, ಆಸಿಡಿಕ್ ಕೆಮಿಸ್ಟ್ರಿ ಅಷ್ಟೇ ನೋಡಿ. ಆಸಿಡಿಕ್ ಕೆಮಿಸ್ಟ್ರಿ ಅಂದರೆ ಯಾವ ಒಂದು ಕಾಂಪೌಂಡು ನಾವು ಆಸಿಡ್ ಅಂತ ಏನು ಮಾಡ್ತೀವಿ ಅಂದರೆ ನೋಡ್ತೀವಿ, ನಾವು ಏನು ಮಾಡ್ತೀವಿ ಕಂಪ್ಲೀಟ್ ಬರೀ ಆಸಿಡ್ ಅಷ್ಟೇ ಡೀಲ್ ಮಾಡ್ತೀವಿ. ಓನ್ಲಿ ಆಸಿಡ್ಸ್ ಡೀಲ್ ಮಾಡಿದ್ದೀನಿ ಅಂತಂದರೆ ರಿಮೈನಿಂಗ್ ಏನಿದೆ ಬೇಸ್ ಡೀಲ್ ಮಾಡಬೇಕು. ದಟ್ ಈಸ್ ಕಮಿಂಗ್ ಇನ್ ನೆಕ್ಸ್ಟ್ ವಿಡಿಯೋಲಿ ಬರ್ತದೆ. ಅಂದರೆ ಇವಾಗ ಒಂದು ಐಡಿಯಾ ಬಂತು. ಫಸ್ಟಿಗೆ ಎಕ್ಸಾಂಪಲ್ ನೋಡಿದ್ದೀನ, ಅದೇ ಎಕ್ಸಾಂಪಲ್ ತೊಗೊತೀನಿ. ಅಥವಾ ಯಾವುದೋ ಒಂದು ಎಕ್ಸಾಂಪಲ್ ತೊಗೊತೀನಿ. ಸಪೋಸ್ ಇವಾಗ ಐ ವಿಲ್ ಟೇಕ್ ಅ ಮಾಲಿಕ್ಯೂಲ್ CH3 CO CH2 CO CH3. ಇವಾಗ ನಾನು ರಿಯಾಕ್ಷನ್ ಮಾಡಬೇಕು, ಇದ್ರ ಜೊತೆ ಒಂದು ಬೇಸ್ ಕೊಟ್ಟಿದ್ದೀನಿ. ಓಕೆನಾ, ಓವರ್ ಆಲ್ ಹೇಳೋದು ಅಂದರೆ ಎಲ್ಲ ಮಿಕ್ಸ್ ಮಾಡಿ ಏನಾಗ್ತದೆ ರಿಯಾಕ್ಷನ್. ನಮಗೆ ಇದಷ್ಟು ಓದಿದ್ವಲ್ಲ, ಎದಕ್ಕೆ ಓದಿವಿ?
ವೈ ವಿ ಹ್ಯಾವ್ ಟು ರೀಡ್ ಆಲ್ ಥಿಂಗ್ಸ್. ಇವಷ್ಟು ಓದಿ ಇಷ್ಟೊಂದು ಒಂದೊಂದು ತಾಸು ಕ್ಲಾಸ್ ಕೇಳಿ ನಾವು ಏನು ಮಾಡ್ಲಿಕ್ಕೆ ಹೊಂಟಿವಿ ಆ್ಯಸಿಡ್ ಬೇಸ್ ಕೆಮಿಸ್ಟ್ರಿ ತೊಗೊಂಡು ಏನು ಮಾಡ್ಲಿಕ್ಕೆ ಹೊಂಟಿವಿ ಅಂದರೆ ಸಿಂಪಲ್ ಥಿಂಗ್. ಈ ಥರ ಒಂದು ರಿಯಾಕ್ಷನ್ ಮಾಲಿಕ್ಯೂಲ್ ಕೊಡ್ತೀನಿ ನಾನು, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ರಿಯಾಕ್ಷನ್ ಮಾಡ್ತೀನಿ. ಈ ರಿಯಾಕ್ಷನ್ ಬೇಸದ ಪ್ರೋಟಾನ್ ಅಬ್ಸ್ಟ್ರಾಕ್ಟ್ ಮಾಡಬೇಕು, ಪ್ರೋಟಾನ್ನ ಅಬ್ಸ್ಟ್ರಾಕ್ಟ್ ಮಾಡಬೇಕು. ಇವಾಗ ಈ ಬೇಸ್ಗೆ ಒಂದು ಪಾಸಿಬಿಲಿಟಿ, ಒಂದು ಫಸ್ಟ್ ಪಾಸಿಬಿಲಿಟಿ, ಸೆಕೆಂಡ್ ಪಾಸಿಬಿಲಿಟಿ, ಥರ್ಡ್ ಪಾಸಿಬಿಲಿಟಿ. ಓಕೆ, ಥರ್ಡ್ ಪಾಸಿಬಿಲಿಟಿ ಅಂದರೆ ನೆಕ್ಸ್ಟ್ ಸ್ಲೈಡ್ ಮಾಡ್ತೀನಿ. CH3 CO CH2 CO CH3 ಬೇಸ್, ದಟ್ ಈಸ್ ಬೇಸ್, ಎನಿ ಬೇಸ್ B ಮೈನಸ್. ಓಕೆ, ಬೇಸ್ ಇದೆ. ಇವಾಗ ಫಸ್ಟ್ ಪಾಸಿಬಿಲಿಟಿ, ಸೆಕೆಂಡ್ ಪಾಸಿಬಿಲಿಟಿ, ಥರ್ಡ್ ಪಾಸಿಬಿಲಿಟಿ. ಇವಾಗ ಯಾವ ಒಂದು ಹೈಡ್ರೋಜನ್ನ ಅಬ್ಸ್ಟ್ರಾಕ್ಟ್ ಮಾಡುತ್ತಾ ಬೇಸ್ ಬಂದು, ಯಾವ ಒಂದು ಹೈಡ್ರೋಜನ್ ಅಬ್ಸ್ಟ್ರಾಕ್ಟ್ ಮಾಡುತ್ತಾ ಬೇಸ್ ಬಂದು 3 ಪಾಸಿಬಿಲಿಟಿ ನೋಡ್ತೀನಿ. ಫಸ್ಟ್ ಪಾಸಿಬಿಲಿಟಿ, ಫಸ್ಟ್, ಸೆಕೆಂಡ್, ಥರ್ಡ್. ಓಕೆ, 3 ಪಾಸಿಬಿಲಿಟಿ, ಥರ್ಡ್ ಪಾಸಿಬಿಲಿಟಿ. ಓಕೆ, ಇವಾಗ 3 ಪಾಸಿಬಿಲಿಟಿ ನೋಡ್ಕೊಂಡು ಹೋದಾಗ ಫಸ್ಟ್ ಪಾಸಿಬಿಲಿಟಿ ನೋಡಿದಾಗ ಥರ್ಡ್ ಪಾಸಿಬಿಲಿಟಿ ನೋಡ್ತೀನಿ, CH2 ಮೈನಸ್ ಆಗ್ತದೆ. ಥರ್ಡ್ ಪಾಸಿಬಿಲಿಟಿ ನೋಡಿದ್ರೆ CO. ಇಲ್ಲಿ ನೋಡ್ರಿ CH2 CO CH. ದಿಸ್ ಇಸ್ ದ ಥರ್ಡ್ ಪಾಸಿಬಿಲಿಟಿ. ಥರ್ಡ್ ಪಾಸಿಬಿಲಿಟಿ ನೋಡಿದಾಗ ಇಲ್ಲಿ ಒಂದೇ ಒಂದು ಕಾಂಜುಗೇಷನ್ ಹೋಗುತ್ತೆ, ಒಂದೇ ಒಂದು ರೆಸೊನೆನ್ಸ್ ಹೋಗುತ್ತೆ. ನೆಗೆಟಿವ್ ಚಾರ್ಜ್ಗೆ ಒಂದೇ ಒಂದು ರೆಸೊನೆನ್ಸ್ ಹೋಗುತ್ತೆ ಅಂದರೆ ಸ್ಟೇಬಲ್ ಅದ. ಓಕೆ, ಸ್ಟೇಬಲ್ ಅದ. ನೆಕ್ಸ್ಟ್ ಐ ವಿಲ್ ಸಿ ಸೆಕೆಂಡ್ ಪಾಸಿಬಿಲಿಟಿ. ಸೆಕೆಂಡ್ ಪಾಸಿಬಿಲಿಟಿ ನೋಡ್ತೀನಿ. CH3 ಸೆಕೆಂಡ್ ಒನ್, CO CH2 CO. ಸೆಕೆಂಡ್ ಅಲ್ಲ, ಸೆಕೆಂಡ್ ಹೇಳ್ತೀನಿ. ಓಕೆ, ಸೆಕೆಂಡ್ ಬೇಡ, ಫಸ್ಟ್ ಹೇಳ್ತೀನಿ. ಫಸ್ಟ್. ಓಕೆ, ಫಸ್ಟ್ ಅನ್ಕೋರಿ CO CH2 ಮೈನಸ್. ಅಂದರೆ ಬೇಸ್ ಬಂದು ಇಲ್ಲಿರ್ತಕ್ಕಂಥ ಒಂದು ಹೈಡ್ರೋಜನ್ ಅಬ್ಸ್ಟ್ರಾಕ್ಟ್ ಮಾಡ್ಕೊಳೋದು ಅಷ್ಟೇ. ಕ್ಲಿಯರ್? ಬೇಸ್ ಬರ್ತದ, ಬೇಸ್ ಬಂದು ಹೈಡ್ರೋಜನ್ ಒಂದು ಹೈಡ್ರೋಜನ್ ಅಬ್ಸ್ಟ್ರಾಕ್ಟ್ ಮಾಡ್ಕೊಳೋದ, ಹೈಡ್ರೋಜನ್ ಅಬ್ಸ್ಟ್ರಾಕ್ಟ್ ಮಾಡ್ಕೊಂಡು ನೆಗೆಟಿವ್ ಚಾರ್ಜ್ ಫಾರ್ಮೇಷನ್ ಆಗೋದು, ಕಾಂಜುಗೇಟ್ ಬೇಸ್ ಫಾರ್ಮೇಷನ್ ಆಗೋದು. ಇವಾಗ ಇಲ್ಲಿ ಕೂಡ ಏನು ಮಾಡ್ತಾ ಒಂದೇ ಒಂದು ರೆಸೊನೆನ್ಸ್ ಅದ. ಸಪೋಸ್ ನಾನು ಸೆಕೆಂಡ್ ಹೈಡ್ರೋಜನ್ ಇದೆಯಲ್ಲ ಅಲ್ಲಿ ಅಬ್ಸ್ಟ್ರಾಕ್ಟ್ ಮಾಡ್ತೀನಿ ನೋಡಿರಿ. CH3 CO CH ಮೈನಸ್ CO CH3. ಇವಾಗ ಬೇಸ್ ಬಂದು ಇಲ್ಲಿ ಆಲ್ರೆಡಿ ಅಬ್ಸ್ಟ್ರಾಕ್ಟ್ ಮಾಡ್ಕೊಂಡೋದಲ್ಲ, ಅಬ್ಸ್ಟ್ರಾಕ್ಟ್ ಮಾಡ್ಕೊಂಡು ನೆಗೆಟಿವ್ ಚಾರ್ಜ್ ಫಾರ್ಮೇಷನ್ ಆಗಿದೆ. ನೆಗೆಟಿವ್ ಚಾರ್ಜ್ ಏನು ಮಾಡ್ತಾ ಫಾರ್ಮೇಷನ್ ಆಗಿದೆ. ಆಲ್ರೆಡಿ ಏನು ಮಾಡ್ತಾ ಅಬ್ಸ್ಟ್ರಾಕ್ಟ್ ಮಾಡ್ಕೊಂಡು ಏನು ಮಾಡ್ತಂದರೆ ನೆಗೆಟಿವ್ ಚಾರ್ಜ್ ಫಾರ್ಮೇಷನ್ ಆಗಿದೆ. ಓಕೆನಾ, ನೆಗೆಟಿವ್ ಚಾರ್ಜು ಫಾರ್ಮೇಷನ್ ಆಗಿದೆ ಅಂದರೆ ಇಲ್ಲಿ ನೆಗೆಟಿವ್ ಚಾರ್ಜ್ ಫಾರ್ಮೇಷನ್ ಆಗಿದೆಯಲ್ಲ. ಇವಾಗ ಇಲ್ಲಿ ನೋಡ್ರಿ, ಒಂದು ರಿಸೊನೆನ್ಸು, ಎರಡು ರಿಸೊನೆನ್ಸ್ ಆಗೋದ್ರಿ. ನೆಗೆಟಿವ್ ಚಾರ್ಜು 3 ರಿಸೊನೆನ್ಸ್ ಆಗೋತಿ. 3 ರಿಸೊನೆನ್ಸ್ ಅಂದ್ರೇನು? ಮೋರ್ ಸ್ಟೇಬಲ್ ಅಂದರೆ ನಾನು ಇಷ್ಟೊಂದು ಡಿಸ್ಕಸ್ ಮಾಡ್ತಾ ಯಾವುದೋ ಒಂದು ಫ್ಯಾಕ್ಟರ್ ಅಪ್ಲೈ ಆಯಿತು ಅಂದರೆ, ಆಯ್ತಪ್ಪ ಅಂದರೆ ಒಂದು ಕಂಡೀಷನಲ್ಲಿ ಅಪ್ಲೈ ಮಾಡ್ಕೊಂಡು ಹೋಗಬೇಕು. ಫಸ್ಟ್ ನೆಗೆಟಿವ್ ಎಲೆಕ್ಟ್ರೋನೆಗೆಟಿವ್ ನೋಡ್ಕೊಂಡು ಹೋಗ್ರಿ, ಸೈಜ್ ನೋಡ್ಕೊಂಡು ಹೋಗ್ರಿ, ಇವೆಲ್ಲ ಅಪ್ಲೈ ಮಾಡ್ಕೊಂಡು ನೋಡ್ಕೊಂಡು ಹೋಗಬೇಕು. ಯಾವ್ದಾದ್ರು ಒಂದು ಪ್ರಾಪರ್ಟಿ ಸಿಕ್ಕಿರ್ತದ, ಯಾವ್ದು ಡಾಮಿನೇಟ್ ಆಗ್ತದೆ ಅವಾಗ ಏನು ಹೇಳ್ತಂದರೆ ವಿಚ್ ಈಸ್ ಮೋರ್ ಆಸಿಡಿಕ್. ಅಂದರೆ ಈ ಒಂದು ಥರ್ಡ್ ಆಗಿರ್ಬೋದು, ಈ ಒಂದು ಫಸ್ಟಿಗೆ ಆಗಿರ್ಬೋದು ಹೋಲಿಕೆ ಮಾಡಿದ್ರೆ ಯಾವಾಗ ನಾನು ಬೇಸ್ ಬಂದು ಸೆಕೆಂಡ್ ಹೈಡ್ರೋಜನ್ನ ಅಬ್ಸ್ಟ್ರಾಕ್ಟ್ ಮಾಡ್ತದೋ ಇಲ್ಲಿ 2 ರೆಸೊನೆನ್ಸ್ ಪಾಸಿಬಲು, 2 ರೆಸೊನೆನ್ಸ್ ಪಾಸಿಬಲು. ಅಂದರೆ ಕಾಂಜುಗೇಟ್ ಬೇಸ್ ಏನಿದೆಲ್ಲ, ಕಾಂಜುಗೇಟ್ ಬೇಸ್ ಮೋರ್ ಸ್ಟೇಬಲ್ ಆಗುತ್ತೆ. ಯಾವಾಗ ಇಲ್ಲಿ ನಾನು ಪ್ರೋಟಾನ್ ತೊಗೊಂಡ್ರೆ ಅಂದರೆ ಆಸಿಡಿಕ್ ಸ್ಟ್ರೆಂತ್ ಏನು ಮಾಡ್ತಾ ಮೋರ್ ಇಲ್ಲಿ ಈ ಒಂದು ಹೈಡ್ರೋಜನ್ನ ಅಬ್ಸ್ಟ್ರಾಕ್ಟ್ ಮಾಡಬೇಕು. ಯಾಕಂದರೆ ಈ ಒಂದು ಹೈಡ್ರೋಜನ್ದು ಆಸಿಡಿಕ್ ಸ್ಟ್ರೆಂತು ಮೋರ್ ಅದ. ಓಕೆ, ನಾನು ಜಾಸ್ತಿ ಅದ. ಸೊ ಇದನ್ನು ಏನು ಮಾಡ್ತೀನಿ, ಅಬ್ಸ್ಟ್ರಾಕ್ಟ್ ಮಾಡ್ತೀನಿ. ಈ ಥರ ಏನು ಮಾಡ್ತೀನಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಅಪ್ಲೈ ಮಾಡ್ತೀನಿ. ಆಸಿಡಿಕ್ ಸ್ಟ್ರೆಂತ್ನ ಏನು ಮಾಡ್ತೀನಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಅಪ್ಲೈ ಮಾಡ್ತೀನಿ. ಸೊ ಐ ಹೋಪ್ ಹೋಲ್ ಆಸಿಡ್ ಕೆಮಿಸ್ಟ್ರಿನ ಡಿಸ್ಕಸ್ ಮಾಡಿದ್ವಲ್ಲ, ಐ ಹೋಪ್ ದ್ಯಾಟ್ ಎಲ್ಲ ಕ್ಲಿಯರ್ ಆಗಿದೆ ಅನ್ಕೊತೀನಿ. ಸೊ ಐ ಹೋಪ್ ದ್ಯಾಟ್ ಯು ಗಾಟ್ ಅ ಗುಡ್ ಇನ್ಫಾರ್ಮೇಷನ್ ಅಬೌಟ್ ದ ಆಸಿಡ್ ಕೆಮಿಸ್ಟ್ರಿ. ಸೊ ಥ್ಯಾಂಕ್ ಯು guys. Thank you so much for watching my video. Please support me and subscribe me. ಇದೇ ಥರ ವಿಡಿಯೋ ಮಾಡ್ತಾ ಇರ್ತೀನಿ, ನಾನು ಟ್ರೈ ಮಾಡ್ತೀನಿ, ನನ್ನ ನಾಲೆಜ್ ಶೇರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. So please subscribe and please like the video if you got a good information. So thank you.